ಎಸ್ಪೆಷಲಿ ನನ್ನ ಇಂಡಸ್ಟ್ರಿ ಟೈಪ್ ಕಾಸ್ಟಿಂಗ್ ವೆರಿ ಈಸಿ. ಈಗ ಯಾವುದೋ ಒಂದು ಹೆಜ್ಜೆ ಇಟ್ಟು ಅದೊಂದು ಸ್ವಲ್ಪ ಸಕ್ಸಸ್ ಆಗೋಯ್ತು ಅಂದರೆ ಎಲ್ಲರೂ ಅದೇ ಥರ ಹುಡ್ಕೊಂಡು ಬರ್ತಾರೆ. ಅದು ನಿಮ್ಮೊಂದು ಸ್ಮೈಲ ಹೇಳ್ತಾ ಇದೆ, ವಿಚ್ ಹವ್ ಸೀನ್ ಥ್ರೂ ಮೇ ಬಿ ಇನ್ ದೀಸ್ 12 years ಅಲ್ಲ. ಹರಿವ ನೀರಿನೋಡು ಸಾಗಲು ಕಸ ಕಡ್ಡಿ ಸಾಕು, ನೀರಿನೆದುರು ಈಸಲು ಜೀವಂತ ಮತ್ಸ್ಯವೇ ಬೇಕು ಅಂತ ಒಂದು ಮಾತಿದೆ. ನಿಮ್ಗೆ ಏನು ಮಾಡಬೇಕು ಗೊತ್ತಿಲ್ಲದ್ರೂ ಪರವಾಗಿಲ್ಲ, ಏನು ಮಾಡಬಾರ್ದು ಕರೆಕ್ಟಾಗಿ ಗೊತ್ತಿದ್ರೆ ಅನ್ನೋದು. ನಾವು ಅಂದ್ಕೊಂಡಿದ್ದೆ ನಡೆಯಲ್ಲ, ನಾವು ನಾಳೆ ಏನೋ ನಮ್ಗೆ ಗೊತ್ತಿಲ್ಲ. ಹೌದು, ಕಷ್ಟನೋ ಸುಖನೋ ಇನ್ನೊಂದೋ ಮತ್ತೊಂದು ಏನೋ ಒಂದು ಬರುತ್ತೆ, ಸಿಚುವೇಶನ್ ನಮ್ಗೆ ಎದುರಾಗುತ್ತೆ. ಅದನ್ನು ಫೇಸ್ ಮಾಡ್ತಾ ಹೋಗೋದೇ ಲೈಫು. ಪ್ರಪಂಚಕ್ಕೆ ಜಾತಿ ಬೇಕಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಎರಾಡಿಕೇಟ್ ಆಗಬೇಕಾಗಿರೋದು ಕ್ಯಾಸ್ಟ್ ಸಿಸ್ಟಮ್. ಅಂದರೆ ಇವತ್ತಿಗೂ ನೋಡ್ತೀವಲ್ಲ, ಈಗಷ್ಟು ಎಲೆಕ್ಷನ್ಸ್ ಮುಗಿಸಿದ್ದೀವಿ. ಆ ಎಲೆಕ್ಷನ್ಸ್ ಇಸ್ ಆಲ್ವೇಸ್ ಲೈಕ್ ಇಟ್ ಈಸ್ ಕಾಸ್ಟ್ ಬೌಂಡ್, ಕಾಸ್ಟ್ ಡ್ರಿವನ್. ಕೊಡಗಿನ ತಾಯಿಗೆ ವೆಲ್ಕಮ್ಮು, ಕೊಳಾಯಿ ಬಾಯಿಂದ ಕಮ್ಮು, ಕ್ಯೂ ಪ್ಲೀಸ್ ಕ್ಯೂ ಪ್ಲೀಸ್ ಕ್ಯೂ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ವಸಿಷ್ಠ ಸಿಂಹ ಅವರು, ಉರುಫ್ ಪ್ರೀತಿಯಿಂದ ವಸಿಷ್ಠ ಅಂತ ಅನ್ಬೋದು. ಹೇಗಿದ್ದೀರಾ ಡೂಡ್? ನಾನು ಚೆನ್ನಾಗಿದ್ದೀನಿ. ಹೌ ಆರ್ ಯು ಡೂಡ್? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಥಿಂಕ್ ನಾವು ಒಂಥರ ಎಲೆಕ್ಷನ್ ಥರ ಆಗಾಗ ಸಿಗ್ತಾ ಇರ್ತೀವಿ. ಎಲೆಕ್ಷನ್ಗೆ ಒಂದು 4-5 ವರ್ಷ ಅಂತ ಒಂದು ಟೈಮ್ ಲೈನ್ ಇರುತ್ತೆ. ನಮ್ಮದು ಟೈಮು ಗೊತ್ತಿಲ್ಲ, ಲೈನನ್ನು ಯಾರು ಡಿಸೈಡ್ ಮಾಡ್ತಾರೋ ಗೊತ್ತಾಗಲ್ಲ. ಐ ಥಿಂಕ್ ಲಾಸ್ಟ್ ಟೈಮ್ ರ್ಯಾಪಿಡ್ ರಶ್ಮಿ ಶೋಗೆ ಒಂದು ಸತಿ ಬಂದಿದ್ರಿ. ಅದಕ್ಕೂ ಮುಂಚೆ ಇಫ್ ಯು ರಿಮೆಂಬರ್ ನಾವು ಯಾವುದೋ ಒಂದು ಪಾರ್ಟಿಗೆಲ್ಲ ಹೋಗಿದ್ವಿ ಅಲ್ಲ, ಅದು ಸುಬ್ರಹ್ಮಣ್ಯ, ರಾಜಾಜಿನಗರ್, ಮಲ್ಲೇಶ್ವರಂ ಮಧ್ಯ. ದೇರ್ ವಾಸ್ ಒನ್ ಸಮಥಿಂಗ್. ಹಾಂ ಅದು ಯಾಕೆ ಐತಿ, ಅದು ಮೂವಿ ಪ್ರೀಮಿಯರ್ ಮುಗಿಸ್ಕೊಂಡು ದೆನ್. ಸೊ ನೋಡಿ, ರಿಯಲ್ ಲೈಫ್ ಲಾಸ್ಟ್ ಟೈಮ್ ಇಲ್ಲಿ ರೆಸಿಡೆನ್ಸಿ ರೋಡ್ ರೆಸ್ಟೋರೆಂಟ್ ಸರ್ಕಲ್ ಅಲ್ಲಿ ಇಂಡಿಕ್ಯೂಬ್ ಅಂತ ಕೋವರ್ಕಿಂಗ್ ಸ್ಪೇಸಲ್ಲಿ ಶೂಟ್ ಎಲ್ಲ ಆಯಿತು. ಅದ್ರ ಮಧ್ಯ ಅದಾದಮೇಲೆ ನಿಮ್ಮ ಲೈಫಲ್ಲಿ ತುಂಬ ಎಲ್ಲ ಆಯಿತು. ಅದೆಲ್ಲ ದೂರದಿಂದಲೇ ನೋಡಾಯಿತು. ಫಸ್ಟ್ಲಿ ನನಗೊಂದು ಬೇಜಾರಿತ್ತು. ಅಂದರೆ ನಾನು ಯೂಶಲಿ ಸಿನಿಮಾದವ್ರು ಇದ್ದಾಗ, ಸಿನಿಮಾ ರಂಗದಲ್ಲಿರೋರು ಅಂದರೆ ಪ್ರಮೋಷನ್ಸ್ ಟೈಮು ಅಲ್ಲಿ ಇಲ್ಲಿ, ದಟ್ ಈಸ್ ದ ಫಸ್ಟ್ ಲೆವೆಲ್ ಆಫ್ ಟಚ್. ಅದಕ್ಕೂ ಮೀರಿ ಒಂದು ಬಾಂಡಿಂಗ್ ಏನು ಬೆಳೆಯುತ್ತೆ. ಸೆಕೆಂಡ್ ಲೆವೆಲ್ ಆಫ್ ಟಚ್ ಯಾವಾಗ ಇರುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ಪರ್ಸ್ನಲ್ ಲೈಫ್ ಘಟನೆಗಳಿಗೆ ಇನ್ವಿಟೇಷನ್ಸ್ ಅಂತೆಲ್ಲ ಬಂದಾಗ ವೆರಿ ಕೈಂಡ್ಲಿ ನೀವು ಸಡನ್ನಾಗಿ ಒಂದು ಇನ್ವೈಟ್ ಬಂತು. ಇಟ್ ಹ್ಯಾಡ್ ಅ ನೈಸ್ ಗುಡಿ, ಮಣ್ಣಿಂದು ಅದು ಯಾವುದೋ ಒಂದು ಪಾಟು. ಎಸ್, ಆ್ಯಂಡ್ ಇದೆಲ್ಲ ನೋಡಿದಾಗ ದಟ್ಸ್ ವೇರ್ ಐ ಅಂಡರ್ಸ್ಟುಡ್. ಅಂದರೆ ದಿಸ್ ಮ್ಯಾನ್ ಬರೀ ಪ್ರಮೋಷನ್ಗೆ ಅದಕ್ಕೆ ಅಂತ ಅಷ್ಟಕ್ಕೆ ಇಟ್ಕೊಳ್ಳೆ, ಹಿ ಆಲ್ಸೋ ಮೇಂಟೈನ್ಸ್ ರಿಲೇಷನ್ಶಿಪ್ಸ್ ಅಂತ. ದೆನ್ ಒಂದು ಫೋನ್ ಬಂತು, ಅಷ್ಟೆಲ್ಲ ಆದ್ರೂ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಿಕಾಸ್ ಆಫ್ ಏನೋ ಒಂದು ಕಾರಣಾಂತರಗಳಿಂದ ನನ್ನ ಮದುವೆಗೆ ಬರೋಕ್ಕಾಗಿಲ್ಲ. ಸೊ ಇಷ್ಟೆಲ್ಲ ಫಸ್ಟ್ ಬಾಕಿ ತೀರಿಸ್ಕೊಂಡು ನಾವು ಐ ವಾಂಟ್ ಟು ಐ ಗೆಟ್ ಇಟ್ ಅಂದರೆ ನೀವು ಬರದೇ ಇರೋದಕ್ಕೆ ನಾನು ಆಮೇಲೆ ಬೇಕಾರೆ ಶೋ ನಂತರ ಜಗಳ ಮಾಡ್ತೀನಿ. ಆದರೆ ದಟ್ಸ್ ವಾಟ್. ಅಂದರೆ ಈಗ ಏನಂದರೆ ಬಾಂಧವ್ಯಗಳು ಸುಮ್ಮನೆ ಏರ್ಪಡಲ್ಲ. ಏರ್ಪಟ್ಟ ನಂತರ ಅದು ಸುಮ್ಮನೆ ಬಿದ್ದೋದ್ರೆ ಅಥವಾ ಅದು ಕ್ಷಣಿಕ ಆದರೆ ಅದು ಬಾಂಧವ್ಯನೇ ಅಲ್ಲ. ಹಾಗಾಗಿ ಬಂಧುಗಳು ಯಾವಾಗ ಆಗ್ತಾರೆ, ಬಾಂಧವ್ಯ ಇದ್ದಾಗ ಆಗ್ತಾರೆ. ಬಾಂಧವ್ಯಕ್ಕೆ ಬೆಲೆ ಯಾವಾಗ, ಅದು ಉಳಿದಾಗ, ಬೆಳೆದಾಗ, ಬಾಳದಾಗ. ಸೊ ಹೀಗೆ ಓ ವಾವ್ ಇದ್ದರೆ ಲೈಫ್ ಲಾಂಗ್ ಕನೆಕ್ಟೆಡ್ ಆಗಿರ್ತೀನಿ. ಇಲ್ಲಾಂದ್ರೆ ಸಿಗೋದು ಇಲ್ಲ, ನೋಡೋದು ಇಲ್ಲ, ಮಾತಾಡೋದು ಇಲ್ಲ. ಅಮೇಝಿಂಗ್. ಅಂದರೆ ಒಂದು ಓಪನಿಂಗ್ ಲೈನಲ್ಲೇ ಲೈಫನ್ನ ಹೇಗೆ ನೋಡ್ತೀರಾ, ಫ್ರೆಂಡ್ಸನ್ನು ಹೇಗೆ ನೋಡ್ತೀರಾ, ರಿಲೇಷನ್ಶಿಪ್ಸನ್ನು ಹೇಗೆ ನೋಡ್ತೀರಾ, ಹಂಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗೋಯ್ತು. ಅಷ್ಟು ಓಪನ್ ಆಗಿ ಒಂದು ಬುಕ್, ಒಂದು ಪುಟಾನ ತೆರೆದಿಟ್ರಿ. ಖಂಡಿತ. ಅಂದರೆ ಇಫ್ ಯು ಬಾಂಡ್ ವಿತ್ ಪೀಪಲ್, ಯು ಬಾಂಡ್ ಫಾರ್ ಲೈಫ್, ಬೈಂಡ್ ಫಾರ್ ಲೈಫ್. ಎಲ್ಸ್ ಡೋಂಟ್. ಸುಮ್ಮನೆ ಏನೋ ಯಾವುದೋ ಒಂದು ಕಾರಣಕ್ಕೆ ಅವ್ರನ್ನ ಬಳಸ್ಕೊಳ್ಳೋಕ್ಕೋ ಅಥವಾ ಏನೋ ಒಂದು ಸ್ವಾರ್ಥಕ್ಕೋ ಡೋಂಟ್ ಡೂ ಇಟ್. ಆಯಿತಾ, ನನಗಿದು ಬೇಕು, ಸಿಂಪಲ್, ನಂಗೆ ಇಂಥ ವಿಷಯ, ನನಗೆ ಇಂಥದ್ದೇನೋ ಅಂತ ಸಹಾಯ ಆಗಬೇಕು ಅಥವಾ ಕೆಲಸ ಆಗಬೇಕು, ಹೇಳ್ಬಿಟ್ಟು ಅದನ್ನ ಮುಗಿಸ್ಕೊಂಡು ಹೊರಟ್ಬಿಡು. ಅದಕ್ಕೆ ಬಾಂಧವ್ಯ ಕಟ್ಕೊಳ್ಳೋ ನಾಟಕ ಬೇಡ. ಅಮೇಝಿಂಗ್. ಸೊ ಫಸ್ಟ್ಲಿ 2024ನಲ್ಲಿ ವಸಿಷ್ಠ, ಐ ಥಿಂಕ್ ನಾವು ಹೀಗೆ ಮಾತಾಡ್ತಾ ಇದ್ದಾಗ ಎಲ್ಲ ಕಡೆ ವ್ಯಕ್ತಿತ್ವನ ನೋಡೋದು ಅಥವಾ ವ್ಯಕ್ತಿನ ನೋಡೋದು, ವ್ಯಕ್ತಿ ಕಾಣೋದೇ ವ್ಯಕ್ತಿತ್ವದ ಮೂಲಕ. ಯೂಶಲಿ ನಿಮ್ಮನ್ನು ತೆರೆ ಮೇಲೆ ನಾವು ನಿಮ್ಮ ಕ್ಯಾರೆಕ್ಟರ್ಸ್ಗಳ ಮೂಲಕ ನೋಡ್ತೀವಿ. ನಿಮ್ಮ ಇಲ್ಲಿವರೆಗೂ ನೀವು ತೊಗೊಂಡಿರೋ ಜರ್ನಿ, ಅದ್ರಲ್ಲಿ ಬಂದಿರೋದು ಅದೆಲ್ಲ ಒಂದಷ್ಟು. ಅದಕ್ಕೂ ಇಳಿಯೋಕ್ಕೂ ಮುಂಚೆ 2024ನಲ್ಲಿ ಜೀವನದ ಜಗ್ಗಾಟಗಳು, ಹಿಗ್ಗಾಟಗಳು, ಎರಡೂ ಆಟ ಹೇಗೆ ನಡೀತಾ ಇದೆ? ಯಾವುದು ಮಾರ್ನಿಂಗ್ ಶೋ, ಯಾವುದು ಮಜವಾಗಿದೆ? ಏನಾಗುತ್ತೆ, ಲೈಫ್ ಇಸ್ ಬ್ಯೂಟಿಫುಲ್ ಯಾವಾಗಲೂ ಅಷ್ಟೇ. ನಮಗೆ ಇಷ್ಟ ಆಗದೆ ಇರೋದು ಏನೋ ಆಗ್ತಿದೆ ಅಂದರೆ ಲೈಫ್ ಚೆನ್ನಾಗಿಲ್ಲ ಅಂತಲ್ಲ. ಅಲ್ಲಿ ನಮಗೆ ಬೇಕಿರೋದು ಏನೋ ಅದಕ್ಕೆ ಲೈಫ್ ನಮ್ಗೆ ಕೊಡ್ತಾನೆ ಇರುತ್ತೆ. ಆಸೆ ಪಟ್ಟಿದ್ದೆಲ್ಲ ಕೊಡುತ್ತೆ ಅನ್ನೋದು ಸುಳ್ಳು. ನಮಗೇನಾಗುತ್ತೆ ಅನ್ನೋಲ್ಲ ಕೊಡುತ್ತೆ. ಆ್ಯಂಡ್ ಯಾವುದೋ ಒಂದು ನಮ್ಮ ಜೀವನದಲ್ಲಿ ನಡಿಬೇಕು ಅಂದರೆ, ಅದಕ್ಕೆ ತಯಾರಿ ಆಗಬೇಕು ಅಂದರೆ ನಾವು ಒಂದಷ್ಟು ರಫ್ ಸಿಚುವೇಶನ್ಸ್ನ ಫೇಸ್ ಮಾಡಿಕೊಂಡೇ ಹೋಗಬೇಕು.
ಕರೆಕ್ಟು. ಅಂದರೆ ಹೆಂಗೆ ಒಂದು ಒಳ್ಳೆ ಒಂದು ಶಿಲ್ಪಕಲೆ ಬರಬೇಕು ಅಂದರೆ ಕಲ್ಲಿಗೆ ಉಳಿಪೆಟ್ಟು ಬೀಳಬೇಕಲ್ಲ, ಹಾಗೆ ಒಂದಷ್ಟು ಹೊಡೆತಗಳು ಬೀಳಬೇಕು, ಒಂದಷ್ಟು ಜಗಳಗಳ ಮುನ್ಸ್ಗಳ ಅಥವಾ ಏನೋ ಒಂದು ಅಸಂಬದ್ಧವಾದ ಏನೋ ನಮ್ಗೆ ಸರಿ ಹೋಗದಿರೋದು ಏನೋ ಒಂದು ನಡಿಬೇಕು, ಸಮಥಿಂಗ್ ವಿಚ್ ಇಸ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಯಾ. ಸೊ ಅದೆಲ್ಲ ಆಗ್ತಾ ಬಂದಾಗ ಇವೆಂಚುಲಿ ಯು ಗೆಟ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್, ಯು ವಿಲ್ ಫಿಗರ್ ಔಟ್ ವೇರ್ ಯು ಸ್ಟ್ಯಾಂಡ್. ಆ ನಂತರ ಇದೆಯಲ್ಲ, ದೆನ್ ದೇರ್ ಕಮ್ಸ್ ದ ರಿಸಲ್ಟ್. ಹೇಗಾಯ್ತು ಅಂದರೆ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ ಮಜ್ಜಿಗೆ ಕಡಿದ ಮೇಲೆ ಕೊನೆಗೆ ಬೆಣ್ಣೆ ಎತ್ಕೋತಾನೆ. ಬೆಣ್ಣೆ ಕೊಟ್ಟರೆ ಅದಕ್ಕೆ ಆ ಪ್ರೋಸೆಸ್ಗೂ ಮರ್ಯಾದೆ ಇಲ್ಲ, ಅದು ಸಿಗೋದಕ್ಕೂ ಅದು ಅಷ್ಟು ಬೆಲೆ ಕಟ್ಟಲ್ಲ. ಸೊ ಸುಲಭವಾಗಿ ಸಿಕ್ಕಿದ್ದಕ್ಕೆ ಬೆಲೆ ಇರಲ್ಲ. ಸೊ ಯಾವಾಗ ನಾವು ಅದಕ್ಕೆ ಶ್ರಮಿಸ್ತೀವಿ, ಯಾವುದಕ್ಕೆ ನಾವು ದುಡಿತೀವಿ, ಅದಕ್ಕೆ ಬೇಕಾದಂಥ ಅಥವಾ ಅದಕ್ಕೆ ಡಿಸರ್ವಿಂಗ್ ಅಂತೀವಲ್ಲ ನಾವು, ಅಂಥದ್ದೊಂದು ಪ್ರತಿಫಲ ಬಂದಾಗ ಅದು ಉಳಿಯುತ್ತೆ, ಶಾಶ್ವತ ಆಗುತ್ತೆ. ಅದಕ್ಕೆ ಅದ್ರ ಕಂಡ್ರೆ ನಮಗೊಂದು ಬೆಲೆ ಇರುತ್ತೆ, ಒಂದು ಮರ್ಯಾದೆ ಇರುತ್ತೆ, ಅದ್ರ ಹಿಂದಿನ ಒಂದು ಜರ್ನಿ ಇರುತ್ತೆ, ಅಲ್ಲೊಂದು ಕಲಿಕೆ ಇರುತ್ತೆ. ಸೊ ದಿಸ್ ಇಸ್ ದ ರಿಯಲ್ ಯು. ಅಂದರೆ ಯು ಆರ್ 36 ಟುಡೇ. 36 ಆಲ್ಮೋಸ್ಟ್. ಐ ಆಮ್ 35. ಸಾರಿ, ಒಂದು ವರ್ಷ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಆಲೋಚನೆ ನಮಗೆ ವಯಸ್ಸು 24ಕ್ಕೆ ಸ್ಟ್ರಕ್ ಆಗೋಯ್ತು ಬಿಡಿ. ಹಂಗ ಯಾಕೆ? ಸಿನಿಮಾಗೆ ಬಂದಾಗ ರಾಜಹುಲಿ ಟೈಮಲ್ಲಿ ಐ ವಾಸ್ 24. ಆಗ ಎಲ್ಲೋ ಅಂದರೆ ಯಾರು ನಮ್ಮ ಹರ್ಷ ಅನಿಸುತ್ತೆ, ನನ್ನ ಕೋಸ್ಟಾರ್. ಅಲ್ಲಿ ಕೊಳ್ಳೇಗಾಲದಲ್ಲಿ ಹೋಟ್ಲಲ್ಲಿ ಸಿಕ್ಕದ. ಹಾಯ್, ನಾನು ಹರ್ಷ ಅಂತ ಆರ್ಟಿಸ್ಟು, ಇಡೀ ಸೆಟ್ಟಲ್ಲಿ ನಾನೇ ಚಿಕ್ಕವನು, ನನಗಿನ್ನೂ 25 ವರ್ಷ ಅಂದ. ಇಲ್ಲ ಗುರು, ನಾನು ನಿಂಗಿನ ಚಿಕ್ಕವನು, ನಂಗೆ 24 ವರ್ಷ ಅಂತ ಹೇಳಿದ ನೆನಪು. ಅದಾದ್ಮೇಲಿಂದ ಟೈಮ್ ಯಾವ ರೀತಿ ಕಳೀತು, ವರ್ಷಗಳು ಯಾವ ರೀತಿ ಉರುಳಿತು ಓಡ್ತು ಏನೂ ಗೊತ್ತಿಲ್ಲ. ಅಲ್ಲಿ ಸ್ಟ್ರಕ್ ಆಗಿದ್ದು. ನನಗೆ ಏಜ್ ಅನ್ನೋದ ಕಡೆ ಗಮನವೂ ಹೋಗಿಲ್ಲ, ಗಮನ ಕೊಡುವಂಥ ಪರಿಸ್ಥಿತಿ ಎದುರಾಗಲೂ ಇಲ್ಲ. ಸಿನಿಮಾ ಅಷ್ಟು ಚೆನ್ನಾಗಿ ನನ್ನನ್ನು ಎಂಗೇಜ್ ಮಾಡ್ಕೊಂಡಿದೆ, ನನ್ನನ್ನು ಸಾಕ್ತಿದೆ, ಬದುಕಿಸ್ತಾ ಇದೆ. ಬದುಕಲ್ಲೂ ಬದುಕೋದು ಹೇಗೆ, ಜೀವಿಸೋದು ಹೇಗೆ ಅಂತ ನಿಮ್ಮ ಮಾತುಗಳು ನೋಡ್ತಾ ಇದ್ರೆ ಬಹಳ ತೂಕವಾಗಿ ಯಾವುದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ ಹಾಕಬೇಕು ಅನ್ನೋದು ಒಂದು ಅರಿವು ನಿಮಗಿದೆ ಅನ್ನೋದು ಕಾಣ್ತಾ ಇದೆ. ಪ್ರಯತ್ನ ಅಷ್ಟೇ. ಸೊ ಈಗ ನಿಮ್ಮ ಥಾಟ್ಸ್ ಎಷ್ಟು ಲವ್ಲಿ ಆಗಿದೆಯೋ. ಸದ್ಯ ನಾವು ಲವ್ಲಿ ರಿಲೀಸ್ ಮುಂಚೆ ಸಿಗ್ತಾ ಇದ್ದೀವಲ್ಲ, ನಾನು ನಿಮ್ಮನ್ನು ನೋಡಿದಾಗ ಅಂದರೆ ನಾವು ತುಂಬ ಇವೆಂಟ್ಸಲ್ಲಿ ಸಿಕ್ಕಿದ್ದೀವಿ. ಟಗರು ಲಾಂಚಲ್ಲಿ ಟೌನ್ ಹಾಲಲ್ಲಿ ನಾಪ್ಕ ಇದೆ ನಿಮಗೆ, ಇದರಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿರೋದಾಗಿರೋದು. ಅಂದರೆ ನಿಮ್ಮ ಕರಿಯರ್ ಗ್ರಾಫನ್ನು ನೋಡ್ತಾ ಇದ್ದರೆ ಒಂದು ಕಾರಲ್ಲಿ 4-5 ಗೇರ್ ಹೇಗಿರುತ್ತೋ ಆ ಥರ ಕಾಲಕ್ಕೂ ಗೇರ್ಗಳನ್ನು ಶಿಫ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅಂದರೆ ಇಲ್ಲಿವರೆಗೂ ದ ಗ್ಲೋರಿಫೈಡ್ ವಿಲನ್ ಅನ್ನೋದು, ಅಂದರೆ ಒಂದು ಫೇಮಸ್ ಸೇಯಿಂಗ್ ಇದೆಯಲ್ಲ, ಎಲ್ಲರೂ ಹೀರೋ ಹಾಕಾಗತ್ತಾ, ಅಥವಾ ವಿಲನ್ ಇದ್ರೇ ಹೀರೋ ಮರ್ಯಾದೆ, ಈ ಥರದೆಲ್ಲ ಒಂದಷ್ಟು ನಂಬಿಕೆಗಳ ಮಧ್ಯಾಹ್ನ ನಿಮ್ಮ ಇದನ್ನೆಲ್ಲ ಜೀವಿಸ್ತಾ ಬಂದಿರೋ ನೀವು ಈಗ ನೆಕ್ಸ್ಟ್ ಗೇರ್ ಶಿಫ್ಟ್ ಆಗ್ತಾ ಇರೋದು ಆ್ಯಸ್ ಅ ಹೀರೋ. ಅಂದರೆ ಅದು ಮಧ್ಯ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಸೊ ಈ ಗೇರ್ ಶಿಫ್ಟ್ ಮಾಡೋ ಪ್ರಾಸೆಸ್ಸಲ್ಲಿ ವಸಿಷ್ಠ ಅವರು ಮೆಂಟಲಿ ಅಥವಾ ಆ ಶಿಫ್ಟ್ ಆಗುತ್ತಲ್ಲ ಗೇರು, ಆಡಿಯನ್ಸ್ ಪಲ್ಸು, ಪ್ರೊಡ್ಯೂಸರ್ಸ್ಗಳು, ನಿಮ್ಮ ಮಾರ್ಕೆಟು, ಇಲ್ಲಿವರೆಗೂ ಇರೋ ನಿಮ್ಮ ಕಲಿಕೆ ಅಥವಾ ಇದ್ರ ಮಧ್ಯೆ ಜೀವನನ ನೋಡೋ ರೀತಿ, ಅದೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೇನು ತಯಾರಿಗಳು ಮಾಡ್ಕೋತೀರಾ ಯೂಶಲಿ ಆ ಸ್ವಿಚ್ಗೆ? ಸ್ವಿಚ್ ಅನ್ನೋದು ತುಂಬ ಅದು ಸುಲಭದ ವಿಷಯ ನನ್ನ ಕೇಳೋದಾದರೆ. ನಾನು ಹೀರೋನೂ ಅಲ್ಲ, ನಾನು ವಿಲನ್ನೂ ಅಲ್ಲ, ನಾನು ಒಬ್ಬ ಕಲಾವಿದ, ನಾನೊಬ್ಬ ನಟ. ನನಗೆ ಯಾವ ಪಾತ್ರ ನಾನು ಆಯ್ಕೊಂಡ್ರು ಆ ಪಾತ್ರನ ನಾನು ಜಸ್ಟಿಫೈ ಮಾಡಿದ್ನ ಇಲ್ವ ಅನ್ನೋದಷ್ಟೇ ನನ್ನ ಟಾಸ್ಕ್. ಯಾರು ಹುಟ್ತಾ ಹೀರೋ ಅಲ್ಲ, ಯಾರು ಹುಟ್ತಾ ವಿಲನ್ ಅಲ್ಲ. ನನ್ನ ತೆರೆ ಮೇಲೆ ನೋಡೋ ಪಾತ್ರಗಳೇ ಅಭಿನಯದಿಂದನೇ ಆಗೋದು. ಇಫ್ ಅಟ್ ಆಲ್ ನಾನು ನೆಗೆಟಿವ್ ಶೇಡ್ ಮಾಡಿ ಅಲ್ಲಿ ವೀಕಾಗಿ ಕಾಣಿಸ್ಕೊಂಡ್ರೆ ಹೋಯ್ತು, ಪಾಸಿಟಿವ್ ಶೇಡ್ ಮಾಡಿ ಅಲ್ಲಿ ಡಲ್ ಹೊಡೆದ್ರು ಅಥವಾ ನೆಗೆಟಿವ್ ಥರ ಕಾಣಿಸ್ಕೊಂಡ್ರು ಅಥವಾ ಅದಕ್ಕೇನೋ ಜಸ್ಟಿಫೈ ಮಾಡ್ತಿಲ್ಲ ಅಂತ ಅನಿಸಿದ್ರೆ ಅದು ಹೋಯಿತು. ಸೊ ಒಂದು ಪಾತ್ರೆ ಆದರೆ ನಾವು ಅದಕ್ಕೆ ತುಂಬ ನೀರಾದರೆ. ಓಹೋ, ಸೊ ನಿಮ್ಮನ್ನು ನೀವು ಒಂದು ವೆಸಲ್ಲಾಗಿ ನೋಡ್ತಾ ಆ ವೆಸಲ್ಲಿಗೆ ಆಯಾ ಟೈಮಿಗೆ ಏನೇನು ಬೇಕೋ ಅದನ್ನು ನೀರಾಗಬೇಕು ನಾವು. ಬಿ ವಾಟ್ ಮೈ ಫ್ರೆಂಡ್ ಬ್ರೂಸ್ ಲೀ ಹೇಳಿತು, a vessel is a character, whatever the character you choose. So you fit in the, ಅಂದರೆ ಆ ವೆಸಲ್ಗೆ ತಕ್ಕಂತೆ ನೀರಾಗಬೇಕಾದ್ರೆ ನೀರು, ಸಾಲಿಡ್ ಆಗಬೇಕಾದ್ರೆ whatever it takes, be that, do that. ಅಂದರೆ ಇಲ್ಲ ಅಂದರೆ ಏನಾಗುತ್ತೆ, ಒಂದೇ ಥರದನ್ನು ಮಾಡ್ಕೊಂಡು ಹೋದರೆ ಅಥವಾ ಒಂದಕ್ಕಷ್ಟೇ ಸೀಮಿತವಾದರೆ ಟೈಪ್ ಕಾಸ್ಟ್ ಆಗುತ್ತೆ, ಮೊನೋಟನಿ ಆಗುತ್ತೆ, ಆ್ಯಂಡ್ ಅದು ಹೆಚ್ಚು ರುಚಿಸಲ್ಲ, ಹೆಚ್ಚು ದಿವಸ ಉಳಿಯಲ್ಲ. ಅದಕ್ಕೆ ಒಂದು ಲಿಮಿಟೆಡ್ ಟೈಮ್ ಪೀರಿಯಡ್ ಇರುತ್ತೆ ಅದಕ್ಕೆ. ಸೊ ಎಸ್ಪೆಷಲಿ ಇನ್ ಅನ್ ಇಂಡಸ್ಟ್ರಿ ಟೈಪ್ ಕಾಸ್ಟಿಂಗ್ ವೆರಿ ಈಸಿ. ಈಗ ಯಾವುದೋ ಒಂದು ಹೆಜ್ಜೆ ಇಟ್ಟು ಅದೊಂದು ಸ್ವಲ್ಪ ಸಕ್ಸಸ್ ಆಗೋಯ್ತು ಅಂದರೆ ಎಲ್ಲರೂ ಅದೇ ಥರ ಹುಡ್ಕೊಂಡು ಬರ್ತಾರೆ. ಅದು ನಿಮ್ಮೊಂದು ಸ್ಮೈಲ ಹೇಳ್ತಾ ಇದೆ, ವಿಚ್ ಹವ್ ಸೀನ್ ಥ್ರೂ ಮೇ ಬಿ ಇನ್ ದೀಸ್ 12 years ಅಲ್ಲ. ಸೊ ಅದನ್ನು ಆವಾಗವಾಗ ಬ್ರೇಕ್ ಮಾಡೋದು, ಇಲ್ಲ ಒಂದು ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗೋದು, ಇನ್ನೊಂದು ಇಲ್ಲ ಗುರು
ನಾನು ಒಣಗಿರೋ ಎಲೆ ಅಲ್ಲ, ನನ್ನದೇ ಆದಂಥ ಅಭಿಪ್ರಾಯಗಳಿದೆ, ಒಪಿನಿಯನ್ಸ್ ಇದೆ. ಅದು ಆ ಶಿಫ್ಟಿಗೆ ಬೇಕಾಗಿರೋ ತಯಾರಿ ನಾನು ಮಾಡ್ಕೋತೀನಿ, ಪೇಷನ್ಸ್ ನನಗಿದೆ ಅನ್ನೋದು. ಸೊ ಇದು ಹರಿವ ನೀರಿನೋಡು ಸಾಗಲು ಕಸ ಕಡ್ಡಿ ಸಾಕು, ನೀರಿನೆದುರು ಈಸಲು ಜೀವಂತ ಮತ್ಸ್ಯವೇ ಬೇಕು ಅಂತ. ಸೊ ನೀವು ಮತ್ಸ್ಯ. ಜೀವಂತ ಮತ್ಸ್ಯ ಅಷ್ಟೇ ಆ ಅಲೆಗೆ ವಿರುದ್ಧವಾಗಿ ಈಜಬಲ್ಲದು. ಕಸ ಕಡ್ಡಿ ಅಲೆ ಹೆಂಗೆ ಹೋಗುತ್ತೋ ಹಂಗೆ ತೂರ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಾವು ಜೀವಂತ ಇದ್ದೀವಿ ಅಂತ ತೋರಿಸ್ಬೇಕಲ್ಲ. ಅಂದರೆ ಬರೋ ಪಾತ್ರನ ತೊಗೊಂಡು ಮಾಡಿಬಿಟ್ಟೆ ಅನ್ನೋದಕ್ಕಿಂತ ಆ ಪಾತ್ರದ ಅಂದರೆ ಒಂದು ಜರ್ನಿ ಅಥವಾ ಒಂದು ಕರಿಯರ್ ಅಂತ ತೊಗೊಂಡ್ರೆ ಇಟ್ಸ್ ಅ ಜರ್ನಿ. ಆ ಜರ್ನಿನಲ್ಲಿ ನಮಗೆ ಹಲವಾರು ತಿರುವುಗಳಿರುತ್ತೆ, ಮಜಲುಗಳಿರುತ್ತೆ. ಅದೆಲ್ಲದನ್ನು ಬಂತು ಆಗೋಯ್ತು ಅನ್ನೋದಕ್ಕಿಂತ ಅದನ್ನು ಡಿಸೈಡು ಅಥವಾ ಡಿಸೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ. ಅಂದರೆ ನನಗೆ ರಾಜಾಹುಲಿ ಸಿನಿಮಾ ಆದಾಗ, ಸಿನಿಮಾ ರಿಲೀಸ್ ದಿವಸ ರಾತ್ರಿ ಬಂದಂಥ ಆಫರ್ಗಳು ನನಗೆ ಹೀರೋ ಆಗಿ ಆ ದಿನ ರಾತ್ರಿ 2 ಸಿನಿಮಾ ಬಂತು, 2 ಚೆನ್ನಾಗಿತ್ತು ಅಂತ ಅನಿಸಿ ಅವಾಗ ಒಪ್ಕೊಂಡು ಬಿಟ್ಟಿದ್ದೆ. ಒನ್ಸ್ ನಾನು ಎಸ್ ಅಂತ ಹೇಳಿದ ಮೇಲೆ ನನಗೆ ಆವಾಗ ಭಯ ಶುರು ಆಯಿತು. ಮಾಡ್ರನ್ನ ಇಟ್ಕೊಂಡು ಸಿನಿಮಾ ನಂಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ನನಗೇ ಗೊತ್ತಿಲ್ಲ. ಸೊ ನಾನು ಹೀರೋ ಆಗಿ ಮಾಡಿಬಿಟ್ಟು ಆ ಸಿನಿಮಾ ಏನಾಗುತ್ತೋ ಗೊತ್ತಿಲ್ಲ, ಇನ್ ಕೇಸ್ ಅನ್ಕೋಣ ವರ್ಕ್ ಆಗಲ್ಲ, ಅವಾಗ ಏನು ಮಾಡೋದು ನೆಕ್ಸ್ಟು? ಸೊ ಹೀರೋ ಅನ್ನೋದು ಅಂದರೆ ಹೀರೋ ವಿಲನ್ ಅನ್ನೋ ಟ್ಯಾಗ್ ನನಗೆ ಐ ಡೋಂಟ್ ಫ್ಯಾಸಿನೇಟ್ ದೋಸ್ ಥಿಂಗ್ಸ್. ಬಟ್ ಆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಾನು ಶೋಲ್ಡರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಹೌ ಪ್ರಿಪೇರ್ಡ್ ಆಮ್ ಐ? ನನಗೇನೂ ಗೊತ್ತಿಲ್ಲ. ಆ್ಯಂಡ್ ಎಸ್ ಅಫ್ಕೋರ್ಸ್ ಐ ಆಮ್ ಫ್ರಮ್ ಥಿಯೇಟರ್, ನಾಟಕದ ಬ್ಯಾಕ್ಗ್ರೌಂಡಲ್ಲಿ ಆ್ಯಕ್ಟ್ ಮಾಡ್ತೀನಿ. ನನಗೆ ಕೊಟ್ಟ ಪಾತ್ರ ನಾನು ಯಾವ ಪಾತ್ರ ಆದರೂ ನಾನು ಮಾಡ್ತೀನಿ. ಅಷ್ಟು ಬಿಟ್ಟರೆ ಆ ಪ್ರಿಪೇರ್ಡ್ನೆಸ್ ಇದೆ ಇಂಟರ್ನಲ್ಲಿ. ಆದರೆ ಕ್ಯಾಮ್ರಾ, ಈ ಸೆಟ್ಟು, ಈ ಸಿನಿಮಾ ಇದೆಲ್ಲ ಈ ಲೀಗೆ ಹೊಸದು ನನಗೆ. ಸೊ ಹೀಗಿರ್ಬೇಕಾದ್ರೆ ದುಡ್ಕೋದು ಬೇಡ. ಸೊ ವಿಲನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ. ಅಂದರೆ ವಿಲನ್ ಅನ್ನೋದು ನನಗೆ ಆಸೆ. ಚಿಕ್ಕ ವಯಸ್ಸಿಂದ ನನಗೆ ತುಂಬ, ಅಂದರೆ ನಮ್ಮ ಹೀರೋಗಳನ್ನ ಬಿಟ್ಟರೆ ನನ್ನ ಕಣ್ಣು ಹೋಗ್ತಾ ಇದ್ದೆ ವಿಲನ್ಗಳ ಮೇಲೆ. ಯಾಕೆ ಗೊತ್ತಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಅದೆಲ್ಲ ಡೆಸ್ಟಿನೀಸ್ ಕಾಲ್ ಅನಿಸುತ್ತೆ. ಅದು ಯಾಕೆ ಈ ಥರ ಪ್ರಶ್ನೆಗಳು ಬರುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮಲ್ಲಿರುವಂಥ ಒಂದಷ್ಟು ಗುಣಗಳೇ ನಿಮ್ಮ ಮುಂದಿನ ಆಯ್ಕೆಗಳನ್ನು ಡಿಸೈಡ್ ಮಾಡ್ತಾ ಹೋಗುತ್ತೆ. ಅದನ್ನು ಇದನ್ನು ಸೈಕಾಲಜಿಯಿಂದ ದೂರದಿಂದ ನೋಡಿದ್ರೆ ವಿ ಟ್ರೈನ್ ಟು ಅನಲೈಸ್ ಯಾವ ಥರ ವ್ಯಕ್ತಿ, ಆ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಆ ಲೈಫ್ನ ಎದುರಿಸಿರುವ ಘಟನೆಗಳೇನು. ಹೀರೋಗೆ ಅಂದರೆ ಸಾಮಾನ್ಯವಾಗಿ ನಾರ್ಮಲ್ ಜನರಲ್ ಅಪ್ರೋಚ್ ಅಥವಾ ಜನರಲ್ ಟೆಂಡೆನ್ಸಿ ಇನ್ ಸಿನಿಮಾಸ್, ಹೀರೋ ಒಂದು ಸ್ವಲ್ಪ ಸಾಧು ಸಂತ ಆ ಥರ ಇರ್ತಾನೆ. ಅವನು ಕೆಟ್ಟದ್ದು ಮಾಡೋಕ್ಕೆ ಯೋಚನೆ ಮಾಡಬೇಕು, ಅಥವಾ ಅವನಿಗೆ ಏನೋ ಆಗಲಿಲ್ಲ ಅಂದರೆ ಅವನು ಹಲ್ ಕಡ್ಕೊಂಡು ಸುಮ್ಮನಿರಬೇಕು. ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ. ವಿಲನ್ ಹಂಗಲ್ಲ, ಅವ್ನಿಗೆ ಇಷ್ಟ ಆಗಲ್ಲ ಅಂದರೆ ಧ್ವಂಸ ಮಾಡಿಬಿಡ್ತಾನೆ. ಸೊ ಈ ಥರದ್ದು ಎಲ್ಲೋ ಒಂದು ಅಂಶಗಳು ಮೇ ಬಿ ಡ್ರೈವಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಆ್ಯಂಡ್ ಅದಕ್ಕೂ ಮಿಗಿಲಾಗಿ ನಂಗೆ ನೆನಪಾಗೋದೇನೆಂದರೆ, ನಾನು ನೋಡಿದಂಥ ವಿಲನ್ಗಳು ಅಷ್ಟು ಒಳ್ಳೆ ನಟರು. ವಜ್ರಮುನಿ ಅವರು ನನ್ನ ಫೇವ್ರೆಟ್ ವಿಲನ್. ರಘುವರನ್ ಅವರು ಬಾಂಬಾಸ್ಟಿಕ್ ಆ್ಯಕ್ಟರ್. ಸೊ ಅಂಬರೀಷ್ ಪುರಿ ಅವರು, ಈ ಥರದವ್ರನ್ನೆಲ್ಲ ನೋಡಿದಾಗ ನನಗೆ ಏನು ಆ್ಯಕ್ಟ್ ಮಾಡ್ತಾರೆ ಗುರು ಇವರು. ಅಂದರೆ ಹೀರೋ ನಾವು ಪೋಸ್ಟರ್ ನೋಡ್ತೀವಿ, ಸಾಂಗ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ವಿಲನ್ನ ನಮ್ಗೆ ನೋಡೋಕೆ ಸಿಗ್ತಾ ಇದೆ ಸಿನಿಮಾದಲ್ಲಿ ಮಾತ್ರ. ಸೊ ಸಿನಿಮಾಗಳು ನೋಡ್ಬೇಕಾದ್ರೆ ದಿಸ್ ಫೆಲೋ ಸ್ಟ್ಯಾಂಡಿಂಗ್ ಔಟ್ ಅಂತ ಅದು ನಂಗೆ ಅನ್ಸೋದು. ಪ್ರಾಬಬ್ಲಿ ಅಲ್ಲಿಂದ ನಂಗೆ ಅದು ಅವ್ರನ್ನ ನೋಡಿ ಇಷ್ಟ ಆಗಿ ಆ ಒಂದು ಸೆಳಿತಾ ಇರ್ತಾನೆ. ಆ್ಯಂಡ್ ರಾಜಾಹುಲಿಲಿ ನಂದು ಅದು ಡ್ಯುಯಲ್ ಶೇಡ್. ಐ ಆಮ್ ನಾಟ್ ಅ ವಿಲನ್ ಇನ್ ರಾಜಾಹುಲಿ. ಸೊ ಆ ಡ್ಯುಯಲ್ ಶೇಡ್ ಪಾತ್ರ ಅಂದರೆ ಒಳ್ಳೆ ಹುಡುಗ, ಫ್ರೆಂಡು, ಗ್ಯಾಂಗಲ್ಲಿರೋನು, ಅವನ ಪರ್ಸ್ನಲ್ ವಿಷಯಕ್ಕೆ ರಿಫ್ಟ್ ಆಗುತ್ತೆ. ಆ ರಿಫ್ಟಿಂದ ಏನು ನಮಗೂ ನಾವಿಬ್ರು ಏನೋ ಗಲಾಟೆ ಮಾಡ್ಕೊಳ್ತೀವಿ ಅಂದರೆ, ನೀವು ನಂಗೆ ಸೊಪ್ಪಾಗ್ತಿಲ್ಲ ಅಂದರೆ ನಿಮ್ಮ ವಿರುದ್ಧನೇ ಮಾತಾಡ್ತೀನಲ್ವ ನಾನು, ಪ್ರಯತ್ನ ನಿಮ್ಮ ವಿರುದ್ಧನೇ ಇರುತ್ತೆ. ಹಾಗೆ ಆ ಥರದ್ದೊಂದು ಮನೋಸಹಜವಾದ ಪಾತ್ರ ರಾಜಾಹುಲಿದು. ಅಂಥ ಒಂದು ಪಾತ್ರ ಮಾಡಿದಾಗ ಅದರಲ್ಲಿ ಆ ನೆಗೆಟಿವ್ ಶೇಡ್ಗೆ ಆ್ಯಂಡ್ ನನ್ನ ವಾಯ್ಸ್ಗೆ ಒಂಚೂರು ಒಂದು ಸ್ವಲ್ಪ ಬಂತು, ಆ ರೆಕಗ್ನಿಷನ್ ಬಂತು. ಹಾಗಾಗಿ ನಾನು ಓಕೆ ಲೆಟ್ಸ್ ಟ್ರೈ ದಿಸ್, ನೆಗೆಟಿವ್ ಶೇಡ್ಸ್ನ ಟ್ರೈ ಮಾಡೋಣ ಅಂತ. ಆದರೆ ನನ್ನ ಅದೃಷ್ಟವೋ ನತದೃಷ್ಟನೋ ಗೊತ್ತಿಲ್ಲ. ನನಗೆ ಇಲ್ಲಿ ತನಕ ನಾನು ಲೆಕ್ಕ ಹಾಕಿದ್ರು ನಾನು 3-4 ಸಿನಿಮಾ ಅಷ್ಟೇ ವಿಲನ್ ಮಾಡಿರೋದು. ವಿಲನ್ನು ಅಂತ ಏನು ಕರೀತಾರಲ್ಲ, ವಿಲನ್ ಕ್ಯಾರೆಕ್ಟರ್ಗಳು ನಾನು ಮಾಡೇ ಇಲ್ಲ ಜಾಸ್ತಿ. ಮಲ್ಟಿಪಲ್ ಶೇಡ್ಸ್ ಇರೋಂಥ ಪಾತ್ರ ಮಾಡಿದ್ದೀನಿ. ಸಿನಿಮಾಗಳು ಗೆದ್ದಿದ್ದಾವೆ. ರಾಜಾಹುಲಿನೂ ವಿಲನ್ ಅಲ್ಲ, ಗೋಧಿ ಬಣ್ಣದಲ್ಲೂ ವಿಲನ್ ಅಲ್ಲ, ಎರಡೂ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ. ಕವಚ ಅಷ್ಟು ವಿಲನಸ್ ಆಗಿ ಕಾಣುತ್ತೆ ಪಾತ್ರ, ಬಟ್ ಅವ್ನು ವಿಲನೇ ಅಲ್ಲ. ಆ ಕಥೆ ಇರೋದು ಆ ಪಾತ್ರದ ಸುತ್ತ. ಅಂದರೆ ಅಲ್ಲಿ ಆ ರೀತಿ ಅನ್ನಿಸಿದಾಗ ಒಂದು ಕ್ಷಣದಲ್ಲಿ ಅವನು ಹಂಗೆ ಕಂಡ, ಅವನು ಹೊಡೆದಾಕ್ಬಿಡ್ಬೇಕು ಅವನು ಅಂತ ಅನಿಸ್ತು ಅಂದರೆ ಆ ಸೀನಲ್ಲಿ ನಮ್ಗೆ ಸಕ್ಸಸ್ ಅಂತ ಅಷ್ಟೆ. ಸೊ ಅದು ಆ ಪಾತ್ರಕ್ಕೆ ನಾವು ಪಟ್ಟಿರೋ ಪ್ರಯತ್ನ ಆ್ಯಂಡ್ ನಮ್ಮಿಂದ ಕೆಲಸ ತೊಗೊಂಡಿರೋಂಥ ನಮ್ಮ ತಂಡ, ಅವ್ರಿಗೆ ಹೋಗ್ಬೇಕು ಕ್ರೆಡಿಟ್ಸ್. ಇದು ಬಿಟ್ಟರೆ ನಾನು ಅಂದ್ಕೊಂಡಿದ್ದಷ್ಟೇ, ಬಟ್ ಅವಕಾಶಗಳೇ ಸಿಗಲಿಲ್ಲ. ವಿಲನ್ ಚಾಕ್ಲೇಟ್ ಬಾಯ್ದಂಗಿದೆ, ನೀನು ಯಾವನು ವಿಲನ್ ಮಾಡ್ತಾನೆ ಹೋಗೋ ಅಂಥವ್ರು. ಅದ್ರಾಗ ಇನ್ನೂ ತುಂಬ ಲೀನ್ ಆಗಿದೆ. ಏನು ಫುಲ್ ಮಾಡ್ಲಿಂಗಲ್ಲಿದ್ದೆ ನಾನು. ಐ ವಾಸ್ ಅ ರ್ಯಾಂಪ್ ಮಾಡೆಲ್.
ಸೊ ಗಿಪ್ಸ್ ಮಾಡಿಕೊಂಡು ಫುಲ್ ಗ್ರೂಮ್ಡ್ ಆಗಿರ್ತಿದ್ನಲ್ಲ, ಚಾಕ್ಲೇಟ್ ಇರೋ ಥರ ಇದೀನಿ, ಇನ್ಯಾರು ಇಲ್ಲ ನೋಡ್ತಾರೆ, ಏನಾರು ಒಂದು ಗುರು ನೀನು ನನ್ನ ಚಾಕ್ಲೇಟ್ ಇರೋ ಅನ್ಬೇಡ ಅಂತ ನನಗೆ. ಸೊ ಹಂಗೆ ಶುರು ಆದ ಕ್ವೆಸ್ಟು. ಮತ್ತು ಸ್ವಲ್ಪ ಅನ್ಫಿಟ್ ಆಗಿ ಗಡ್ಡ ಎಲ್ಲ ಬಿಟ್ಕೊಂಡು ಕೂದಲೆಲ್ಲ ಬೆಳೆಸ್ಕೊಂಡು, ನಮಗೆ ನಮ್ಮ ಮಂಜಣ್ಣ ಹೇಳಿದ, ಕೆ ಮಂಜು ಅವರು, ಗಡ್ಡ ಬಿಡಪ್ಪ ನೀನು, ಕೂದಲು ಎಲ್ಲ ಬಿಟ್ಬಿಡು, ನೀನು ಕೇಳ್ಕೊಬಿಡು ಆಯಿತಾ, ನಾನು ಹೇಳ್ತೀನಿ ಅಂತ. ಸೊ ಆವಾಗ ಶುರು ಆದಂಥ ಜರ್ನಿ. ಸೊ ಆ ಥರದ ಒಂದಷ್ಟು ಪಾತ್ರಗಳನ್ನ ಹುಡುಕಿ ಆಗ್ಲಿಂದನೂ ಟೈಮ್ ಅಂಡ್ ಅಗೇನ್ ಐ ಬಿನ್ ಕಾನ್ಸ್ಟೆಂಟ್ಲಿ ಟ್ರೈಂಗ್ ಟು ಬ್ರೇಕ್ ದ ನಾರ್ಮ್. ಇದು ನೆಗೆಟಿವ್ ಅಂತ ಟೈಪ್ ಕಾಸ್ಟ್ ಆಗ್ತಿದೆ ಅಂದರೆ ದೆರ್ ಇಸ್ ದ ಮೂವಿ ಆಫ್ ಮೈನ್ ವಿಚ್ ಸೇ ಸಮಥಿಂಗ್ ಅದರ್ವೈಸ್. ರಾಜಾಹುಲಿ ಆದಮೇಲೆ ಗೋಧಿ ಬಣ್ಣ ಇಸ್ ದ ಮೂವಿ, ಐ ಹೋಪ್ ಯು ರಿಮೆಂಬರ್. ನನ್ನ ಪಾತ್ರ ಸತ್ತಾಗ ಅಳ್ತಾರೆ ಜನ ಥಿಯೇಟ್ರಲ್ಲಿ. ಸೊ ವಿಲನ್ಗೆ ಅಳ್ತಾರೆ ಅಂದರೆ ಹೆಂಗೆ ಅಳ್ತಾರೆ? ಯಾರು ಅಳಲ್ಲ. ಅದಾದಮೇಲೆ ಮತ್ತೆ ಇನ್ನೊಂದು 4-5 ಸಿನಿಮಾ ಮಾಡ್ತೀನಿ, ಗ್ರೇ ಶೇಡ್ ಇರುತ್ತೆ ಅಥವಾ ನೆಗೆಟಿವ್ ಟಿಂಜ್ ಇರುತ್ತೆ. ಅದಾದಮೇಲೆ ದಯವಿಟ್ಟು ಗಮನಿಸಿ ಮಾಡ್ತೀನಿ, ಅದು ವೆರಿ ಕಾಮಿಕಲ್, ಎಮೋಷ್ನಲ್. ಅದಾದಮೇಲೆ ಮತ್ತೆ ಇನ್ನೊಂದು 4 ಸಿನಿಮಾ ಆ ರೀತಿದು ಬಂದಾಗ, ಮಫ್ತಿ ಟಗರು, KGF ಈ ಥರದ್ದೆಲ್ಲ ಬಂದಾಗ ಇದೆ, ಅದೆಲ್ಲ ಗ್ರೇ ಟಿಂಜ್ ಇರೋಂಥ ಕ್ಯಾರೆಕ್ಟ್ರು. ಸೊ ಇವೆಲ್ಲ ಬಂದಾಗ ಮತ್ತೆ ಐ ಡೂ ಮಾಯಾ ಬಜಾರ್, ಅಗೇನ್ ಇಟ್ ಹ್ಯಾಸ್ ಅ ಕಾಮಿಕಲ್ ಟಚ್ ಟು ಇಟ್. ಸೊ ಈ ಥರ ನಾನು ಇದು ಕಾನ್ಸ್ಟ್ಯಾಂಟ್ ಕಾನ್ಷಿಯಸ್ ಎಫರ್ಟ್ ಇದು. ಅಂದರೆ ನಾನು ಇದಕ್ಕೆ ಸೀಮಿತ ಅಂತ ನಾನು ಅಲ್ಲ ಅನ್ನೋದನ್ನ ನಾನು ಹೇಳಬೇಕು. ನಾನು ಪ್ರಯತ್ನ ಮಾಡಬೇಕು, ಪ್ರಯೋಗ ಮಾಡಬೇಕು. ಪ್ರಯೋಗಕ್ಕೆ ಒಡ್ಕೊಳ್ಳಿಲ್ಲ ನಾನಾದರೂ ಎಲ್ಲಿಂದ ಕಲಿತೀನಿ, ಜನಕ್ಕೆ ಹೊಸದಾರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಎಲ್ಲಿ ಹೊಸತನ ಇದೆಯೋ ಅಲ್ಲಿ ಏನೋ ಒಂದು ಲರ್ನಿಂಗ್ಸ್ ಇರುತ್ತೆ. ಬಟ್ ಪ್ರತಿ ಸತಿ ಹೊಸತನಗಳು ಒಂದು ಇಂಗ್ಲೀಷಲ್ಲಿ ಹೆಂಗಿದೆ ಅಂದರೆ ಹ್ಯೂಮನ್ಸ್ ಎಲ್ಲ ಹೆಂಗೆ ಡಿಸೈನ್ ಆಗಿರ್ತಾರೆ ಅಂದರೆ ಕಂಫರ್ಟ್ ಝೋನ್ ಯೂಶಲಿ. ಅದಕ್ಕೆ ತಾನೇ 100 ಜನ ಒಂದು ದಾರಿಲಿ ಹೋಗೋದು, ವಿ ಫೀಲ್ ನಾವು ಸೇಫ್ ಆಗಿದ್ದೀವಿ. ಹೊಸದು ಮಾಡೋಕ್ಕೆ ಯೂಶಲಿ ಭಯಗಳೇ ಇರುತ್ತೆ. ಐ ಥಿಂಕ್ ಕೆಲವು ಸತಿ ನಿಮ್ಮಂಥ ಮಾತೆಲ್ಲ ಕೇಳಿದಾಗ ಚಿತ್ರರಂಗದಲ್ಲಿ ಅಥವಾ ಕೆಲವು ಚಿತ್ರರಂಗದಲ್ಲಿರೋರು ಬೇಗ ಕ್ಯಾಮ್ರಾ ಮುಂದೆ ಅಥವಾ ಜನಗಳಿಗೆ ಹತ್ತಿರವಾಗ್ತಾರೆ, ಅವ್ರ ಸ್ಟೋರೀಸ್ ಹತ್ತಿರ ಆಗುತ್ತೆ. ಅದೇ ಥರ ಎಷ್ಟೊಂದು ಜನ ಚಾನ್ಸಸ್ಗಳು ತೊಗೋಬೋದು. ಸೊ ಮೈ ಕ್ವೆಶನ್ ಇಸ್, ಪ್ರತಿ ಸತಿ ಏನಾದರೂ ಹೊಸದು ಮಾಡಬೇಕು ಅಂದಾಗ ನಿಮ್ಮ ಮುಂದೆ ನಿಮ್ಮ ಹುರುಪು ಒಂದು ಕಡೆ ಆದರೆ ಒಂದು ಭಯ. ಈಗ ಲವ್ಲಿವರೆಗೂ ಇಲ್ಲಿಂದ ಬಂದರೆ ಒಂದು ಲೆಕ್ಕ ಸಿಗ್ತಾ ಹೋಗುತ್ತೆ ನಿಮಗೆ. ನೀವೇ ಹೇಳ್ದಂಗೆ ಪ್ರತಿ ಸತಿ ಲೆಕ್ಕ ಸಿಕ್ಕಿದಾಗಲೂ ಈ ಲೆಕ್ಕ ನಂಗೆ ಅರ್ಥ ಆಗಿದೆ, ಇವಾಗ ನಾನು ಫಾರ್ಮುಲಾ ಚೇಂಜ್ ಮಾಡ್ತೀನಿ ಅಂತ ನೀವು ಶಿಫ್ಟ್ ಮಾಡ್ತಾ ಹೋದಾಗ ವಾಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಗಿವ್ಸ್ ಯು ಟು ಬ್ರೇಕ್ ದ ನಾರ್ಮ್ ಆ್ಯಂಡ್ ಟೇಕ್ ದಟ್ ರಿಸ್ಕ್ ಟೈಮ್ ಆ್ಯಂಡ್ ಅಗೇನ್? ಇಟ್ಸ್ ದ ಝೀಲ್ ಇನ್ಸೈಡ್ ಯು ಟು ಪರ್ಫಾರ್ಮ್ ಬೆಟರ್ ಆ್ಯಂಡ್ ಬೆಟರ್. ಆ್ಯಂಡ್ ಏನಾಗುತ್ತೆ, ಪಾತ್ರಗಳು ಮಾಡಿದ ಥರದ್ದೇ ಪಾತ್ರಗಳನ್ನ ನಾವೇ ಮಾಡೋದು ನಮಗೆ ಬೋರ್ ಆಗುತ್ತೆ, ನಮ್ಮನ್ನು ನೋಡೋ ಜನಕ್ಕಾಗಲ್ವ. ನಮ್ಮನ್ನು ಇಷ್ಟಪಡೋರನ್ನ ರಂಜಿಸೋದು ನಮ್ಮ ಜವಾಬ್ದಾರಿ, ಕರ್ತವ್ಯ ಕೂಡ. ಆ್ಯಂಡ್ ಅದನ್ನು ಗಮನದಲ್ಲಿ ಇಟ್ಕೊಂಡು ಬೇರೆ ಬೇರೆ ಪ್ರಯೋಗಗಳನ್ನ, ಬೇರೆ ಬೇರೆ ಥರದ ಪಾತ್ರಗಳನ್ನ ನಾವು ಮಾಡ್ತಾ ಹೋದಾಗಲೇ ಅವ್ರಿಗೂ ಬೇರೆ ರೀತಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ದಟ್ಸ್ ವಾಟ್ ಯು ಆರ್ ಹಿಯರ್ ಫಾರ್ ಆ್ಯಸ್ ಆ್ಯನ್ ಆರ್ಟಿಸ್ಟ್. ಸೊ ವಾಟ್ ಮೋರ್ ಝೀಲ್ ಯು ವಾಂಟ್? ಸೊ ದಟ್ ಡ್ರೈವ್ ಇಸ್ ಸಫಿಷಿಯಂಟ್, ದಟ್ಸ್ ಎನಫ್. ನನಗೆ ಈಗ ಲವ್ಲಿ ಥರದೊಂದು ಪಾತ್ರ, ಈಗ ಅದ್ಭುತವಾದ ಒಂದು ಪಾತ್ರ ಇದು, ಯಾವುದೇ ಕಲಾವಿದ ನೋಡಿದ್ರು ಆಸೆ ಪಡ್ತಕ್ಕಂಥ ಒಂದು ಪಾತ್ರ ಇದು. ಆ್ಯಂಡ್ ಐ ಆಮ್ ಲಕ್ಕಿ ಎನಫ್ ಟು ಗೆಟ್ ಇಟ್ ದಿಸ್ ರೋಲ್. ಯಾಕೆಂದರೆ ಮಲ್ಟಿಪಲ್ ಶೇಡ್ಸ್, ಮಲ್ಟಿಪಲ್ ಡೈಮೆನ್ಷನ್ಸ್ ಇರ್ತಕ್ಕಂಥ ಪಾತ್ರ. ಇದರಲ್ಲಿ ನೀವು ಕಂಡಂಗೆ ಅಂದ್ಕೊಂಡಂಗೆಲ್ಲ ಕಾಣಿಸ್ತಾನೆ ಈ ಪಾತ್ರ. ಅಂದರೆ ಇವನು ರೌಡಿ, ಇವನು ನೆಗೆಟಿವ್ ಎಲಿಮೆಂಟು, ಇವನು ಆ್ಯಂಟಿ ಸೋಷಿಯಲ್ ಬೀಯಿಂಗ್ ಅಂದ್ಕೊಳ್ಳಿ, ಹಂಗಂಗೆ ಕಾಣಿಸ್ತಾನೆ, ಅಂಥ ಕೆಲಸಗಳು ಮಾಡ್ತಾನೆ. ಇವನು ಗುರು, ಇವನು ಪ್ರೇಮಿ, ಲವರ್ ಅಂದರೆ ಇವನು, ಫ್ಯಾಮಿಲಿ ಮ್ಯಾನ್ ಅಂದರೆ ಇವನು, ರೆಸ್ಪಾನ್ಸಿಬಿಲಿಟಿ ಅಂದರೆ ಇವನ ಥರ ಇರಬೇಕು. ಎಲ್ಲನೂ ನಿಮ್ಮಲ್ಲೇ ಇದೆ, ಬಟ್ ಬೇರೆ ಬೇರೆ ಟೈಮಲ್ಲಿ. ಒಂದು 5-6 ವರ್ಷದ ಟೈಮ್ ಲೈನಲ್ಲಿ ನಡೆಯೋಂಥ ಅದು ಕಥೆ ಈ ಸಿನಿಮಾ. ಆ್ಯಂಡ್ ಇದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬೇಸ್ ಮಾಡಿ ಕಟ್ಟಿರ್ತಕ್ಕಂಥ ಒಂದು ಕಥೆ. ಏನು ರಿಯಲ್ ಲೈಫ್ ಇನ್ಸಿಡೆಂಟು? ಸಿನಿಮಾ ನೋಡಿ. ಯಾಕೆಂದರೆ ಇವತ್ತು ಏನಂದರೆ ಒಂದು ನಾನು ಹೇಳಕ್ಕೆ ಬಯಸೋದು ಅಂದರೆ, ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಶೋಷಣೆ ಆದಾಗಲೂ ಐದರ್ ವಿ ಫೀಲ್ ಫಾರ್ ಇಟ್ ಆರ್ ವಿ ಕ್ರಿಬ್ ಓವರ್ ಇಟ್ ಆರ್ ಸಲ್ಕ್ ಓವರ್ ಇಟ್ ಆರ್ ವಿ ಫೀಲ್ ಹೆಲ್ಪ್ಲೆಸ್. ಅಂದರೆ ನಾವು ಒಂದಷ್ಟು ಯಾರಿಗೂ ಅಮಾಯಕರಿಗೆ ಶೋಷಣೆ ಆದಾಗ ನಾವು ಏನು ಮಾಡೋಕ್ಕಾಗಲ್ಲ, ನೋಡ್ಕೊಂಡು ಅಯ್ಯೋ ಅಂತ ಫೀಲ್ ಮಾಡ್ಕೋತೀವಿ. ಏನಾದ್ರು ಮಾಡಬೇಕಲ್ಲ ಅನ್ನೋ ಅರ್ಜ್ ಬರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ವಿ ಆರ್ ಬೌಂಡೆಡ್ ಬೈ ಸರ್ಟನ್ ಥಿಂಗ್ಸ್. ಸೊ ಆ್ಯಂಡ್ ಕೆಲವೊಂದು ಸಲ ನೋಡಿದಾಗ ಲೈಕ್ ಸರಿ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತಲೂ ಒಂದು ಡ್ರೈವ್ ಬರುತ್ತೆ ನಮಗೆ. ಸೊ ಅಂಥ ಸಿಚುವೇಶನ್ಸಲ್ಲಿ ಕಲ್ಪ್ರಿಟ್ಟು ಏನೋ ಶಿಕ್ಷೆ ಒಳಪಟ್ಟ ಅಥವಾ ಪಡಲಿಲ್ಲ ಅಲ್ಲ, ಅವ್ರಿಗೊಂದಷ್ಟು ಎಕ್ಸ್ಕ್ಯೂಸಸ್ಸು ಅಥವಾ ಇಲ್ಲ ಪನಿಷ್ಮೆಂಟ್ ಏನೋ ನಡೆಯುತ್ತೆ. ವಿಕ್ಟಿಮ್ ಅಂತ ಬಂದಾಗ ವಿಕ್ಟಿಮ್ಗೆ ನಾನು ಯಾಕೆ ವಿಕ್ಟಿಮೈಸ್ಡ್ ಆದೆ ಅನ್ನೋದೇ ಗೊತ್ತಿಲ್ಲದೆ ಹೋದಾಗ, ಬಟ್ ಅದರಿಂದ ಅವರ ಕುಟುಂಬ ಎಲ್ಲ ಸಫರ್ ಆಗ್ತಿದ್ದಾಗ ಏನು ಮಾಡಬೇಕು ಆ ವಿಕ್ಟಿಮ್ ಆ್ಯಂಡ್ ದರ್ ಫ್ಯಾಮಿಲಿ? ಸೊ ಆ ಥರ ನಮ್ಮ ಸಮಾಜದಲ್ಲಿ ಎಷ್ಟೋ ವಿಚಾರಗಳಲ್ಲಿ, ಎಷ್ಟೋ ವಿಧಾನಗಳಲ್ಲಿ ಶೋಷಣೆಗೊಳಗಾಗಿ, ಹಲ್ಲೆಗೊಳಗಾಗಿ ತುಂಬ ಜೀವಗಳು ಬದುಕ್ತಾ ಇದ್ದಾವೆ,
ಪಾಪ ಬದುಕಿಗೆ ಒಂದು ದಿಕ್ಕಿಲ್ದೇನೋ ಅಥವಾ ಒಂದು ಆಸರೆ ಇಲ್ಲದೇನೋ ಆಶಯ ಇಲ್ಲದೇನೋ ಅಥವಾ ಅನುಭವಿಸ್ತಾನೆ ಜೀವನ ಕಳೆದುಬಿಡ್ತಿದ್ದಾರೆ. ಅಂಥ ಒಂದಷ್ಟು ಜನರ ಅಥವಾ ಒಂದಷ್ಟು ಆ ಥರದ ವರ್ಗದ ಅವರ ಭಾವನೆಯ ಕಥೆ ಲವ್ಲಿ. ಹಾಗಿದ್ರೆ ಇದರ ಘಟನೆಗಳನ್ನು ಎದುರಿಸೋರಿಗೆ ಎಲ್ಲೋ ಒಂದು ಅವ್ರಿಗೊಂದು ಕ್ಲೋಜರ್ ಸಿಗುತ್ತೆ. ಎದುರಿಸದೇ ಇರೋರಿಗೂ ಎದುರಿಸಿದವರ ಕಷ್ಟ ಈ ಸಿನಿಮಾ ಆಗುತ್ತೆ. ಹಾಗೆ ಮೇ ಬಿ ಪ್ರಚೋದಿಸೋವಂಥ ಒಂದು ವಿಚಾರ ಕೂಡ, ಲೈಕ್ ನೆಕ್ಸ್ಟ್ ಟೈಮ್ ಹಿಂಗಾದಾಗ ಈಗ ನಾವು ಏನೋ ಮಾಡ್ಬೋದು. ಈಗ ಅಯ್ಯೋ ಅಪ್ಪ ಕನಿಕರ ಸಹಾನುಭೂತಿ ಅವ್ರ ಜಾಗದಲ್ಲಿ ನಿಲ್ಲೋದು, ಅದು ನೆಕ್ಸ್ಟ್ ಸ್ಟೇಜು. ನಿಂತ ಮೇಲೆ ಓಕೆ ನಾನು ಏನಾದ್ರು ಮಾಡ್ಬೋದು. ಸೊ ಈ ಥರ ಎಲ್ಲ ಥರದಲ್ಲೂ ನಿಮ್ಗೆ ಹಂಗಾರೆ ಇದು ತೃಪ್ತಿ ಕೊಟ್ಟಿದೆ. ಡಿಫ್ರೆಂಟ್ ಶೇಡ್ಸ್, ದ ಸ್ಟೋರಿ, ದ ಮೆಸೇಜ್ ಆ್ಯಂಡ್ ಐ ಆಮ್ ಶೋರ್ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಒನ್ ಪಾಯಿಂಟ್ ರಶ್ಮಿ, ಏನಂದರೆ ಸಿನಿಮಾ ಶುಡ್ ಆಲ್ವೇಸ್ ಬಿ ಅನ್ ಎಂಟರ್ಟೈನರ್. ಬೋಧನೆ ಹೇಳ್ಕೊಂಡು ಕೂತ್ರೆ ಅದು ಪ್ರೀತಿಯಾಗಿದ್ದರೆ ಅದು ಕಷ್ಟ ತೊಗೊಳಕ್ಕೆ. ಹೇಳಬಾರ್ದು ಅಂತಲ್ಲ, ಅದನ್ನೇ ಒಂದು ಕಮರ್ಷಿಯಲ್ ಪ್ಲ್ಯಾಟ್ರಲ್ಲಿ ಎಂಗೇಜಿಂಗ್ ಆಗಿ ಎಂಟರ್ಟೈನ್ ಮಾಡ್ತಾ ಹೇಳಲೇಬೇಕು. ಯಾಕಂದರೆ ಸಿನಿಮಾ ಇಸ್ ಸಚ್ ಅ ಪವರ್ಫುಲ್ ಮೀಡಿಯಮ್. ಎಲ್ಲ ಮನಸ್ಸುಗಳನ್ನ ಗೆಲ್ಲಬಲ್ಲದು, ಸೂರೆಗೊಳ್ಳಬಲ್ಲದು ಆ್ಯಂಡ್ ಇನ್ಫ್ಲೂಯೆನ್ಸ್ ಮಾಡಬಲ್ಲದು. ಅಷ್ಟು ಪವರ್ಫುಲ್ ಮೀಡಿಯಮ್ ಸಿನಿಮಾ. ವೈ ಡೋಂಟ್ ವಿ ಯೂಸ್ ಇಟ್? ಅಂದರೆ ಎಂಟರ್ಟೈನ್ಮೆಂಟ್ ಜೊತೆಗೂ ಇನ್ನೂ ಒಂದು ಹೂವಿನ ಜೊತೆಗೆ ನಾರು ಸೇರಿಸಿ ಕೊಟ್ಟರೆ ವಿ ಆಲ್ವೇಸ್ ಟೆಲ್ ಅಲ್ವಾ, ದೇರ್ ಹ್ಯಾಸ್ ಟು ಬಿ ಸಮ್ ಥಿಂಗ್ ಟು ಟೇಕ್ ಹೋಮ್ ಅಂತ. ಆ ಟೇಕ್ ಅವೇ ಇರಬೇಕಲ್ಲ ಒಂದು ಕಾನ್ಸೆಪ್ಟ್ ಯಾವುದೇ ಆಗಲಿ. ಅಂದರೆ ಒಂದು ಸಿನಿಮಾ ನೋಡ್ಕೊಂಬಂದಾಗ ಆ ಸಿನಿಮಾ ನಮ್ಮನ್ನು ಕಾಡಬೇಕು, ಆ ಪಾತ್ರಗಳು ನಮ್ಮನ್ನು ಕಾಡಬೇಕು, ಅದರ ಉದ್ದೇಶ ನಮಗೆ ಮನಸ್ಸಿಗೆ ಹತ್ತಿರ ಆಗಬೇಕು, ನಮ್ಮನ್ನು ಡ್ರೈವ್ ಮಾಡಬೇಕು. ಇದು ನೋಡಿದಾಗ ನಾನು ಈ ಥರದ್ದು ಏನೋ ಒಂದು ಎತ್ಕೊಂಡು ಹೋಗ್ಬೇಕು, ಅಂದರೆ ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡಬೇಕು ಅನ್ನೋ ಝೀಲ್ ಕೊಡಬೇಕು. ಸೊ ಅದು ನನ್ನ ಬಿಲೀಫ್ ಸಿಸ್ಟಮ್ಸ್. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದ್ಯಾಟ್. ಆ್ಯಂಡ್ ಎಂಟರ್ಟೈನ್ ಮಾಡ್ತಾ ಹೇಳಿದಾಗ ಪ್ರೇಕ್ಷಕ ಕೊಡೋ ಕಾಸಿಗೂ ಒಂದು ಬೆಲೆ ಇರುತ್ತೆ. ಬಿಕಾಸ್ ಎವ್ರಿಬಡಿ ಸಫರಿಂಗ್ ಫ್ರಮ್ ಒನ್ ಆರ್ ದ ಅದರ್ ಥಿಂಗ್. ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಜಾಮ್ ಸಮಸ್ಯೆ ಒಂದು ಇರುತ್ತೆ ಜೀವನದಲ್ಲಿ. ಆ ಸ್ಟ್ರೆಸ್ ಸಾಕು. ಆ ಸ್ಟ್ರೆಸ್ಸನ್ನು ರಿಲೀವ್ ಮಾಡೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಆ ಎಂಟರ್ಟೈನ್ಮೆಂಟು ಸಿನಿಮಾ. ಸೊ ಅವರ ಆ 3-4 ಗಂಟೆಗಳ ಎಂಗೇಜ್ಮೆಂಟು, ಅವ್ರು ಕೊಡೋ ಆ ದುಡ್ಡು ಅದಕ್ಕೆ ವರ್ತ್ ಅಂತಕ್ಕಂಥ ಎಂಗೇಜ್ಮೆಂಟು, ಎಂಟರ್ಟೈನ್ಮೆಂಟ್ ಅವ್ರಿಗಿದ್ರೆ, ಅದ್ರ ಜೊತೆಗೆ ಒಂದು ಒಳ್ಳೆ ಸಂದೇಶ ಹೇಳಿದಾಗ they'll definitely take it home. Wake up to fresh ideas. Repose. ಎಲ್ಲ ವಿಚಾರವನ್ನು ಇಷ್ಟು ಎಳೆಯಾಗಿ ನೋಡಿ ಮನಸ್ಸನ್ನು ಮಗು ಥರ ಎಳಸಾಗಿ ಇಟ್ಕೊಳ್ಳೋ ಒಂದು ವ್ಯಕ್ತಿತ್ವವಾಗಿ ಏನು ಮುಂದೆ ವಸಿಷ್ಠ ಅವ್ರು ಕಾಣ್ತಾ ಇದ್ದಾರೆ. ಲವ್ಲಿ ಆ ಮನಸ್ಸಲ್ಲಿ ಇಟ್ಕೊಂಡು ನಾನು ಟ್ರೇಲರ್ ನೋಡಿದೆ, ನೀವು ತೋರಿಸಿದ್ರಿ ಈಗಷ್ಟೇ. ದೆರ್ ಇಸ್ ತುಂಬ ಒಂದೊಂದು ಬ್ಲಾಕ್ಗೆ ಸೌಂಡ್ ಡಿಸೈನ್ ಚೇಂಜ್ ಆಗ್ತಾಯಿದೆ, ನೀವು ಕಾಣಿಸೋ ರೀತಿ ಚೇಂಜ್ ಆಗ್ತಾಯಿದೆ. ಮೈ ಫೇವ್ರೆಟ್ ಲುಕ್ ನಿಮ್ಮದು ಇಸ್ ದಟ್ ಲವರ್ ಬಾಯ್ ಇಮೇಜ್. ಬಿಕಾಸ್ ಎಲ್ಲ ಕಡೆ ನಿಮ್ಮನ್ನು ಗಡ್ಡ ಕೂದಲು ಒರಟಾಗಿ ನೋಡಿ, ಬಟ್ ದೇರ್ ಇಸ್ ಯು ಲುಕ್ ಗುಡ್ ಆಸ್ ಅ ಚಾಕ್ಲೇಟ್ ಬಾಯ್. ನೀವೇ ಹೇಳ್ದಂಗೆ ವೈ ಯು ಶೈಯಿಂಗ್ ಅವೇ ಫ್ರಮ್ ದಟ್ ಇಮೇಜ್. ಅಂದರೆ ಇಸ್ ಇಟ್ ದ ರೇಸಿಸಮ್ ಪಾರ್ಟ್, ಬ್ರೌನು ದಟ್ ಇಸ್ ಹರ್ಟಿಂಗ್ ಯು? Even if you call me like a dark fellow, brown fellow, whatsoever, I don't feel offended at all. But you just don't like chocolate boy ಅನ್ನೋ ಏನೋ ಕೇಳಿದ್ರೆ ಒಂಥರ ಇಚ್ಚಿ ಬಟ್ ನನಗೆ ಅದೊಂದು ಬಿರುದಿತ್ತು, ಚಾಕ್ಲೇಟ್ ವಿಲನ್ ಅಂತ. ಪ್ರಾಬಬ್ಲಿ ಐ ಆಮ್ ದ ಓನ್ಲಿ ಚಾಕ್ಲೇಟ್ ವಿಲನ್ ಆನ್ ಅರ್ತ್. ಚಾಕ್ಲೇಟ್ ವಿಲನ್ ಆಕ್ಸಿಮೋರಾನ್ ಇದು. ಚಾಕ್ಲೇಟ್ ವಿಲನ್ ಹಂಗೆ ಪ್ರಪಂಚದಲ್ಲಿ ಹುಡುಕ್ರೆ ಯಾರು ಸಿಗಲ್ಲ. ಯು ಕ್ಯಾನ್ ಗೂಗಲ್ ಇಟ್, ದಟ್ಸ್ ಮೀ. ಚಾಕ್ಲೇಟ್ ವಿಲನ್ ಹೂ ಸಿಂಗ್ಸ್ ಸೋ ವೆಲ್ ಅಂಡ್ ಮೇ ಬಿ ಅದರಿಂದನೇ ಬಂತೇನೋ. ದಿ ಸ್ವೀಟೆಸ್ಟ್ ಚಾಕ್ಲೇಟ್ ವಿಲನ್. ಸರಿ, ಈಗ ಆ ಬೀಚ್ಗೆಲ್ಲ ವಾಪಸ್ ಮತ್ತೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಸಿನಿಮಾಗಳು ಪಾತ್ರಗಳ ಮೂಲಕ ನಿಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಸೊ ಪ್ರತಿ ಸತಿ ಕರ್ಕೊಂಡು ಹೋದಾಗ್ಲೂ ನಿಮ್ಮಲ್ಲಿರೋ ಒಬ್ಬ ಸ್ಟೂಡೆಂಟು ಬರ್ತಾ ಇದ್ದಾನೆ ಜೊತೆಗೆ. ಸೊ ಈಗ ರಾಜಾಹುಲಿಯಿಂದ ಲವ್ಲಿವರೆಗೂ ಐ ಆಮ್ ಶೋರ್ ನಿಮ್ಮ ಮಾತಲ್ಲೇ ನಿಮ್ಮ ಎಷ್ಟು ನುರಿತಿದ್ದೀರಾ, ಎಷ್ಟು ಮೆಚ್ಯೂರ್ ಆಗಿದ್ದೀರಾ ಕಾಣ್ತಾ ಇರುತ್ತೆ. ನಿಮ್ಮಲ್ಲಿ ಒಬ್ಬ ಸ್ಕ್ರಿಪ್ಟ್ ರೈಟರು, ಒಬ್ಬ ಡೈರೆಕ್ಟ್ರು, ಒಬ್ಬ ಆ್ಯಕ್ಟರ್, ಎಲ್ಲರೂ ಲೇಯರ್ಸ್ ಆಗಿ ಬೆಳೀತಾ ಇದ್ದಾರೆ. ಸೊ ಈ ಲವ್ಲಿ ಆ ಮೂವಿ ಮೂಲಕ ಈ ಪರ್ಸ್ನಲ್ ಲರ್ನಿಂಗ್ಸ್ ಏನು? ಅಂದರೆ ವ್ಯಕ್ತಿಯಾಗಿ ಯಾವ್ಯಾವ ರೀತಿ ಬೆಳೆದಿದ್ದೀರಾ? ಪ್ರತಿ ಸಿನಿಮಾದ ಪ್ರತಿ ಪಾತ್ರದಲ್ಲೂ ಕಲಿತೀವಿ ರಶ್ಮಿ. ಅಂದರೆ ಪ್ರತಿನಿತ್ಯ ಕಲಿಕೆ ಕಲಾವಿದನಿಗೆ ಒಂದು ವರ ಅದು. ಯಾವುದೇ ಕಲಾವಿದ ಆಗಲಿ, ನಮಗೇನೆಂದರೆ ಜನರನ್ನು ನೋಡ್ತೀವಿ, ಜನರ ಜೊತೆ ಬೆರಿತೀವಿ, ಅಥವಾ ಒಂದು ಪ್ರತಿ ಪಾತ್ರ ನಾವು ನಿಭಾಯಿಸ್ಬೇಕಾದ್ರೆ ಪ್ರತಿ ಸೀನು ಹೊಸ್ತು. ಅದು ಯಾವುದು ನಾವು ಮುಂಚೆ ಕಂಡಿದ್ದಲ್ಲ, ಓದಿದ್ದಲ್ಲ, ತಿಳಿದಿದ್ದಲ್ಲ. ಆ ಪಾತ್ರದ ಮನಸ್ಥಿತಿಗೆ ನಾವು ಇಳಿದು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅದರ ಪರಿಚಯ ಆಗ್ತಾ ಹೋಗುತ್ತಲ್ಲ. ಸ್ಕ್ರೀನ್ ಮೇಲೆ ಆ ಪಾತ್ರವಾಗಿ ನಾವು ಕಾಣ್ತಾ ಇರ್ತೀವಿ, ಬಟ್ ಒಳಗಡೆ ನಾವು ಕಲಿತಾ ಇರ್ತೀವಿ. ಸೊ ಅದು ನಮಗೆ ನಿತ್ಯ ಕಲಿಕೆ. ಆ್ಯಂಡ್ ಯಾವಾಗಲೂ ಅಷ್ಟೇ, ಯಾವುದೇ ವ್ಯಕ್ತಿ ಆಗಲಿ, ಕಲಾವಿದರೆ ಅಂತಲ್ಲ, ಎಷ್ಟು ದಿವಸ, ಎಷ್ಟು ವರ್ಷಗಳು ಅಥವಾ ಉಸಿರೋ ತನಕ ವಿದ್ಯಾರ್ಥಿಗಳಾಗಿರ್ತೀವಿ, ಜೀವನ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಬಿ ಎ ಸ್ಟೂಡೆಂಟ್ ಫಾರ್ ಎವರ್, ಅದು ಫಾರ್ ಎವ್ರಿಬಡಿ. ಬಟ್ ಆಸ್ ಅನ್ ಆರ್ಟಿಸ್ಟ್ ಯು ಆರ್ ಬೌಂಡ್ ಟು ಲರ್ನ್.
ಯು ಆರ್ ಮೇಡ್ ಟು ಲರ್ನ್. ಅಂದರೆ ಆ ವಾತಾವರಣ ಹೊಸದು, ಆ ಜಾಗ ಹೊಸದು, ಅಲ್ಲಿರೋ ಜನ ಹೊಸದು, ಆ ಪಾತ್ರ ಹೊಸದು, ಆ ಡೈಲಾಗ್ ಹೊಸದು, ಆ ಸೀನ್ ಹೊಸದು, ಎಲ್ಲವೂ ಹೊಸದಾಗಿದ್ದಾಗ ಅದನ್ನು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಯಾವುದೋ ಒಂದು ಈ ಥರದ್ದನ್ನು ನಾನು ಯೋಚನೆ ಮಾಡಿಲ್ವಲ್ಲ, ಈ ಅಪ್ರೋಚಲ್ಲಿ ನಾನು ಯಾವತ್ತೂ ಬದುಕೇ ಇಲ್ವಲ್ಲ, ಅಥವಾ ಈ ಥರದ್ದನ್ನು ಕಂಡೇ ಇಲ್ವಲ್ಲ, ಏನೋ ಒಂದು ಹೊಸ್ತು ಸ್ಟ್ರೈಕ್ ಆಗ್ತಾ ಇರುತ್ತೆ. ಅದನ್ನ ನೋಡ್ತಾ ನೋಡ್ತಾ ಅದನ್ನು ಮಾಡ್ತಾ ಮಾಡ್ತಾ ಕಲಿತಾ ಇರ್ತೀವಿ. ಆ್ಯಂಡ್ ಇಷ್ಟು ಜರ್ನಿಲಿ 10 ವರ್ಷದ ಜರ್ನಿಲಿ ನನಗೆ ನಾನು ವ್ಯಕ್ತಿಯಾಗಿ ಬಹಳ ವಿಚಾರಗಳು ಕಲ್ತಿರೋದು ಸಿನಿಮಾಯಿಂದಲೇ. ಬಹಳ ಬಹಳ ವಿಚಾರ, ಅಂದರೆ ಇನ್ಕ್ಲೂಡಿಂಗ್ ಡ್ರೈವಿಂಗ್. ನಾನು ಡ್ರೈವಿಂಗ್ ಕಲ್ತಿದ್ದೆ ಸಿನಿಮಾಯಿಂದ. ಸಿನಿಮಾಗೆ ಬರೋಕ್ಕೆ ಮುಂಚೆ ಕಾರ್ ಡ್ರೈವಿಂಗ್ ಬರ್ತಾ ಇರಲಿಲ್ಲ ನನಗೆ. ಆರ್ಯಾಸ್ಲವ್ ಅಂತ ನನ್ನ ಮೊದಲು ರಿಲೀಸ್ ಆದ ಸಿನಿಮಾ. ಆ ಸಿನಿಮಾ ಶೂಟಿಂಗಲ್ಲಿ ಜೀಪ್ ಓಡಿಸ್ಕೊಂಡು ಹೋಗಬೇಕು. ನಂಗೆ ಡ್ರೈವಿಂಗ್ ಬರೋಲ್ಲ. ನಮ್ಮ ಹೀರೋಯಿನ್ನು ನಂಗೆ ಬರುತ್ತೆ ಡ್ರೈವಿಂಗ್, ನಾವು ಓಡಿಸ್ತೀನಿ ಅಂತ. ದ ಸೀನ್ ಇಸ್ ಡಿಸೈನ್ ಲೈಕ್ ಐ ಆಮ್ ಡ್ರೈವಿಂಗ್, ಶೀ ಕಮ್ಸ್ ಹಾಪ್ಸ್ ಇನ್ ಟು ದ ಜೀಪ್. ಅವಳಿಗೆ ಹೀರೋ ಕಾಳಾಗ್ತಾ ಇರ್ತಾನೆ, ಅವನು ಓಡ್ ಬಂದು ಅವ್ನು ಬರೋವಂಥದ್ದಿರಲ್ಲ, ಅವನು ಓಡ್ ಬಂದು ಹಿಂದ್ಗಡೆ ಹತ್ಕೊಂಡು ಕೂತ್ಕೋತಾನೆ ಜೀಪ್ಗೆ. ಈ ಸೀಕ್ವೆನ್ಸು. ಈಗ ನನಗೆ ಡ್ರೈವಿಂಗ್ ಬರೋಲ್ಲ ಅನ್ನೋ ಕಾರಣಕ್ಕೆ ಸೀನ್ ಡಿಸೈನೇ ಚೇಂಜ್ ಮಾಡೋಕ್ಕಲ್ಲ. ನಂಗೆ ಡ್ರೈವಿಂಗ್ ಬರುತ್ತೆ ಅಂತ ಆ ಹುಡುಗಿ ಓಡಿಸ್ಬಿಟ್ರೆ ಅವ್ನು ಯಾಕೆ ಬರಬೇಕು, ನಾನು ಯಾಕೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೋಬೇಕು, ಅರ್ಥನೇ ಇರಲ್ಲ. ಸೊ ಏನು ಮಾಡೋದು ಗುರು, ಡ್ರೈವಿಂಗ್ ಬರೋಲ್ವಲ್ಲ, ನಾನು ಓಡಿಸ್ತೀನಿ ಬೇರೆ ಅಂದ್ಬಿಟ್ಲ ಹುಡುಗಿ. ನನಗೆ ಅಫೆಂಡ್ ಆಗೋಯ್ತು. ಇದು ಏನೋ ಮಾಡಬೇಕು ಅನ್ನೋ ಅಲ್ಲೊಬ್ಬ ಹುಡುಗ ಇದ್ದ, ಐ ಯೂಸ್ ಟು ಕಾಲ್ ಹಿಮ್ ರಾಜಾಹುಲಿ. ಇನ್ನೂ ರಾಜಾಹುಲಿ ಬಂದಿರಲಿಲ್ಲ, ನಾನು ಇಟ್ಟಿದ್ದ ಹೆಸರು ಅವನಿಗೆ. ರಾಜಾಹುಲಿ, ನಾನು ಗಾಡಿ ಓಡಿಸ್ಬೇಕು, ಏನು ಮಾಡ್ತೀನಿ ಗೊತ್ತಿಲ್ಲ, ಕಲಿಸ್ಬೇಕು. ಅಣ್ಣ ಹೆಂಗಣ್ಣ, ನೆಕ್ಸ್ಟ್ ಅದೇ ಶಾರ್ಟ್ ಅಲ್ವಾ, ಆಯ್ತು ಈ ಶಾರ್ಟ್ ಏನೋ ಮಾಡೋಣ, ಡೌನ್ ತಾನೆ, ಆ ಕಡೆ ಹೋಯ್ತು ಅಂದ್ರೆ ಬ್ರೇಕ್ ಹಾಕ್ಬಿಡ್ತೀನಿ, ಎಕ್ಸಿಟ್ ಆಗಿಬಿಡ್ಲಿ, ಆಮೇಲಿಂದ ನೆಕ್ಸ್ಟ್ ಶಾರ್ಟ್ ಮುಂಚೆ ನಾನು ಕಲಿಬೇಕು ಅಂತ ಟ್ರೈ ಮಾಡಿದೆ. ಜೀಪ್ ಬೇಡ, ದೊಡ್ಡದು ಓಮ್ನಿಲಿ ಕಲೀರಿ ಅಂತಂದರು. ಓಮ್ನಿ ತಗೊಂಬಂದ ನಂಗೆ ಇಲ್ಲೇ ಇದೆ ರೋಡು, ಬಾನೆಟ್ ಇಲ್ವಲ್ಲ, ಇಲ್ಲೇ ಇದೆ ರೋಡು, ಬ್ರೇಕ್ ಹಾಕಿದ್ರೆ ಹಿಂದ್ಗಡೆಯಿಂದೆಲ್ಲ ಒಂದು ಊರೇ ಬಂದು ನನ್ನ ಮೇಲೆ ಬಿದ್ದಂಗೆ ಆಗುತ್ತೆ. ಸೂಗಿ ಆಗ್ತಾ ಇಲ್ಲ, ಇದು ಆ ಜೀಪೇ ಚೆನ್ನಾಗಿತ್ತು ಅಂತ. ಸೊ ಡೈರೆಕ್ಟ್ರಿಗೆ ಹೇಳಿದೆ, ಒಂದು ಸ್ವಲ್ಪ ಟೈಮ್ ಕೊಡಿ ನನಗೆ, ನಾನು ಕಲ್ತ್ಬಿಡ್ತೀನಿ ಅಂತ. ತಮಾಷೆ ಅಲ್ರಿ ಕಲಿಯೋದು ಸಿಸ್ಟರ್, ನೀವೇನು ರೀ? ಇಲ್ಲ ಟೈಮ್ ಕೊಡಿ, ನಾನು ಕಲಿತೀನಿ ಅಂತ. ಸರಿ ಆಯಿತು, ನಾವು ಮಾಡಿ ನಾಳೆ ಶೂಟ್ ಮಾಡೋಣ, ಟ್ರೈ ಮಾಡೋಣ, ಇಲ್ಲ ಅಂದರೆ ಸ್ವಲ್ಪ ಡಿಸೈನೇ ಚೇಂಜ್ ಮಾಡ್ತೀನಿ, ಅವ್ರು ಓಡಿಸ್ಲಿ ಹುಡುಗಿ, ನೋಡೋಣ ಆಯಿತು ಸರಿ ಅಂದ್ಬಿಟ್ಟು ಅವತ್ತು ನನ್ನ ಶಾರ್ಟ್ಸ್ ಮುಗಿಸಿ, ಶೂಟಿಂಗ್ ಮುಗಿಸಿ, ನಾನು ಕ್ಯಾಮ್ರಾನು ಹ್ಯಾಂಡಲ್ ಮಾಡ್ತಿದ್ದೆ ಆ ಸಿನಿಮಾಗೆ. ಸೊ ಶೂಟಿಂಗ್ ಮುಗಿದ ತಕ್ಷಣ ರಾಜಾವ್ಲಿನ ಕರ್ಕೊಂಡು ಹೊರಟೆ. ಸೊ ಮಾರನೇ ದಿನ ಬೆಳಿಗ್ಗೆನು, ಅವತ್ತಿನ ದಿವಸ ಸಂಜೆನು ಜೀಪಲ್ಲಿ ಹಂಗೂ ಹಿಂಗೂ ಸರ್ಕಸ್ ಮಾಡಿದೆ. ನೆಕ್ಸ್ಟ್ ಕ್ಯಾಮ್ರಾ ಮುಂದೆ ಬಂತು, ಬಿಫೋರ್ ಲಂಚ್ ಟೈಮ್ ಅದು, ಓಡಿಸ್ದೆ ಗಾಡಿ, ಬಂದ್ಬಿಡ್ತು ಡ್ರೈವಿಂಗ್. ವಾವ್, ದಿಢೀರ್ ಆ್ಯಂಡ್ ಹಠ, ಆ್ಯಂಡ್ ಅದನ್ನು ಸಾಧಿಸಿದ್ರಿ ಕೂಡ. ಅದು ಚಿಕ್ಕ ಅಂದರೆ ಸಂತೋಷ ಅದು. ಅಂದರೆ ಇದಕ್ಕೆ ಇಷ್ಟು ಚಿಕ್ಕ ಟೈಮಲ್ಲಿ ನಾನು ಕಲಿಯೋಕ್ಕಾಯಿತು ಅಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟ ಕೂಡ ಪಾಪ ಹುಡುಗ. ಸೊ ಕಲಿತೆ. ಆ ರೀತಿ ಡ್ರೈವಿಂಗಿಂದ ಶುರು ಆದದ್ದು ಪ್ರತಿಯೊಂದು ವಿಚಾರಗಳು. ನನಗೆ ನಾನು ಸಿನಿಮಾಗೆ ಬರ್ತೀನಿ ಅಂತಲೇ ಗೊತ್ತಿರಲಿಲ್ಲ. ನಾನು ಫೈಟಿಂಗು, ಡಾನ್ಸಿಂಗು ಏನೂ ಕಲ್ತು ಬಂದಿಲ್ಲ. ಸಿಂಗಿಂಗೇ ಕಲ್ತಿಲ್ಲ ನಾನು. ಹಾಡ್ತೀನಿ ಅಷ್ಟೇ, ಚಿಕ್ಕ ವಯಸ್ಸಿನ ಕೇಳಿ ಹಾಡ್ತೀನಿ. ಸೊ ಈ ಥರ ಅನಿವಾರ್ಯತೆ ಬಂದಾಗ, ಅಗತ್ಯ ಬಂದಾಗ, ನಾನು ಹಾರ್ಸ್ ರೈಡಿಂಗು ಶೂಟಿಂಗ್ ಸೆಟ್ಟಲ್ಲೇ ಕಲ್ತಿರೋದು. ಜೆಟ್ ಸ್ಕಿ ಓಡಿಸಿದ್ದು ಶೂಟಿಂಗ್ ಸೆಟ್ಟಲ್ಲಿ, ಫಸ್ಟ್ ನೋಡಿದ್ದೆ ಸೆಟ್ಟಲ್ಲಿ. ಐ ಡೂ ಆಲ್ ದಟ್ ಟುಡೇ ಬಿಕಾಸ್ ಆಫ್ ಸಿನಿಮಾ. ಆ್ಯಂಡ್ ಅಷ್ಟೆಲ್ಲ ಯಾಕೆ ಅದೆಲ್ಲ ಹೊರಗಡೆ ಬಾಹ್ಯ ವಿಚಾರಗಳು. ನಾನು ಮದುವೆ ಆಗಿರೋದೇ ಹೀರೋಯಿನ್. ನನಗೆ ನನ್ನ ಲೈಫಲ್ಲಿ ರೂಲ್ ಮಾಡ್ತಿದ್ದೆ ಸಿನಿಮಾ. ಈಸ್ ಮೈ ಲೈಫ್. ಸೊ ಇಷ್ಟು ದೂರದ ಜರ್ನಿನಲ್ಲಿ, ಅಥವಾ ಇಷ್ಟೇ ದೂರದ ಜರ್ನಿನಲ್ಲಿ ಒಂದು ಮಾತಿದೆ, ನಿಮ್ಗೆ ಏನು ಮಾಡಬೇಕು ಗೊತ್ತಿಲ್ಲದ್ರೂ ಪರವಾಗಿಲ್ಲ, ಏನು ಮಾಡಬಾರ್ದು ಕರೆಕ್ಟಾಗಿ ಗೊತ್ತಿದ್ರೆ ಅನ್ನೋದು. ವೆಲ್ ಸೆಟ್. ಸೊ ಏನು ಮಾಡಬಾರ್ದು ಕಲ್ತ್ರಿ. ಅದೇ ಅಂದರೆ ಲೈಫ್ ಈಸ್ ಅಬೌಟ್ ದ್ಯಾಟ್. ಅಂದರೆ ನಾವು ಅಂದ್ಕೊಂಡಿದ್ದೆ ನಡೆಯಲ್ಲ, ನಾಳೆ ಏನೋ ನಮ್ಗೆ ಗೊತ್ತಿಲ್ಲ. ಹೌದು, ಕಷ್ಟನೋ ಸುಖನೋ ಇನ್ನೊಂದೋ ಮತ್ತೊಂದು ಏನೋ ಒಂದು ಬರುತ್ತೆ, ಸಿಚುವೇಶನ್ ನಮ್ಗೆ ಎದುರಾಗುತ್ತೆ. ಅದನ್ನು ಫೇಸ್ ಮಾಡ್ತಾ ಹೋಗೋದೇ ಲೈಫು. ಅದೇನೊಂದು ಪ್ರೆಡಿಕ್ಟ್ ಮಾಡಿಬಿಟ್ರೆ ಹೋಯಿತು, ಅಥವಾ ಬಂದಾಗ ನನಗೆ ಬೇಡ ಇದು ಅಂತ ಕೈ ಕೊಡ್ಕೊಂಡು ಕೂರಕ್ಕಂತೂ ಆಗಲ್ಲ. ಸೊ ಅಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ನಮಗೆ ಸ್ವಲ್ಪ ಒಂದು ಡೆಫಿನಿಟಿಸಮ್ ಇದ್ಬಿಟ್ಟಾಗ ಓಕೆ ಏನು ಮಾಡಬಹುದು ಅನ್ನೋದು ಸಿಚುವೇಶನ್ಗೆ ಅಡಾಪ್ಟ್ ಆಗ್ಬಿಟ್ಟು ಮಾಡಿಬಿಡ್ತೀವಿ. ಸೊ ಆಲ್ವೇಸ್ ನೋ ದ ಡೋಂಟ್ಸ್. ನಿಮ್ಮ ಬೇಡಗಳು ತುಂಬ ಇದೆ, ದೊಡ್ಡ ಲಿಸ್ಟೇ ಇದೆ. ಅಂದರೆ ದಾಕ್ಷಿಣ್ಯಕ್ಕೆ ಏನೋ ಆಗಬಾರ್ದು ಅಂತ, ಗಿಲ್ಡ್ ಆಗಬಾರ್ದು. ಆ್ಯಂಡ್ ಒಂದು ವಿಷಯ ನನಗೆ ಐ ಆಮ್ ಸ್ಟ್ರಗ್ಲಿಂಗ್ ಇಸ್ ಐ ಸ್ಟಿಲ್ ಐ ಆಮ್ ಲರ್ನಿಂಗ್ ಟು ಸೇ ನೋ. ಅದೊಂದು ಯಾವಾಗ ಬೇಡ ಆವಾಗ ನೋ ಅಂದ್ಬಿಡ್ಬೇಕು. ದಟ್ ಸೇವ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಅದು ಬಿಟ್ಟರೆ ಅಡ್ಯಾಪ್ಟ್ ಯುವರ್ ಸೆಲ್ಫ್. ಅಡ್ಯಾಪ್ಟೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಎವರ್ ಕ್ಯಾನ್ ಹ್ಯಾಪನ್ ವಿತ್ ಎನಿಬಡಿ. ಅಂದರೆ ಅದರಿಂದ ನಾವು ಕಲಿಯೋದು ಸುಲಭ, ಬದುಕೋದು ಸುಲಭ. ಅಡ್ಯಾಪ್ಟೇಷನ್ ಟು ದ ಸಿಚುವೇಶನ್. ಸೊ ಡಾರ್ವಿನ್ಸ್ ಅಡ್ಯಾಪ್ಟೇಷನ್ ಥಿಯರಿ ನಾವು ಓದಿರ್ತೀವಿ ಸ್ಕೂಲಲ್ಲಿ, ಮರ್ತೋಗ್ಬಿಟ್ಟಿರ್ತೀವಿ, ಬಟ್ ಅದು ತುಂಬ ಸತ್ಯ.
ಸೊ ಹೀಗೆ ಲೈಫ್ ವಿಲ್ ಡೆಫಿನೆಟ್ಲಿ ಟೀಚ್ ಯು ವಾಟ್ ಎವರ್ ಯು ವಾಂಟ್ ಟು ಲರ್ನ್ ಆರ್ ಯು ಡೋಂಟ್ ಲರ್ನ್ ವಿಲ್ ಡೆಫಿನೆಟ್ಲಿ ಟೀಚ್ ಯು. ಸೊ ತಿರುಗಿ ನೋಡಿದಾಗ ಆ ಥರ ಹಲವಾರು ವಿಚಾರಗಳು ಕಲ್ತಿರ್ತೀವಿ. ಆ್ಯಂಡ್ ಆ್ಯಸ್ ಐ ವಾಸ್ ಟಾಕಿಂಗ್ ಅರ್ಲಿಯರ್, ಸಿನಿಮಾ ಅಂತ ಬಂದಾಗ ಈ ಥರ ಎಲ್ಲ ಕಲಿತಾ ಈಗ ಲವ್ಲಿ ಅನ್ನೋ ಸಿನಿಮಾ ಬಂದಾಗ ನನಗೆ ಒಂದು ಈ ಸಿನಿಮಾ ಸೈನ್ ಮಾಡಿದಾಗ ಐ ವಾಸ್ ಸ್ಟಿಲ್ ಇನ್ ಲವ್, ಐ ವಾಸ್ ನಾಟ್ ಮ್ಯಾರಿಡ್. ಓ, ಲಿಟ್ರಲಿ ಲವ್ಲಿ, ಲವಲಿ. ಐ ವಾಸ್ ಟೈಟ್ಲ್ ಅರ್ಥನೇ ಅದು, ಲವಲ್ಲಿನೇ. ಹೌದು. ಸೊ ಆ ಒಂದು ಮದುವೆ ಅಥವಾ ಮ್ಯಾರಿಡ್ ಲೈಫ್ ಅನ್ನೋದೇನಿದೆ ಅದು ನನಗೆ ಊಹೆನೂ ಇರಲಿಲ್ಲ. ಇಷ್ಟಪಟ್ಟಿದ್ದೀವಿ, ಮದುವೆ ಆಗುತ್ತೆ, ಆಮೇಲೆ ಮನೆಗೆ ಬರುತ್ತೆ ನನ್ನ ಹೆಂಡತಿ, ಜೊತೆಲಿರ್ತೀವಿ, ಇಷ್ಟೇ, ಆ್ಯಂಡ್ ಎಲ್ಲ ಚೆನ್ನಾಗಿರುತ್ತೆ. ಇದು ನನ್ನ ಜಸ್ಟ್ ಒಂದು ಅಸಂಪ್ಷನ್. ಬಟ್ ಹೌ ಇಟ್ ವಿಲ್ ಬಿ, ವಾಟ್ ಇಟ್ ಟೇಕ್ಸ್ ಟು ಬಿ ಅ ಹಸ್ಬೆಂಡ್ ಆ್ಯಂಡ್ ಫ್ಯಾಮಿಲಿ ಲೈಫ್ನ ಇಂಪಾರ್ಟೆನ್ಸ್ ಏನು, ಅದರ ಇನ್ಫ್ಲುಯೆನ್ಸ್ ಏನು, ಅದರ ನಮ್ಮನ್ನು ಹೆಂಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇದೆಲ್ಲವೂ ನನಗೆ ಅರ್ಥ ಆಗಿದ್ದು ಅಥವಾ ಪರಿಚಯ ಆಗಿದ್ದು ಈ ಪಾತ್ರ ಒಪ್ಕೊಂಡ ನಂತರ ಒಂದಷ್ಟು ಮಟ್ಟಕ್ಕೆ. ಆ್ಯಂಡ್ ಆ ನ್ಯೂಯಾನ್ಸಸ್, ಬೇಸಿಕ್ ನ್ಯೂಯಾನ್ಸಸ್ ಆಫ್ ದ ಫ್ಯಾಮಿಲಿ ಲೈಫ್, ಹಸ್ಬೆಂಡ್ ವೈಫ್ ಅಂತಾಗ ಆ ಗಿವ್ ಆ್ಯಂಡ್ ಟೇಕ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ದ ರಿಫ್ಟ್ಸ್ ದಟ್ ಆರ್ ಬೌಂಡ್ ಟು ಹ್ಯಾಪನ್ ಇನ್ ಮ್ಯಾರಿಟಲ್ ಲೈಫ್, ಆ್ಯಂಡ್ ಹೌ ಡು ಯು ರಿಸಾಲ್ವ್ ದ ರಿಫ್ಟ್, ಹೌ ಡು ಯು ಗೆಟ್ ಓವರ್ ಇಟ್, ಹೌ ಡು ಯು ಗ್ಲೂ ಅಗೇನ್. ಸೊ ಇದೆಲ್ಲವೂ the fourth one is most important. Yeah, that's the most important thing, and that's the beautiful thing. You again reinvent yourself, you relearn yourself, the lover in you, the husband or wife in you pops up only then when you are trying to resolve. So ಈ ಥರದ ಹಲವಾರು ವಿಷಯಗಳನ್ನ ನನಗೆ ಪರಿಚಯ ಮಾಡಿಸಿದ್ದು ಸಿನಿಮಾ. ಆ್ಯಂಡ್ ಸೊ ತೆರೆ ಮೇಲೆ ಹೀರೋ ತಲೆ ಒಳಗಡೆ ಇದ್ದಿದ್ದೆಲ್ಲ ವಸಿಷ್ಠಾಗೆ ಹರಿಪ್ರಿಯಾನೇ ಹಂಗಿದ್ರೆ, ಅಂದರೆ ಆ ಎಮೋಷನ್ಸು. ಅಫ್ಕೋರ್ಸ್, ಅಂದರೆ ಒಂದೊಂದು ಡೈಲಾಗು ಅಥವಾ ಆ ಹಾಡಿನ ಸಾಹಿತ್ಯನೂ ಐ ಕುಡ್ ರಿಲೇಟ್ ಟು ಹರ್, ಐ ಸ್ಟಿಲ್ ರಿಲೇಟ್ ಟು ಹರ್. ಅಫ್ಕೋರ್ಸ್ ಬಯಸಿ ಆ ಸಾಂಗ್ ಇರಲಿ. ನಾನು ನಿಮ್ಮನ್ನು ನೋಡ್ದಂಗೆ ನಿಮ್ಮಲ್ಲೊಬ್ಬ ಸಿಂಗರ್ ಇದ್ದಾನೆ, ಅದು ಒಂದು ಸ್ಟ್ರಾಂಗ್ ಫೌಂಡೇಶನ್ನು. ಸೊ ಸಂಗೀತ ಗೊತ್ತಿರೋರಿಗೆ ಯೂಶಲಿ ಇನ್ವಾಲ್ವ್ಮೆಂಟ್ ನಿಮ್ದೆಲ್ಲ ಹೇಗೆ ಯೂಶಲಿ ಇರುತ್ತಾ, ಸಾಂಗ್ಸ್ ಎಲ್ಲ ಆದಾಗ ಕೂತ್ಕೋತೀರಾ, ಇದನ್ನು ಹೀಗೆ ಮಾಡಬೇಕು, ಆ ಥರ ಏನಾದರೂ ತುಂಬ ಇನ್ವಾಲ್ವ್ ಆಗುವಂಥ ಒಂದು ಸಿಸ್ಟಮ್ ಪ್ರಾಸೆಸ್ ನಿಮ್ದು? ನಾನು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತೀನಿ. ಹೌದಾ? ನಂಗೆ ಇಷ್ಟ, ಕಲಿಯೋಕ್ಕೆ ಇಷ್ಟ. ದಟ್ಸ್ ವಾಟ್ ಐ ಸೆಡ್. ಅಂದರೆ ಈಗ ಮನೇಲಿ ಶೂಟಿಂಗ್ ಎಲ್ಲರೂ ಮನೇಲಿ ಕೂತ್ಕೊಂಡು ಏನು ಮಾಡಲಿ, ನಾನು ಕೆಲಸ ಮಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಕತ್ತಿ ಚೂಪಾಗಿರ್ಬೇಕು ಅಂತ ಸಾಣೆ ಹಿಡಿತಾ ಇರಬೇಕು, ಹಾಗೆ. ಸೊ ಈಗ ಸ್ಕ್ರಿಪ್ಟ್ ಕೆಲಸ ನಡೀತಿದೆ, ಯಾವುದೋ ಸೀನ್ ಬರೀತಾ ಇದ್ದಾರೆ, ಸ್ಕ್ರೀನ್ ಪ್ಲೇ ಬರೀತಿದ್ದಾರೆ, ಅಥವಾ ಸಾಹಿತ್ಯ ಬರೀತಿದ್ದಾರೆ, ಅಥವಾ ಇನ್ನೊಂದೇನು ಕಂಪೋಸಿಂಗ್ ನಡೀತಿದೆ, ಆ ಥರ ಏನು ವಿಷಯ ಇದ್ರೂ ನನಗೆ ಇಷ್ಟ. ನಾನು ಐ ಬಿ ದೇರ್, ಐ ಗಿವ್ ಮೈ ಇನ್ಪುಟ್ಸ್. ಅಂದರೆ ಇನ್ಪುಟ್ ಕೊಡಬೇಕು ಅನ್ನೋ ಉದ್ದೇಶಕ್ಕಲ್ಲ, ನಾನು ಕಲಿಯೋ ಉದ್ದೇಶಕ್ಕೆ ಹೋಗೋದು. ಆ್ಯಂಡ್ ನನ್ನ ಜರ್ನಿನೇ ಶುರುವಾಗಿದ್ದೆ ಟ್ರ್ಯಾಕ್ ಕೋರಸ್ ಹಾಡಿಕೊಂಡು. ಸೊ ಆ ಡಿಪಾರ್ಟ್ಮೆಂಟ್ ನಂದು, ನನಗೆ ಮ್ಯೂಸಿಕ್ ಈಸ್ ಮೈ ಫಸ್ಟ್ ಲವ್. ಸೊ ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗೂ ಕೆಲಸ ಮಾಡಿದ್ದೀನಿ, ಕ್ಯಾಮ್ರಾಮನ್ನಾಗೂ ಕೆಲಸ ಮಾಡಿದ್ದೀನಿ, ಎಡಿಟಿಂಗಿಗೂ ಕೂತಿದ್ದೀನಿ ಹಲವಾರು ಸಿನಿಮಾಗೆ, ಸ್ಕ್ರಿಪ್ಟ್ ಡಿಸ್ಕಷನ್ಸಿಗೆ ಕೂತಿದ್ದೀನಿ, ಸ್ಕ್ರೀನ್ ರೈಟಿಂಗು ಕೂತಿದ್ದೀನಿ. ಇದೆಲ್ಲ ಮಾಡಿಕೊಂಡೇ ನಾನು ಬಂದವನು. ಇದನ್ನು ನಾನು ತೆರೆ ಹಿಂದೆ ಇದೆಲ್ಲ ಮಾಡಿಕೊಂಡೆ ಕಲಿತಾ ಬಂದು, ಅದಕ್ಕೆ ಕಲಿಯೋ ತನಕ ನಾನು ಲೀಡ್ ಕ್ಯಾರೆಕ್ಟರ್ ಮಾಡಬಾರ್ದು ಅನ್ನೋ ಒಂದು ಡಿಸಿಷನ್ ಇತ್ತು. ಸೊ ಈ ಒಂದು ಪ್ರಾಸೆಸ್ ಯಾರಿಗೂ ಗೊತ್ತಿಲ್ಲ, ತೆರೆ ಹಿಂದೆ ಆಗಿರೋದು. ನೋಡ್ರಿ ಸಡನ್ ಅವಾಗ ವಿಲನ್ ಆಗ್ತೀನಿ ಅಂದರೆ ಚಾಕ್ಲೇಟ್ ಇರೋ ಅಂದ್ರೆ, ಸೊ ಮತ್ತು ಹೀರೋ ಅಥವಾ ಲೀಡ್ ರೋಲ್ ಮಾಡ್ತೀನಿ, ವಿಲನ್ ಕಣೋ ಅಂತಾರೆ. ಸೊ ಇದು ಲೈಕ್ ವಾಟ್ ಇಸ್ ಇಟ್, ಹೌ ಕ್ಯಾನ್ ಯು ಲೇಬಲ್ ಎನಿಬಡಿ ಆಸ್ ಸಚ್? ನಾನು ಅಂತಲ್ಲ, ಯಾವನ್ನೇ ಆಗಲಿ ಇವನು ಇಷ್ಟೇ ಅಂತ ಹೆಂಗೆ ಲೇಬಲ್ ಮಾಡ್ತೀರಿ ನೀವು? ಅಥವಾ ಲೇಬಲ್ ಮಾಡಿದ್ರು ಆ ಟೈಮಿಗೆ ನಿಮ್ಮ ಕಣ್ಣೇ ಕಾಣಿಸಿರೋದು ನಿಮ್ಮ ಒಪಿನಿಯನ್ ಹೊರತು ಆ ವ್ಯಕ್ತಿನ ನೀವು ಅಷ್ಟಿಗೆ ಕೂಡ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು, ಅದನ್ನು ಅರ್ಥವರು ಅದು ಒಂದು ಪರ್ಸೆಪ್ಷನ್ನು. ಸೊ ಅದಕ್ಕೆ ನನಗೇನಂದರೆ ಯಾವಾಗಲೂ ಅದೇ, ನನಗೆ ದಟ್ ಡ್ರೈವ್ಸ್ ಮಿ ಮೋರ್. ನಿಂಗೆ ಇದಾಗಲ್ಲ ಅಂದರೆ ಅದನ್ನ ಮಾಡ್ತೀನಿ ಅಂತ ನಂಗೆ ಅದು ಖುಷಿ, ಅದು ಸಂತೋಷ. ನೀನು ಹಾಡಕ್ಕೆ ಬರಲ್ಲ ಗುರು, ನೀನು ಚೆನ್ನಾಗಿ ಹಾಡ್ತೀನಿ. ಇದಕ್ಕೆ ಒಂದು ಕನ್ನಡ ಒಂದು ಪದಾನೇ ಇದೆಯಲ್ಲ, ಅವರು ಅವತ್ತಿನ ಕಾಲಕ್ಕೆ ಹೇಳಿದ್ದಿದೆ, ಸಕಲ ಕಲಾವಲ್ಲಭರು. ಅಂದರೆ ಅವತ್ತಿನ ಕಾಲದಲ್ಲಿ ರಾಜರ ಆಸ್ಥಾನದಲ್ಲೆಲ್ಲ, ಈಗ ಶತಾವಧಾನಿ ಗಣೇಶರನ್ನ ತಗೊಳ್ಳಿದ್ದು ಅದೆಲ್ಲ ಬೇರೆ ಥರ ಕಲೆ ಅಲ್ಲ. ಒಂದು ಕೂತ್ಕೊಂಡು ಜ್ಞಾನ ಎಷ್ಟಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಸ್ಕೊಳ್ಳೋದು ಅಥವಾ ಕ್ವೆಶ್ಚನ್ ಮಾಡ್ಕೊಳ್ಳೋದು, ಅದು ಒಂದು ಗೇಮ್ ಅವತ್ತಿಗೆ. ಅಲ್ಲಿಂದ ಬಂದಿರೋ ಪದ ಸಕಲ ಕಲಾವಲ್ಲಭರು, ಅದನ್ನು ಇವತ್ತಿನ ಒಂದು ಜೀವನಕ್ಕೆ ನೋಡೋದಾದರೆ
ಈಗ ಯಾರನ್ನೇ ನೋಡಿ ಹೆಂಗೆ ಬರೀ ಒಂದೇ ದುಡಿಮೆ ನಂಬ್ಕೊಂಡು ಬದುಕಲ್ಲ, ಮಲ್ಟಿಪಲ್ ಸ್ಟ್ರೀಮ್ಸ್ ಇದೆಯೋ, ಟ್ಯಾಲೆಂಟ್ ಅಂತ ಬಂದಾಗಲೂ ದರ್ ಆರ್ ಮಲ್ಟಿಪಲ್ ಸ್ಟ್ರೀಮ್ಸ್ ಅಂತ ಎಲ್ಲ ವ್ಯಕ್ತಿಗೂ. ಐ ಥಿಂಕ್ ಇನ್ ದ ವೆಸ್ಟ್ ಆ್ಯಂಡ್ ಆಲ್ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಸಿಂಗಿಂಗು ಇನ್ಸ್ಟ್ರೂಮೆಂಟು ಬರೋದು ಅದು ಗಿವನ್ ಅದು. ಯಾಕಂದರೆ ಅವರೆಲ್ಲ ಯೂನಿವರ್ಸಿಟೀಸ್ಗಳಿಗೆ ಹೋಗಿ ನಾವು ಹೆಂಗೆ ಈಗ ಮ್ಯಾಥ್ಸು ಸೈನ್ಸು ಓದ್ತೀವೋ ಆ ಥರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಾಸ್ ಇರುತ್ತೆ, ಇದೆಲ್ಲ ಇರುತ್ತೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಈಗ ಮೇ ಬಿ ಇದೆ ಅದು ತುಂಬ. ಬಟ್ ಇಲ್ಲೆಲ್ಲ ಎಡವಟ್ಟಲ್ಲಿ ಬಂದು ಇಲ್ಲೇ ಆನ್ ದ ಜಾಬ್ ಕಲಿತು ಮುಂದಕ್ಕೆ ಅದಕ್ಕೆ ಎಲ್ಲ ಒನ್ ಥಿಂಗ್ ಇಸ್ ಹಣೆ ಬರ. ಖಂಡಿತ ನಾನು ಡೆಸ್ಟಿನೀಸ್ ಕಿಡ್. ಅದರ್ವೈಸ್ ವೈ ವುಡ್ ಐ ಬಿ ಸಿಟಿಂಗ್? ನನಗೆ ಊಹೆಲೂ ಇರಲಿಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ. ಐ ನೆವರ್ ಡ್ರೀಮ್ಡ್ ಆಫ್ ಇಟ್. IT ಕಂಪ್ನಿ ಐ ವಾಸ್ ಅ ಡೆವಲಪರ್. ಸೊ ಅಲ್ಲಿ ಅದು ನನಗೆ ಆಗ್ತಿರ್ಲಿಲ್ಲ, ಕೆಲಸ ಬಿಟ್ಬಿಟ್ಟೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಥಿಯೇಟರ್ ನಂಗೆ ತುಂಬ ಖುಷಿ ಕೊಡೋದು. ಸೊ ಅಲ್ಲಿ ಆ್ಯಕ್ಟ್ ಮಾಡ್ತಾ ಆ್ಯಕ್ಟಿಂಗಿಗೆ ರೆಸ್ಪಾನ್ಸ್ ಇಮಿಡಿಯೇಟ್ಲಿ ಬರುತ್ತಲ್ಲ ಥಿಯೇಟ್ರಲ್ಲಿ ಲೈವ್. ಹೌದು. ಸೊ ಚಪ್ಪಾಳೆ ಶಿಲೆ ಖುಷಿ ಕೊಡೋದು. ಚೆನ್ನಾಗಿದೆಯಲ್ಲ, ವೈ ಡೋಂಟ್ ಐ ಪರ್ಸ್ಯೂ ದ ಸೇಮ್ ಥಿಂಗ್ ಅಂತ ಅನಿಸಿ ಕೆಲಸ ಬಿಟ್ಮೇಲೆ ಆ್ಯಕ್ಚುಲಿ ಜಾಸ್ತಿ ಎಂಗೇಜ್ ಮಾಡಿಕೊಂಡೆ ನಾನು ನಾಟಕಗಳಲ್ಲಿ. ಆ ಮಧ್ಯದಲ್ಲಿ ಫ್ರೆಂಡ್ಸು ಅವರು ಇವರು ಶೋ ನೋಡಿದಾಗ ಹೇಳೋದು ಚೆನ್ನಾಗಿದೆಯಾ ಅಥವಾ ವಾಯ್ಸ್ ಚೆನ್ನಾಗಿದೆ, ಪರ್ಸ್ನಾಲಿಟಿ ಚೆನ್ನಾಗಿದೆ, ಟ್ರೈ ಮಾಡು ಸಿನಿಮಾನೋ ಸೀರಿಯಲ್ ಅನ್ನೋದು. ಈ ಇನ್ಪುಟ್ಗಳು ಎಲ್ಲೋ ಒಂದು ಕಡೆ ಓಕೆ ನೋಡೋಣ ಅಂತ ಅನಿಸಿ ಒಂದು 2-3 ಸೀರಿಯಲ್ಗೆ ಆಡಿಷನ್ ಕೊಡ್ತೀನಿ, ಹೊಗಳ್ತಾರೆ. ಆಮೇಲೆ ಇದೇನೂ ಆಗಲ್ಲ, ಹೋಗಿದ್ದು ನಂಗೆ ಅಲ್ಲ ಬಿಡಪ್ಪ ಅಂತ ಮತ್ತೆ ಡ್ರಾಮಾಗಳು ಮಾಡ್ಕೊಂಡು ಆರಾಮಾಗಿದ್ದಾಗ ಮತ್ತೆ ಕೆಲಸಕ್ಕೆ ಹೋಗೋಣ. ಒಂದು ಸ್ವಲ್ಪ ಈ ಸೇವಿಂಗ್ಸ್ ಇರುತ್ತಲ್ಲ, ಅದೊಂದು ಚೂರು ಗ್ಲೂಕೋಸ್ ಥರ ವರ್ಕ್ ಆಗ್ತಿರುತ್ತೆ. ಅದು ಡ್ರೈನ್ ಔಟ್ ಆಗೋ ತನಕ ಆರಾಮಿರುತ್ತೆ, ಆದಮೇಲೆ ಇರೋದು ಟಾಸ್ಕು. ಸೊ ಸೇವಿಂಗ್ಸ್ ಇದೆ, ನಡೆಯುತ್ತೆ ಅಂತ ಅಂದ್ಕೊಂಡು ಹೆಂಗೋ ಗುಡುಗತ್ತೆ ಲೈಫು. ಹುಟ್ಟಿಸಿದ್ದವ್ರು ಹುಲ್ ಮೇಯಿಸಲ್ಲ ನನಗೆ. ಆ ಒಂದು ಬಂಡತನದಲ್ಲಿದ್ದವನು ಸಿನಿಮಾ ಬರುತ್ತೆ ನನಗೆ. ಸೀರಿಯಲ್ ಬರೋಲ್ಲ, ಪ್ರಯತ್ನ ಪಡೋದು ಸೀರಿಯಲ್ಗೆ ಬರೋಲ್ಲ, ಬಂದಿದ್ದು ಸಿನಿಮಾ. ಸೊ ನಾಟಕ ನೋಡಿ ಅವಕಾಶ ಸಿಗುತ್ತೆ. ಸೊ ಆ ಒಂದು ಸಿನಿಮಾ ರಿಲೀಸ್ ಆಗಲ್ಲ, ಇನ್ನೊಂದು ಸಿನಿಮಾ ಏನೂ ಆಗಲ್ಲ, ಮತ್ತೊಂದು ಸಿನಿಮಾ ಅವಕಾಶ ಸಿಗುತ್ತೆ. 2ನೇ ಸಿನಿಮಾದಿಂದ 3ನೇ ಸಿನಿಮಾ ಅವಕಾಶ ಸಿಗುತ್ತೆ, ಅದೇ ರಾಜಾ ಹುಲಿ ಆಗುತ್ತೆ. ಆ್ಯಂಡ್ ದಟ್ ಡೇ ಆನ್ ಐ ಆಮ್ ಆನ್ ಆ್ಯಕ್ಟರ್. ಐ ಡಿಸೈಡೆಡ್ ಓಕೆ ದಿಸ್ ಇಸ್ ಮೈ ಕರಿಯರ್ ಅಂತ 2013 ನವೆಂಬರ್ 1ನೇ ತಾರೀಕು. ವಾವ್. ಈ ಮಧ್ಯ ದಸ್ ಅ ಫೇಮಸ್ ಬಿಲ್ಡಿಂಗ್ ಮಾನ್ಯುಮೆಂಟ್, ಎಲ್ಲರೂ ರೋಮ್ ವಾಸ್ ನಾಟ್ ಮೇಡ್ ಇನ್ ಅ ಡೇ ಅಂತಾರೆ. ಐ ವಾಂಟ್ ಟು ಟಾಕ್ ಅಬೌಟ್ ಈ ಡಿಯೋಮೋ ಡಿ ಮಿಲಾನೋ ಅನ್ನೋದು ಒಂದು ಫೇಮಸ್ ಮಾನ್ಯುಮೆಂಟು. ಅದು 13ನೇ ಶತಮಾನದಲ್ಲಿ ಶುರು ಮಾಡಿ 19ನೇದಕ್ಕೆ ಮುಗಿಸ್ತಾರಂತೆ. ಅಂದರೆ 600 ವರ್ಷ ಇವತ್ತಿಗೂ ನಾವೆಲ್ಲರೂ ಅಲ್ಲೆಲ್ಲೂ ಹೋದರೆ ಇಟ್ ಈಸ್ ಅ ಮಾನ್ಯುಮೆಂಟ್, ಎವ್ರಿಬಡಿ ಟಾಕ್ಸ್. ಅಂದರೆ ಬೇಸಿಕ್ಲಿ ಈಗ ನದಿ, ನೀವು ಹೇಗೆ ನೀರು ಅಂತ ಹೇಳಿದ್ರು, ನದಿಗೆ ಅದು ಗೊತ್ತು ಅದು ಎಲ್ಲೋ ಒಂದು ದಿವಸ ಹೋಗಿ ಸೇರುತ್ತೆ ಅಂತ. ಆದರೆ ಆ ಸೇರೋ ಇದರಲ್ಲಿ ಯಾವತ್ತೂ ಅದು ಅರ್ಜೆಂಟಲ್ಲಿ ದಬ ಅಂತ ಯಾವತ್ತೂ ಓಡೋಗಲ್ಲ, ನದಿ ಹರಿಯತ್ತೆ. ಇದನ್ನೇನಕ್ಕೆ ಹೇಳಿದೆ ಅಂದರೆ ಇದೆಲ್ಲ ಹೇಳಿ ಪೇಷನ್ಸ್, ತಾಳ್ಮೆ ಅನ್ನೋದು. ನಿಮಗೆ ಸಿನಿಮಾ ರಂಗ, ಜೀವನ, ಇದರ ಮಧ್ಯ ಆ್ಯಸ್ ಎ ಸ್ಟೂಡೆಂಟ್ ತಾಳ್ಮೆ ಹೇಳ್ಕೊಟ್ಟಿರೋ ಪಾಠಗಳೇನು? ಜೀವನ ಹೇಳ್ಕೊಟ್ಟಿರೋದು ಫಸ್ಟು ತಾಳ್ಮೆಯಿಂದ ಇರುವಂಥ ಅದೇ ದೊಡ್ಡ ಪಾಠ. ಅದನ್ನು ಹೇಗೆ ಚಿತ್ರರಂಗದಲ್ಲೇ ಅಳವಡಿಸ್ತಾ ಇದ್ದೀರಿ? ಚಿತ್ರರಂಗದಲ್ಲಿ ಏನಾಗುತ್ತೆ ಅದು ನಾನು ಇಷ್ಟು ಜರ್ನಿನಲ್ಲಿ ಒಂದಷ್ಟು ಸಿನಿಮಾಗಳು ಪಾತ್ರಗಳು ಮಾಡ್ತಾ ಬಂದಾಗ ನನಗೆ ಕಲಾವಿದನಿಗೆ ಬೇರೆ ಬೇರೆ ಪಾತ್ರಗಳು ಪರಿಚಯ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಮನಸ್ಥಿತಿಗಳು ಅರ್ಥ ಆಗುತ್ತೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾನು ನನಗೆ ಒಂದು ಪಾತ್ರ ಮಾಡಿದಾಗ ಇದರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡಿರ್ತೀನಿ, ಅದು ಅಂದ್ಕೊಂಡಿದ್ದು ಆಗದೆ ಹೊರಟೋಗುತ್ತೆ. ಮತ್ತೊಂದು ಮತ್ತೊಂದು ಪಾತ್ರ ಮಾಡಿದಾಗ ಇದು ಹಿಂಗಿದ್ರೆ ಚೆನ್ನಾಗಿರೋದೇನೋ ಅಂದ್ಕೊಂಡಿರ್ತೀನಿ, ಅದು ತುಂಬ ದೊಡ್ಡದಾಗಿ ಎದ್ಬಿಟ್ಟಿರುತ್ತೆ. ಇನ್ನೊಂದು ಸಲ ಗೆಲ್ಲುತ್ತೆ, ಪಾತ್ರ ಚೆನ್ನಾಗಿರುತ್ತೆ, ಎಲ್ಲ ಆಗುತ್ತೆ. ಶೂಟ್ ಮಾಡಿದ್ದು ಸ್ಕ್ರೀನ್ ಮೇಲೆ ನೋಡಿದಾಗ ಇರೋದೇ ಇಲ್ಲ, ಒಂದಷ್ಟು ಎಗರೋಗಿರುತ್ತೆ. ಸೊ ಅದು ತುಂಬ ಘಾಸಿ ಮಾಡುತ್ತೆ. ಅದಾದಮೇಲೆ ಮತ್ತೆ ಆ ಥರದ್ದು 1-2 ಅನುಭವ 3 ಅನುಭವ ಆದಾಗ ಓಹೋ ಇದು ಯಾಕೋ ಸರಿ ಇಲ್ವಲ್ಲ, ಯಾಕೆ ನಮ್ಮನ್ನು ಈ ರೀತಿ ಮಾಡ್ತಾರೆ ಅನ್ನೋ ಒಂದು ಹತಾಶೆ ಶುರು ಆಗ್ತಾ ಇರುತ್ತೆ. ಬಟ್ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಜೀವನದಲ್ಲಿ ಇನ್ನೊಂದೇನೋ ಬರುತ್ತೆ, ಇನ್ನೊಂದು ದೊಡ್ಡ ಪಾತ್ರ ಸಿಗುತ್ತೆ. ಸೊ ಓಕೆ, ಇಟ್ಸ್ ಆಲ್ ಇನ್ ದ ಗೇಮ್. ಈಗ ಅವ್ರಿಗೆ ಬೇಕಿದ್ದವ್ರು ತೊಗೊಂಡಿದ್ದಾರೆ, ಅವ್ರಿಗೆ ಬೇಕಾದಷ್ಟು ಅವ್ರು ಇಟ್ಕೊಂಡಿದ್ದಾರೆ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಆ ಪ್ರಯತ್ನನ ಬಳಸ್ಕೊಳ್ಳೋದು ಬಿಡೋದು ನನ್ನ ಕಾಲಲ್ಲ. ಸೊ ಇದು ಫಸ್ಟ್ ಲರ್ನಿಂಗ್, ಅಂದರೆ ಈ ಹತಾಶೆ ನಂತರದ ಲರ್ನಿಂಗ್. ಸೊ ಆನಂತರ ಏನಾಯಿತು, ನನ್ನ ತಿಳುವಳಿಕೆ ಪ್ರಕಾರ ಎಂಡ್ ಆಫ್ ದ ಡೇ ವಾಟ್ ಯು ಡಿಸರ್ವ್ ವಿಲ್ ರೀಚ್ ಯು. ವಾಟ್ ಯು ಡಿಸೈರ್ ಸಿಗುತ್ತೋ ಇಲ್ವೋ, ವಾಟ್ ಯು ಡಿಸರ್ವ್ ವಿಲ್ ಡೆಫಿನೆಟ್ಲಿ ರೀಚ್ ಯು. ಸೊ ಯಾಕೆ ಈ ಪದ ಅಂದರೆ ಯಾವುದೂ ಸುಮ್ಮನೆ ಬರೋಲ್ಲ, ಇಲ್ಲ ಅದು ಅನುಭವ ಆಗಬೇಕು, ಇಲ್ಲ ಯಾರೋ ಹೇಳಿರೋದು ನಿಮ್ಗೆ ಎಷ್ಟು ಒಳಗೆ ಅಚ್ಚಿಳಿದು ಇದಾಗಿರ್ಬೇಕಂದ್ರೆ ಅದಕ್ಕೆ ನೀವು ಕಾಯ್ತೀರಾ ಇದು ನಿಜ ರೂಪಕ್ಕೆ ಬರಲಿ ಅಂತ. ನಿಮ್ಮ ಕೇಸ್ ಏನು?
ನನಗೆ ಅದೇ ಹೇಳಿದ್ನಲ್ಲ, ನನಗೆ ಇದರಿಂದ ಈ ಒಂದು ಪಾತ್ರದಿಂದ ಏನೋ ಸಿಗುತ್ತೆ ಅಥವಾ ಏನೋ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಆ ಪಾತ್ರದಲ್ಲಿ ಹಾಗೇ ಇರಲ್ವಲ್ಲ, ತೆಗೆದಂಗೆ ಇರೋದೇ ಇಲ್ವಲ್ಲ, ಆಗ ಒಂಥರ ಫ್ರಸ್ಟ್ರೇಷನ್ ಆಗುತ್ತೆ, ಹತಾಶೆ ಆಗುತ್ತೆ, ಸಿಕ್ಕಾಪಟ್ಟೆ ಫ್ಯೂರಿಯಸ್ ಆಗ್ತೀವಿ. ಗಲಾಟೆ ಮಾಡೋದು ಯಾಕೆ ಹಿಂಗೆ ಅಂತ ಕೇಳೋಣ ಅನಿಸುತ್ತೆ. ಕಡೆಗೆ ಅದೆಲ್ಲ ಮಾಡಿ ಏನಾಗುತ್ತೆ, ಬಂದುಬಿಟ್ಟಿದೆ ಪ್ರಾಜೆಕ್ಟು. ಆಚೆ ಬಂದಮೇಲಿದ್ದ ಏನು ಮಾಡೋದು, ಏನು ಪ್ರಯೋಜನ? ಬಟ್ ಅದು ನಮಗೆ ಗೊತ್ತಿಲ್ಲದೇ ಎಲ್ಲೋ ಒಂದು ಕಡೆ ನಮಗೊಂದು ಬೇರೆದೇ ಥರನಾದ ರೆಕಗ್ನಿಷನ್ ಕೊಟ್ಟಾಗ, ಅದರಿಂದ ಒಂದಷ್ಟು ಬೇರೆ ರೀತಿ ವಿಷಯಗಳು ಟರ್ನ್ಔಟ್ ಆದಾಗ, ಓಕೆ, ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟೆಡ್, ದೋ ಐ ಆಮ್ ಡಿಸಪಾಯಿಂಟೆಡ್ ವಿತ್ ದಿಸ್ ಔಟ್ಪುಟ್, ಐ ಆಮ್ ಗೆಟಿಂಗ್ ವಾಟ್ ಐ ವಾಂಟೆಡ್. ಸೊ ದಟ್ಸ್ ಹೌ ಯು ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಡಿಸೈರ್ ಅಂದರೆ ಡಿಸೈರ್ ಓಕೆ, ಡಿಸೈರ್ ಏನಾದ್ರು ಇರಲಿ, ಬಟ್ ವಾಟ್ ಯು ಡಿಸರ್ವ್ ವಿಲ್ ಕಮ್ ಟು ಯು ಅನ್ನೋದು. ಡೆಫಿನೆಟ್ಲಿ ಲೇಟ್ ಆಗ್ಬೋದಮ್ಮ, ಮ್ಯಾಕ್ಸ್ ಲೇಟ್ ಆಗ್ಬೋದು, ಬಟ್ ನಮ್ಮ ಶ್ರಮಕ್ಕೆ, ನಮ್ಮ ಪ್ರಯತ್ನಕ್ಕೆ ಸರಿಯಾದ ದಾರಿಲಿದ್ದರೆ ಖಂಡಿತವಾಗ್ಲೂ ಪ್ರಯತ್ನ ಬರುತ್ತೆ. ಆ್ಯಂಡ್ ಅದಕ್ಕೆ ನನ್ನ ಬದುಕೆ ಸಾಕ್ಷಿ. ಡೆಸ್ಪಿರೇಷನ್, ಏನಾದರೂ ಒಂದು ಆಗ್ಬಿಡ್ಬೇಕು ಅನ್ನೋದಕ್ಕೆ ಕೆಲವು ಕಾರಣಗಳಿರುತ್ತೆ. ಕೆಲವರಿಗೆ ದುಡ್ಡಿನ ಅವಶ್ಯಕತೆ, ಕೆಲವರಿಗೆ ಏನೋ ಜೀವನದಲ್ಲಿ ನೊಂದಿರೋದು, ಏನಾದರೂ ಸಾಧಿಸ್ಬಿಡ್ಬೇಕು ಅಂತ ಇರ್ಬೋದು. ಯೂಶಲಿ ನಿಮ್ಮ ಒಂದು ರೋಡ್ ಹೇಗಿದೆ ಅಂದರೆ, ನೀವೇ ಹ್ಯಾಸ್ ಡೆಸ್ಪಿರೇಷನ್ ಎವರ್ ಕಿಕ್ಡ್ ಇನ್? ಹಾಂ, ಅಂದರೆ ಕಿಕ್ಡ್ ಇನ್, ಅಥವಾ ಹ್ಯಾಸ್ ಇಟ್ ಎವರ್ motivated you to take certain decisions in life? Desperation has kicked in, of course. ಅಂದರೆ when you are cornered ಅಥವಾ when you are pushed away ಅಂತ, when you are driven up the wall ಅಂತ ಅನಿಸುತ್ತಲ್ಲ, ಆವಾಗ ಆ ಡೆಸ್ಪಿರೇಷನ್ ಕಿಕ್ಕಿನ್ ಆಗೋದು ಸಹಜ. ಅಂದರೆ ನಮ್ಮನ್ನ ಈ ರೀತಿ ನೋಡ್ತಿದ್ದಾರಲ್ಲ, ಅಥವಾ ಈ ಥರ ನಮ್ಮ ಬಗ್ಗೆ ನುಡಿತಿದ್ದಾರಲ್ಲ, ಅಥವಾ ನಮ್ಮನ್ನು ಹಿಂಗೆ ದುರುಪಯೋಗ ಆಗ್ತಿದ್ದೀವಲ್ಲ ನಾವು ಅಂತ ಅನ್ನಿಸ್ಬಿಟ್ಟಾಗ ಡೆಸ್ಪಿರೇಷನ್ ಬಂದ್ಬಿಡುತ್ತೆ. I want to desperately answer this, counter this, ಆ ಥರದ್ದು ಏನೋ ಒಂದಷ್ಟು ಅನಿಸುತ್ತೆ. ಬಟ್ ದೇರ್ ಯು ಹೋಲ್ಡ್ your horses. ಅಂದರೆ ಡೆಸ್ಪಿರೇಷನಿಂದ ಮಾಡಿದಂಥ ಯಾವುದೇ ಒಂದು ವಿಷಯನೂ ಇಲ್ಲಿ ತನಕ ನಾನು ಓದಿರೋದಾಗಲಿ, ಬದುಕಿರೋದಾಗಲಿ, ತಿಳಿದಿರೋದಾಗಲಿ ವರ್ಕ್ ಆಗಿಲ್ಲ. ಅಂದರೆ ಅದ್ರ ಪ್ರಕಾರ ಹೇಳೋದಾದ್ರೆ ವರ್ಕ್ ಆಗಿಲ್ಲ. ಡೆಸ್ಪಿರೇಷನ್ ನಮ್ಮನ್ನು, ಅಂದರೆ ಉದಾಹರಣೆಗೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಆರ್ ಯು ಕಂಫರ್ಟಬಲ್ ಶೇರಿಂಗ್ ಯಾವ ಸಿಚುವೇಶನ್ ನಿಮ್ಮೆಲ್ಲ ಒಂದು ಕಡೆ ಯಪ್ಪ ಸಕ್ಕ ಡೆಸ್ಪರೇಟ್ ಆಗೋಗಿದೆ? ಡೆಸ್ಪರೇಟ್ ಅಂದರೆ ನಾನು ಅದೇ ಹೇಳ್ತಿದ್ದೀನಿ, ನನಗೆ ಆ ಥರದ್ದು ಓದ್ಕೊಂಡಿದ್ದೀನಿ, ಒಂದಷ್ಟು ಕಥೆಗಳು ಕೇಳಿದ್ದೀವಿ, ಒಂದಷ್ಟು ಜನ ಆಗಿರೋದು ನೋಡಿದ್ದೀವಲ್ಲ. ಆ ಡೆಸ್ಪರೇಷನಲ್ಲಿ ಇರ್ತಕ್ಕಂಥ ಹೆಜ್ಜೆ ಅದು ಸರಿ ದಾರಿಲಿ ಹೋಗುತ್ತೆ ಅಂತ ನಂಬಿಕೆ ನನಗಿಲ್ಲ. ಯಾಕಂದರೆ ಅಂಥ ಉದಾಹರಣೆ ನನಗಿಲ್ಲ. ಆ ಡೆಸ್ಪರೇಷನ್ ಕಿಕ್ಕಿನ್ ಆದಾಗಲೂ ಎಲ್ಲೋ ಒಂದು ಕಡೆ ಜೀವನಾನುಭವ ಹೇಳಿದ್ದು ನನಗೆ, ಹೋಲ್ಡ್, ತಡ್ಕೋ, ಆರಾಮಾಗಿರೋ, ಒಂದು ಸ್ವಲ್ಪ ಕಾಯಿ ಅಂತ. ಸೊ ಆವಾಗ ಎಲ್ಲೋ ಒಂದು ಕಡೆ ನಮಗೆ ಇವಾಗ ಒಂದು ವಿಷಯ, ಏನೋ ಒಂದು ಮಾತು ಬೆಳೆದು ನಮ್ಮ ನಡುವೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ನನಗೆ ರಶ್ಮಿ ಕಂಡ್ರೆ ರಶ್ಮಿಗೆ ನನ್ನ ಕಂಡ್ರೆ ಕೋಪ, ಮಾತಾಡ್ತಿರುವಾಗ ಏನೋ ಕೋಪದ ಕಾರಣಕ್ಕೆ ನಾ ಏನಾದ್ರು ತಪ್ಪು ನುಡಿದ್ಬಿಟ್ರೆ ಈ ಮೊಮೆಂಟ್ ಮರ್ತು ಬಿಡ್ತೀವಿ, ಅಂದಿದ್ದು ಮಾತು ಉಳಿದೋಗುತ್ತೆ. ಜಗಳ ಮಾಡುವಾಗಲೂ ಶುದ್ಧವಾಗಿ ಮಾತಾಡು ಅಂತ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಅದು ಮಾಡಿದ ತಪ್ಪು ಅಂತ ಅನ್ನೋಕ್ಕಲ್ಲ. ಬಟ್ ಹಂಗೆ ಅಂದ ಅನ್ನೋದು ಮಾತ್ರ ಲೈಫ್ ಲಾಂಗ್ ಕ್ಯಾರಿ ಆಗ್ಬಿಡುತ್ತೆ. ಸೊ ಡೆಸ್ಪರೇಟಾಗಿ ಏನು ಅಟೆಂಪ್ಟ್ ಮಾಡಬಾರ್ದು. ನೀನು ಸ್ವಲ್ಪ ಕಂಪೋಸರ್ ಇಟ್ಕೊ, ತಾಳ್ಮೆ ಕಾಯ್ಕೊ. ಈಗ ಇದು ಏನೋ ಸರಿ ಅನಿಸ್ತಾ ಇಲ್ವಾ, ಎಲ್ರಿಗೂ ಅನಿಸುತ್ತೆ, ಎಲ್ರಿಗೂ ಅವ್ರವ್ರ ಅನಿಸಿಕೆ ಅವ್ರವ್ರ ಸರಿಯೇ. ಸೊ ಸ್ವಲ್ಪ ಆ ಕ್ಷಣದಲ್ಲಿ ಒಂದು ಸ್ವಲ್ಪ ಹತೋಟಿಗೆ ಕಾಯ್ಕೊಂಬಿಟ್ರೆ ಆಮೇಲೆ ಅದೇ ಘಟನೆನ ನಾವು ರಿವಿಸಿಟ್ ಮಾಡಿದಾಗ ನಮಗೆ ನಗುನೂ ಬರ್ಬೋದು, ನಮಗೆ ಆಶ್ಚರ್ಯನೂ ಆಗ್ಬೋದು. ನೂರು ಮಾತದು. ಅದಕ್ಕೆ ಅಲ್ವಾ ಹಿಂದೆ ತಿರುಗಿ ನೋಡಿದಾಗ ಅವತ್ತು ಯಾಕೆ ಹಂಗಾಡಿದ್ವಿ ಅಥವಾ ಅದು ಇಷ್ಟೇ ಕಾಣುತ್ತಲ್ಲ. ಅಂದರೆ ಪಕ್ಕದಲ್ಲಿ ನೋಡಿದಾಗ ದೊಡ್ಡದಾಗತ್ತೆ, ಸ್ವಲ್ಪ ದೂರದಿಂದ ನೋಡಿದಾಗ ಪಕ್ಷಿ ನೋಟ, ಝೂಮ್ ಔಟ್, ಬರ್ಡ್ ಐ ವ್ಯೂ. ಸೊ ನೆವರ್ ಬಿ ಅ ವಿಕ್ಟಿಮ್ ಆಫ್ ಸಿಚುವೇಶನ್ ಆರ್ ಸರ್ಕಮ್ಸ್ಟಾನ್ಸ್ ಅನ್ನೋದು, ಮತ್ತು ನೋ ರಿಗ್ರೆಟ್ ಪಾಲಿಸಿ ಫಾರ್ ಲೈಫ್. ನನಗೆ ಐ ಡೋಂಟ್ ವಾಂಟ್ ಟು ಎವರ್ ರಿಗ್ರೆಟ್ ಫಾರ್ ಎನಿಥಿಂಗ್. ಹೌ ಈಸಿ ಆಚೆ ಕಡೆ ಪ್ರಪಂಚ ಹೇಳೋದು ಒಂದು, ಅದನ್ನು ರಿಯಲ್ ಲೈಫಿಗೆ ಅಪ್ಲೈ ಮಾಡ್ಕೊಳ್ಳೋದು, ಅಥವಾ ಹಂಗೆ ಅದು ಜೀವನನ ನೋಡೋದು, ಅಲ್ಲಿರೋ ಒಂದಷ್ಟು ಗ್ಯಾಪ್ಸ್ಗಳನ್ನು ಹೇಗೆ ಫಿಲ್ ಮಾಡಿದ್ದೀರಾ? ಲೈಕ್ಸ್ ಜನರಲಿ ಈಗ ಆಲ್ ದ ಫಿಲಾಸಫೀಸ್, ಈಗ ಒಂದು ಮಾತಿದೆ, ತುಂಬ ಈ ಥರ ವಿಚಾರಗಳೆಲ್ಲ ಬಂದಾಗ ವೇದಾಂತ, ಸಿದ್ಧಾಂತ ಅನ್ಬೋದು. ಬಟ್ ಕೆಲವು ಸತಿ ಈ ಥರದ್ದೆಲ್ಲ ಕೇಳಿ ತುಂಬ ಬೇಗ ಮರ್ತೋಗ್ಬೋದು, ಅಥವಾ ಕೆಲವು ಸತಿ ಹಿಂಗೆ ಒಂದು 10 ದಿವಸ ಹಿಂಗೆ ಇರ್ತೀವಿ, ಸಡನ್ನಾಗಿ ಹಿಂಗೆ. ಸೊ ಈ ಥರ ಕಂಪೋಸರ್ ಆಗಿರಲಿ, ವ್ಯಾಲ್ಯೂ ಸಿಸ್ಟಮ್, ಬಿಲೀಫ್ ಸಿಸ್ಟಮ್ ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರತಿದಿನ ನಿಮ್ದೇನೋ ರಿಚುವಲ್ಸ್ ಇದೆಯಾ? ಲೈಕ್ ಉದಾಹರಣೆಗೆ ನಾನು ದಿನ ಜರ್ನಲಿಂಗ್ ಅಂತ ಮಾಡ್ತೀನಿ ಬೆಳಗ್ಗೆ ಎದ್ದು. ಏನಕ್ಕೆ ನಾನು ಭಾಳ ಇವತ್ತು ಕೃತಜ್ಞಳಾಗಿದ್ದೀನಿ 3 ವಿಚಾರ. ಅದು ಇವತ್ತು ನಮ್ಮ ಮನೆ ನಾಯಿಗೆ ಒಂದು ಬಿಸ್ಕೆಟ್ ಹಾಕಿದೆ, ನನ್ನ ನಾಯಿ ನೋಡ್ತಲ್ಲ ಅಂದಿರ್ಬೋದು, ಅಥವಾ ನಮ್ಮ ಟೀಮಲ್ಲಿ ಇರೋರು ಯಾರೋ ಒಬ್ರು ನನಗೆ ಇಷ್ಟೆಲ್ಲ ಕೆಲಸಗಳನ್ನ ಆಗಕ್ಕೆ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ರಲ್ಲ, ಅಲ್ಲಿಂದ ಹಿಡಿದು ಎಲ್ಲವನ್ನೂ ನಾನು ಬರೀತೀನಿ.
ಮತ್ತು ಪ್ರತಿದಿನ ಒಂದೊಂದು ಬೇರೆ ಎಕ್ಸಸೈಸ್ ಮಾಡ್ತಾರೆ ಅವರು. ಈಗ ನಾಳೆ ನಿಮ್ದು ಹೆಂಗಿರುತ್ತೆ ಅಂತ ಕೇಳ್ತಾರೆ, ಪ್ರತಿದಿನ ಅದೇ ಕೇಳ್ತಾರೆ ಅವರು. ಓಕೆ ನೀವು ಮೇಕ್ ಯು ಟುಮಾರೋ ಬೆಟರ್. ಸೊ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದಿಸ್ ಐ ಅಂಡರ್ಸ್ಟುಡ್ ಬೇರೆ ಬೇರೆ ಲೇಯರಲ್ಲಿ ಹೆಂಗೆ ನೋಡ್ಬೋದು, ಇರೋದ್ರಲ್ಲಿ ಹೆಂಗೆ ಅದನ್ನು ಅವ್ನು ಗ್ಲೋರಿಫೈ ಮಾಡಿಕೊಂಡು ಅಂತ. ದಿಸ್ ಇಸ್ ಮೈ ಪ್ರಾಕ್ಟಿಸ್. ನಿಮ್ದೇನು? ಮೈ ಪ್ರಾಕ್ಟಿಸ್ ಇಸ್ ಐ ರಿವಿಸಿಟ್ ಮೈ ಡೇ, ಐ ರಿವಿಸಿಟ್ ಮೈ tendencies, I revisit my notions. Nice, yeah. Revisit ನಿಮ್ಮ After the day is over. ಹಾಂ, ರಿವಿಸಿಟ್ ಯುವರ್ ಟೆಂಡೆನ್ಸೀಸ್ ಅಂದರೆ ಅವತ್ತು ಏನೇನು ಹಿಂಗೆ ಆಡಿದೆ, ಮತ್ತು ರಿವಿಸಿಟ್ ನಾನು ಅಂದ್ಕೊಂಡಿರೋದು ನನ್ನ ಪ್ರಕಾರ ಇದು ಹಿಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ, ಅಲ್ಲೇನೋ ಯಾರೋ ಒಬ್ಬ ಬೇರೆ ಒಂದು ಆ್ಯಂಗಲ್ ಹೇಳಿರ್ತಾನೆ. ಸೊ ಈ ಥರ ನಾನು ಯೋಚನೆ ಮಾಡಿರಲ್ವಲ್ಲ, ಕರೆಕ್ಟ್ ಅಲ್ವಾ ಅವ್ನು ಹೇಳೋದು. ಎದುರುಗಡೆ ಬಿಟ್ಕೊಳ್ಳದೆ ಹೋಗಿರ್ಬೋದು, ಒಂದು ಸ್ವಲ್ಪ ಮೂವಿ ಮೇಂಟೈನ್ ಮಾಡಿರ್ತೀವಿ, ಹಂಗಲ್ಲ ಬಿಡ ಅಂತ. ಬಟ್ ಅವ್ನು ಹೇಳಿದ್ರಲ್ಲಿ ಒಂದು ವಿಷಯ ಇದೆ ಅಂತಂದಾಗ ಅದನ್ನು ನಾವು ಕಲಿಬೇಕು ಅನ್ನೋದು, ಅದನ್ನ ಅಡಾಪ್ಟ್ ಮಾಡಿ ಟ್ರೈ ಮಾಡಿದ್ರೆ ಏನು ತಪ್ಪು? ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ನಾಟ್ ಹಾರ್ಮಿಂಗ್ ಎನಿಬಡಿ, ತೊಂದರೆ ಆಗ್ತಿಲ್ಲ ಯಾರಿಗೂ ನಮ್ಮಿಂದ, ಅಂದರೆ ಏನು ಬೇಕಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು ಆ ಕೆಲಸ, ಆ ವಿಷಯಗಳನ್ನ. ಸೊ ಐ ರಿವಿಸಿಟ್ ನನಗೆ. ಹಾಗಾಗಿ ನನ್ನ ಅಂದರೆ ಆಫ್ಟರ್ ಐ ಹಿಟ್ ದ ಬೆಡ್, ಬಿಫೋರ್ ಐ ಕ್ರ್ಯಾಶ್, ದೆರ್ ಇಸ್ ದಟ್ ಟೈಮ್ ಆಫ್ ಮೈಂಡ್. ನನ್ನ ಟೈಮ್ ಅದು, ಐ ಸ್ಪೆಂಡ್ ಮೈ ಟೈಮ್ ವಿತ್ ಮೈ ಸೆಲ್ಫ್. ಅದು ನನಗೆ ಮೋಡ್ ಆಫ್ ಪ್ರಿಪ್ರೇಷನ್ ನನಗೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಗೋಲ್ಡನ್ ಐ, ವಸಿಷ್ಠ ಅವರೇ. ಈ ಅಯನ್ ಫ್ಲೆಮಿಂಗ್, ದ ರೈಟರ್ ಆಫ್ ದೀಸ್ ಜೇಮ್ಸ್ ಬಾಂಡ್ ಅದು ನಾವೆಲ್, ಅವರು ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಕಾಟೇಜ್ ಅಂತ ತೊಗೊಂಡು ಜಮೈಕಾದಲ್ಲೆಲ್ಲೋ ಬೈ ದ ಬೀಚ್, ಅಂದರೆ ಅವ್ರದ್ದು ಅಂದರೆ ಒಬ್ಬೊಬ್ಬರು ರೈಟರ್ದು ಒಂದೊಂದು, ಒಬ್ಬೊಬ್ಬರು ಆ್ಯಕ್ಟರ್ದು ಏನೇನೋ ಈ ಥರ ಇರುತ್ತೆ. ಅವ್ರು ಏನು ಮಾಡ್ತಿದ್ದಾರೆ ಅಲ್ಲಿ ಅಂದರೆ, ಅಲ್ಲೋಗಿ ಕೂತ್ಕೊಂಡ್ಬಿಟ್ರೆ, ಇವಾಗ ಒಂದು ಕಡೆ ಬಂದರೆ ಎಷ್ಟು ಪ್ರಶಾಂತ ವಾತಾವರಣ ಥರ, ಅಲ್ಲಿ ಕೂತು ಅವರ ಕೆಲಸಗಳನ್ನು ಮಾಡ್ಕೊಳ್ಳೋದು ಅಂತ. ಸೊ ನಿಮ್ದು ಹೇಳಿದ್ರಲ್ಲ, ನಾನು ದಿನ ರಾತ್ರಿ ಮಲ್ಕೊಂಡ್ಮೇಲೆ, ಸಾರಿ ಆಫ್ಟರ್ ಯು ಆಲ್ಮೋಸ್ಟ್ ಕ್ಲೋಸ್ ಮುಂಚೆ, ಹಾಂ ಅದಕ್ಕೆ ಮುಂಚೆ ಅದಿದೆ ಅಂತ. ಸೊ ಈ ಥರ ಮೊಮೆಂಟ್ಸು ವಾಟ್ ಡಸ್ ಇಟ್ ರಿಮೈಂಡ್ ಯು? ಲೈಕ್ ಈಗ ಉದಾಹರಣೆಗೆ ನಾಳೆಗೆ ಪ್ಲ್ಯಾನ್ ಮಾಡ್ತೀರಾ, ಅಥವಾ ಏನೋ ಮಾಡಿದ್ರೆ ಸುಮ್ಮನೆ ಶಾಂತಿ, ಐಡಲ್ ಆಗಿ ಸುಮ್ಮನಿರೋದು, ಅದು ತುಂಬ ಒಳ್ಳೆ ಪ್ರಾಕ್ಟೀಸ್. ಯಾಕೆ ಅಂದರೆ ಇದು ತುಂಬ ಗೊಂದಲಗಳು ಆಲ್ರೆಡಿ ಒಳಗಿರುತ್ತೆ. ಇಂಟರ್ನಲ್ ನಾಯ್ಸ್, ಎಕ್ಸ್ಟರ್ನಲ್ ನಾಯ್ಸ್ ಅಂತ ಹೇಳೋದೇ ಬೇಡ. ಹೊರಗಡೆ ಸಾಕಷ್ಟು ಬೊಂಬಾರ್ಡ್ಮೆಂಟ್, ಪ್ರಪಂಚದ ಗಲಾಟೆ, ನಿಮ್ಮೊಳಗಿರೋ ಒಳಗಿನ ಗಲಾಟೆ ಆ್ಯಕ್ಚುಲಿ ಇನ್ನೂ ನಮ್ಮನ್ನು ಬಾಧಿಸೋದು ಜಾಸ್ತಿ. ಹೌದು, ಪ್ರಪಂಚದ ಗಲಾಟೆ ಒಂದಾದರೆ ಇಂಟರ್ನಲ್ ನಾಯ್ಸ್ ನಮ್ಮನ್ನ ತುಂಬ ಬಾಧಿಸ್ತಾ ಇರುತ್ತೆ. ಸೊ ಅದನ್ನು ಕಟ್ ಆಫ್ ಮಾಡಿಕೊಂಡ್ರೆ ಅಲ್ಲೊಂದು ಪ್ರಶಾಂತತೆ ಇದೆ. ಈಗ ನದಿ ದಡದಲ್ಲಿ ಕೂತ್ರೆ ಅಥವಾ ಸಮುದ್ರದ ದಡದಲ್ಲಿ ಕೂತ್ರೆ ಆ ಒಂದು ಯು ಟೆನ್ ಟು ಸೋಬರ್ ಡೌನ್ ಅಲ್ಲ. ಸೊ ಆ ಥರದೊಂದು ಅನುಭವ ಪಡಿಬೇಕು ಅಂದರೆ ಈ ನಾಯ್ಸ್ಗಳನ್ನ ಕಟ್ ಮಾಡ್ಕೋಬೇಕು ಫಸ್ಟು. ಸೊ ಅದಾದಾಗ ಒಂದು ಸ್ವಲ್ಪ ನಾವು ರೂಟೆಡ್ ಆಗ್ತೀವಿ, ಕ್ಯಾಲಿಬ್ರೇಟ್ ಆಗ್ತೀವಿ. ರೂಟೆಡ್ ಆಗಿಲ್ಲ ಅಂದ್ರೆ ಸೊ ಆ ಕ್ಯಾಲಿಬ್ರೇಷನ್ ವಿಲ್ ಡೆಫಿನೆಟ್ಲಿ ಪುಷ್ ಯು ಫಾರ್ ಬೆಟರ್ ಥಿಂಗ್ಸ್. ಅಂದರೆ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ರೆ ಅವ್ರ ಅನುಭವಗಳೇನು, ಲೈಫಲ್ಲಿ ಯಾವ್ಯಾವ ಜಾಗಗಳಿಗೆ ಹೋಗಿ ಬಂದಿದ್ದಾರೆ, ಎಷ್ಟು ಕೆರೆ ನೀರು ಕುಡಿದಿದ್ದಾರೆ, ಎಲ್ಲ ನೀಟಾಗಿ ಕಾಣ್ತಾ ಇರುತ್ತೆ. ನನಗೆ ದೊಡ್ಡ ಇನ್ಫ್ಲೂಯೆನ್ಸ್ ಏನಂದರೆ, ನನಗೆ ಚಿಕ್ಕಂದಿಂದ ಮೊದಲನೇದು ನನ್ನ ತಾಯಿ. ಅಫ್ಕೋರ್ಸ್ ಐ ಲಾಸ್ಟ್ ಹರ್ ವೆರಿ ಅರ್ಲಿ ಇನ್ ಮೈ ಲೈಫ್. ಅದು ಬಿಟ್ಟರೆ ಸ್ವಾಮಿ ವಿವೇಕಾನಂದ ಅವರು. ಸೊ ನನಗೆ ಅವ್ರ ಬಗೆಗಿನ ಸಿಕ್ಕಿದ ಪುಸ್ತಕ ನನಗೆ ನಮ್ಮ ಹಳೆ ಮನೆ ಓನರ್, ಅಂದರೆ ಆ ಮನೆ ಓನರು ಅವರೊಂದಷ್ಟು ಪುಸ್ತಕಗಳು ಇಟ್ಕೊಂಡಿದ್ರು. ಅದು ನನಗೆ ಸಿಕ್ತು. ಅವರು ಬಿಟ್ಟು ಹೋಗಿದ್ರು, ಸುಮ್ಮನೆ ಓದ್ತಾ ಹೋದೆ. ಆ್ಯಂಡ್ ಅದು ಎಲ್ಲೋ ಒಂದು ಗೊತ್ತಿಲ್ಲದೇ ನನಗೆ ಇಂಬೈಬ್ ಆಗ್ತಾ ಬಂತು ನನ್ನೊಳಗೆ. ಇಟ್ ಸ್ಟಾರ್ಟೆಡ್ ಗ್ರೋವಿಂಗ್ ಇನ್ ಮೀ. ಸೊ ಆ ನಂತರದಿಂದ ನನ್ನ ಅಂದರೆ ಆಫ್ಟರ್ ಐ ಲಾಸ್ಟ್ ಮಾಮ್ ನನಗೆ ತುಂಬ ಐ ವಾಸ್ ಫ್ಯೂರಿಯಸ್. ಅಂದರೆ ಲೈಫ್ ಹ್ಯಾಸ್ ಡಿಚ್ಡ್ ಮೀ ಅನ್ನೋ ಒಂದು ನೋಷನ್ ನನಗೆ. Even I had that when I lost my mom. I think it's a common emotion. Yeah. So ಅಲ್ಲಿಂದ ಅದಲ್ಲ, ಲೈಫ್ ಇಸ್ ದ ವೇ ಯು ಸಿ ಇಟ್ ಅನ್ನೋದನ್ನು ನನಗೆ ಅರ್ಥ ಆಗಿದ್ದು ವಿವೇಕಾನಂದರನ್ನ ಓದ್ಕೊಂಡಾಗ. ಸೊ ಅಲ್ಲಿಂದ ದ ವೇ ಐ ಲಿವ್ ಚೇಂಜ್ಡ್ ಅ ಲಾಟ್. ನನಗೆ ಐ ಆಮ್ ವೆರಿ ಮಚ್ ಕಂಪೋಸ್ಡ್, ಐ ಆಮ್ ವೆರಿ ಹ್ಯಾಪಿ. ನನಗೆ ಏನಂದ್ರೆ ನಂತರ ದುಡ್ಡೇ ಇಲ್ಲ ಅಂದರೂ ಆರಾಮಾಗಿರ್ತೀನಿ. ಸ್ವಲ್ಪ ಜಾಸ್ತಿ ದುಡ್ಡು ಬಂದ್ಬಿಟ್ರೆ ಯೋಚನೆ ಆಗುತ್ತೆ. ಆ ಥರ ನನಗೆ ಏನು ಮಾಡಲಿ ಅಂತ ಗೊತ್ತಾಗಲ್ಲ, ಟೆನ್ಷನ್ ಆಗುತ್ತೆ. ಅಂದರೆ ಇದರಲ್ಲಿ ಕೀಪ್ ಯುವರ್ ರಿಕ್ವೈರ್ಮೆಂಟ್ಸ್ ಲಿಮಿಟೆಡ್. ಡಿಸೈರ್ಸ್ ಕ್ಯಾನ್ ಬಿ ಎನಿ ಅಮೌಂಟ್ ಆಫ್ ಡಿಸೈರ್ಸ್ ಸಾಧ್ಯ ಆದರೆ ಗಳಿಸ್ತೀಯ, ಇಲ್ಲ ಅಂದರೆ ಪ್ರಯತ್ನಪಟ್ಟು ಸೋಲ್ತೀಯ, ಇಲ್ಲ ಗೆಲ್ತೀಯ, ಏನೋ ಒಂದಾಗುತ್ತೆ. ರಿಕ್ವೈರ್ಮೆಂಟ್ಸ್, ಅಗತ್ಯತೆಗಳು, ನೀಡ್ಸ್ ಅನ್ನೋದು ಎಷ್ಟು ಮಿನಿಮಲಿಸ್ಟಿಕ್ ಆಗಿರುತ್ತೆ ಅಷ್ಟು ನೆಮ್ಮದಿ ನಮ್ಮದಾಗುತ್ತೆ. ನೆಮ್ಮದಿನೂ ಇರುತ್ತೆ, ಜೀವನನೂ ಕರೆಕ್ಟಾಗಿ ಎಲ್ಲೆಲ್ಲಿ ಹೋಗಬೇಕೋ ಆ ಅನಿವಾರ್ಯಗಳಿಗೋಸ್ಕರ ಎಲ್ಲೆಲ್ಲೋ ಹೋಗೋ ಪ್ರಮೇಯ ಈ ಥರದ್ದೆಲ್ಲ ಬರಲ್ಲೇನೋ ಅನ್ನೋದು, ಡೆಸ್ಪಿರೇಷನ್ ಬರೋಲ್ಲ. ಸೊ ನಿಮ್ಮ
ಒಂದು ಅಬ್ರಿಂಗಿಂಗ್ ಒಂದು ಬ್ರಾಹ್ಮಣ ಕುಟುಂಬದಲ್ಲಾಗುತ್ತೆ. ಸಿನ್ಸ್ ಐ ಆಲ್ಸೋ ಕಮ್ ಫ್ರಮ್ ಹೊಯ್ಸಲ್ ಕರ್ನಾಟಕ ಬ್ರಾಹ್ಮಿನ್ ಫ್ಯಾಮಿಲಿ. ಕೆಲವು ಕಾಮನ್ ಇದ್ದಿರುತ್ತೆ, ಕಸಿನ್ಸ್ ಮೀಟು, ಹುಡುಗರಿಗಾದರೆ ಸಂಧ್ಯಾ ವಂದನೆ, ಈ ಥರದ್ದೆಲ್ಲ ಒಂದಷ್ಟು ಕಂಡೀಷ್ನಿಂಗು. ಸೊ ನೀವು ಸಂಧ್ಯಾ ವಂದನೆ ಮಾಡ್ತೀರಾ ಇವತ್ತಿಗೂ? ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ, ಬಟ್ ಟೈಮ್ ಸಿಕ್ಕಾಗೆಲ್ಲ ಮಾಡ್ತೀನಿ. ನಾನು ನಮ್ಮ ಮನೆಗೆ ಬ್ರಾಹ್ಮಣ. ಚೆನ್ನಾಗಿತ್ತು. ನಮ್ಮ ಮನೆಗೆ ಬ್ರಾಹ್ಮಣ, ಪ್ರಪಂಚಕ್ಕೆ ಜಾತಿ ಬೇಕಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಎರಾಡಿಕೇಟ್ ಆಗಬೇಕಾಗಿರೋದು ಕ್ಯಾಸ್ಟ್ ಸಿಸ್ಟಮ್. ಅಂದರೆ ಇವತ್ತಿಗೂ ನೋಡ್ತೀವಲ್ಲ, ಈಗಷ್ಟು ಎಲೆಕ್ಷನ್ಸ್ ಮುಗಿಸಿದ್ದೀವಿ. ಆ ಎಲೆಕ್ಷನ್ಸ್ ಇಸ್ ಆಲ್ವೇಸ್ ಲೈಕ್ ಇಟ್ ಈಸ್ ಕಾಸ್ಟ್ ಬೌಂಡ್, ಕಾಸ್ಟ್ ಡ್ರಿವನ್. ಅದು ಒಂದು ಸ್ವಲ್ಪ ಅದು ಅಂದರೆ ಇದು ಯಾರು ಒಪ್ತಾರೆ ಯಾರು ಬಿಡ್ತಾರೆ ಅಥವಾ ನಾನು ಬೈಕೊಂಡ್ರು ನಂಗೆ ಚಿಂತೆ ಇಲ್ಲ ಇದಕ್ಕೆ. ಇದು ಯಾವತ್ತು ಆಚರಣೆಗಳು ಅಥವಾ ನಮ್ಮ ಜಾತಿ ಅಥವಾ ಧರ್ಮ ಅನ್ನೋ ವಿಷಯಗಳು ನಮ್ಮ ಹೊಸಲನ್ನು ದಾಟಿ ಆಚೆ ಬರೋಲ್ಲ, ಮನೆ ಒಳಗಿರುತ್ತೆ. ಅದು ಅಷ್ಟು ಚೆನ್ನಾಗೂ ಇರುತ್ತೆ, ಸೇಫಾಗೂ ಇರುತ್ತೆ, ಒಳ್ಳೆಯದು ಕೂಡ. ಅಂದರೆ ಎಷ್ಟು ತಪ್ಪು ಎಷ್ಟು ಸರಿ ಅನ್ನೋಕ್ಕಿಂತ ಆಚರಣೆಗಳು ಒಂದು ಸಕಾರಣಕ್ಕೆ ಅದು ಪಾಲಿಸ್ಕೊಂಬಂದಿರ್ತಾರೆ. ಸೊ ಅದನ್ನು ಗೌರವಿಸಿದಷ್ಟು, ಅದನ್ನು ನಾವು ಕೈಲಾದ್ರ ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೆಯದೇ. ಬಟ್ ಅದು ಯಾವುದು ಹೊಸಲು ದಾಟಿ ಬರಬಾರ್ದು, ಅದೊಂದು ಬ್ಯಾಗೇಜ್ ಆಗಬಾರ್ದು, ಅದೊಂದು ಹೊರೆ ಆಗಬಾರ್ದು, ಅದನ್ನು ಐಡೆಂಟಿಟಿ ಆಗಬಾರ್ದು, ಒಬ್ಬರ ಮಧ್ಯೆ ಹೋರಾಟ ಹೊಡೆದಾಟಗಳು ಆಗಬಾರ್ದು. ಅಂದರೆ ನಾವೆಲ್ಲರೂ ನಾವು ಮನುಷ್ಯರೇ. ಈ ಥರ ಬೋಧನೆಗಳು ತುಂಬ ಕೇಳಿದ್ದೀವಿ. ಅಂದರೆ ಐ ಡೋಂಟ್ ವಾಂಟ್ ಟು ಗಿವ್ ದ ಸೇಮ್ ಲೆಕ್ಚರ್, ಬಟ್ ಆಸ್ ಐ ಸೆಡ್ ಆ ಪ್ರಾಕ್ಟೀಸಸ್ ಶುಡ್ ಬಿ, ಬೋಧನೆ ಆಗಬಾರ್ದು, ಫೀಲ್ ಮಾಡಿ ನಿಜವಾಗ್ಲೂ ನುಡಿದಂತೆ ನಡೆ ಆಗಬೇಕು. ಅದು ಎಷ್ಟು ನಮ್ಮ ಒಳಗಿರುತ್ತೆ, ಅದು ನಮ್ಮ ಮನೆಗೆ ಸೀಮಿತವಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ಬಂದಾಗ ನಾವೆಲ್ಲರೂ ಒಂದೇ, ನಾವೆಲ್ಲರೂ ನಮ್ಮ ಉದ್ದೇಶಗಳಿಗೆ, ಪರ್ಪಸ್ಗಳಿಗೆ, ಕಟ್ಕೊಳ್ಳೋಕ್ಕೆ, ಬೇಸಿಕಲಿ ಬಾಳಕ್ಕೆ ಹೋರಾಡ್ತಾ ಇರ್ತೀವಿ, ಹೆಣಗ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ದುಡಿತಾ ಇರ್ತೀವಿ, ಶ್ರಮಿಸ್ತಾ ಇರ್ತೀವಿ. ಆ ಥರ ಇದ್ದಾಗ ಸೊ ಇಲ್ಲಿ ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ, ಅಲ್ಲಿ ಎಲ್ಲ ಥರದ ಜನರು ಇರ್ತಾರೆ. ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಸಮಾನವಾಗಿ ಕಾಣಿ, ಮುಗಿದೋಯ್ತು. ಸೊ ಸಿಂಪಲ್ಲಾಗಿದೆ. ಇದನ್ನು ನಾವು ಹಿಂಗೋ ಮಾಡ್ಕೊಂಡ್ರೆ ಹಂಗೆ ಅಂತ. ಸೊ ಕ್ಲಾರಿಟಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ದಿಸ್ ಕಮ್ಸ್ ನ್ಯಾಚುರಲಿ ಟು ಯು, ಅಥವಾ ಹೂ ಆರ್ ಯು? ಅಂದರೆ 20s ಯೂಶ್ವಲಿ ಎಮೋಷನ್ಸು, ಹಾರ್ಮೋನ್ಸ್ ಡ್ರೈವ್ ಮಾಡುತ್ತೆ. ಕೆಲವು ಸತಿ ಅದು ಗಾಡಿನ ಎಲ್ಲ ನಂಗೆ ಡಿಕ್ಕಿ ಹೊಡಿಬೋದು, ನೀಟಾಗಿ ಓಡಿಸ್ಬೋದು. ನೀವು ಹೆಂಗೆ ಓಡಿಸಿದ್ದೀರಾ ನಿಮ್ಮ 20sಲ್ಲಿ ನಿಮ್ಮ ಲೈಫ್ನ ಗಾಡಿನ? ಲೈಫಿನ ಗಾಡಿನ ಯಾವತ್ತೂ ರೋಲರ್ ಕೋಸ್ಟರ್. ಆ್ಯಂಡ್ ಈವನ್ ಅದರ್ವೈಸ್ ನಾನು ಗಾಡಿ ಓಡಿಸೋದು ಸ್ವಲ್ಪ ಸ್ಪೀಡೇ. ಏನಾಗುತ್ತೆ ಅದೊಂದು ಆಚೆ ಹೇಳ್ತಾ ಇದ್ರಿ ಕೋವಿಡ್ ಟೈಮಲ್ಲೆಲ್ಲ, ನಂಗೆ ತಲೆ ಕೆಟ್ಟಾಗ ಐ ಯೂಸ್ ಟು ಪುಟ್ ಇಟ್ ಆನ್ ವೀಲ್ಸ್ ಅಂತ. ಚಚ್ಚು ಲಾಂಗ್ ಡ್ರೈವ್ಸ್ ಎರಡು ರೀತಿ. ಅಂದರೆ ತುಂಬ ಇದರ ಸ್ಪೀಡಿಂಗ್, ಅಂದರೆ ಐ ಡೋಂಟ್ ಎಂಡೋರ್ ಸ್ಪೀಡಿಂಗ್, ಸಾರಿ. ಅದಕ್ಕೆ ಅದೊಂದು ಏಜಿನ ರಶ್ ಅಷ್ಟೇ ಆದರೆ ಸರಿ ಇರಲ್ಲ. ಗಾಡಿ ಮೇಲೆ ಅಷ್ಟೇ ಹತೋಟಿ ಇರಬೇಕು. ಯಾಕಂದರೆ ಆ ಜವಾಬ್ದಾರಿ ಬೇಸಿಗಿಲ್ಲ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಜವಾಬ್ದಾರಿ ನಮಗಿದ್ದಾಗ ಸಾಮಾನ್ಯವಾಗಿ ವಿಲ್ ಬಿ ಕೇರ್ಫುಲ್. ಅದರ್ವೈಸ್ ನನಗೆ ಗಾಡಿ ಈಸ್ ದ ಬೆಸ್ಟ್ ಕಂಪ್ಯಾನಿಯನ್. ಇಟ್ ಡಸಂಟ್ ಕಂಪ್ಲೇನ್. ಡೀಪ್ ಡಸಂಟ್ ಕಂಪ್ಲೇನ್. ಓಕೆ, ಜಸ್ಟ್ ಡೂ ಇಟ್. ಅಂದರೆ ಒಂದು ಏಕಾಂತದಲ್ಲಿ ಖಾಲಿ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಒಂದು ಒಳ್ಳೆ ಸಾಂಗ್ ಇದ್ದರೆ ಅದು ಮಜಾನೇ ಬೇರೆ. ಆ್ಯಂಡ್ ಒಂದು ಸ್ವಲ್ಪ ಏನಾಗುತ್ತೆ ನಮಗೆ, ಅದು ಹೇಳೋದಲ್ಲ, ಈ ನಾಯ್ಸಿ ಇರುತ್ತಲ್ಲ ಲೈಫು, ಆವಾಗ ಅದನ್ನ ಕರ್ಟೈಲ್ ಮಾಡೋಕ್ಕೆ, ಕಟ್ ಡೌನ್ ಮಾಡೋಕ್ಕೆ ಈ ಥರದ್ದು ಯಾವುದೋ ಒಂದಷ್ಟು ಪ್ರಾಕ್ಟೀಸ್ಗಳು ಹೆಲ್ಪ್ ಮಾಡಿರ್ತವೆ. ಬಟ್ ಐ ಮಿಸ್ ದೋಸ್ ಡೇಸ್ ಇನ್ ಬ್ಯಾಂಗ್ಳೂರ್. ಕೋವಿಡ್ ಡೇಸು ಖಾಲಿ ರೋಡ್ಗಳಿರೋದು, ಆರಾಮಾಗಿ ಓಡಿಸ್ತಾ ಇದ್ದೆ. ಈಗ ಗಾಡಿ ಓಡಿಸ್ಬೇಕು ಅನ್ನೋ ಯೋಚನೆ ಆಗುತ್ತೆ, ಭಯ ಆಗುತ್ತೆ. ಈಗ ಸ್ಟುಡಿಯೋ ಬರೋಕ್ಕೇನೆ ಇಷ್ಟು ಹೊತ್ತು ತೊಗೊಂಡ್ವಿ, ಅದು ಪಕ್ಕದಲ್ಲಿರೋ ಆರ್ ನಗರದಿಂದ ಇಲ್ಲಿಗೆ ಬರೋಕ್ಕೆ. ಇದೊಂದು ನನ್ನ ಅಭ್ಯಾಸ. ನನಗೆ ಏನಾದ್ರು ತುಂಬ ಕೋಪ ಬಂದರು ಅಥವಾ ತುಂಬ ಸರಿ ಹೋಗ್ತಿಲ್ಲ ಅನ್ಸಿದ್ರು, ಐ ಟೇಕ್ ಮೈ ಕಾರ್. ಬೈಕ್ ಓಡ್ಸೋಕೆ ಬಿಡಲ್ಲ ಮನೇಲಿ, ಅದೊಂದು ಬೇಜಾರು. ಹೌದಾ? ಯಾಕೆ? ಅದೇನೋ ಕಂಟ್ಕಂತ ಯಾರೋ ಹೇಳ್ಬಿಟ್ಟಿದ್ದಾರೆ ತುಂಬ ಹಿಂದೆ. ನಮ್ಮಪ್ಪ ಅವಾಗ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಹೇಳಿದ ಕಂಟ್ಕ ಇನ್ನೂ ಮೀರೇ ಇಲ್ಲ, ಅದನ್ನ ಇನ್ನೂ ದಾಟೇ ಇಲ್ಲ. ಸೊ ಯಾರೇ ಈಗ ಹುಡುಗರು ಫ್ಯಾನ್ಸು ಅಥವಾ ಫ್ರೆಂಡ್ಸು ಬೈಕ್ಗಳು ತೊಗೊಂಡೆ ಅಂತ ಏನೋ ತೋರ್ಸೋಕೆ ಬಂದರೆ ಅದನ್ನು ಒಂದು ರೌಂಡ್ ಓಡಿಸ್ಬಿಡ್ತೀನಿ. ಅಥವಾ ಶೂಟಿಂಗಲ್ಲಿ ಬೈಕ್ ಓಡಿಸೋ ಶಾರ್ಟ್ ಇದೆ ಅಂದರೆ ಐ ಎಂಜಾಯ್ ಇಟ್. ಸಿಕ್ಕಾಪಟ್ಟೆ ಡ್ರೀಮ್, ಅದು ಚೈಲ್ಡ್ಹುಡ್ ಡ್ರೀಮು. ಬಟ್ ಇವರು ಯಾವುದೋ ಕಾರಣಕ್ಕೆ ಕರ್ಟೇಲ್ ಮಾಡಿಬಿಟ್ರಲ್ಲ ಅನ್ನೋದಕ್ಕೋಸ್ಕರ ಅದೇ ಅವಕಾಶ ಸಿಕ್ಕರೆ ಗಾಡಿ ಓಡಿಸ್ಕೊಂಡು ಖುಷಿಯಾಗಿರ್ತೇನೆ. ಬೆಸ್ಟ್ ಫ್ಯಾನ್ ಮೂಮೆಂಟ್? ಮೆನಿ ಅಂದರೆ ನಮ್ಮನ್ನು ಗುರುತು ಹಿಡಿಯೋದ್ರಿಂದ ನನಗೆ ಶುರು ಆಗಿದ್ದು. ನನಗೆ ಹೆಂಗಂದರೆ ಟಾಸ್ಕು ಇದು ಗೊತ್ತೇ ಇಲ್ವಲ್ಲ, ಸಿನಿಮಾ ಪ್ರಪಂಚ ನನಗೆ ಗೊತ್ತೇ ಇರಲಿಲ್ವಲ್ಲ. ಸೊ ಬಂದಾಗ ನಂಗೆ ಒಂದು ಅವಕಾಶ ಸಿಗೋದು, ಅವಕಾಶ ಸಿಕ್ಕಿದ್ಮೇಲೆ ಆ ಸಿನಿಮಾ ರಿಲೀಸ್ ಆದಾಗ ತೆರೆ ಮೇಲೆ ನನ್ನನ್ನು ನೋಡ್ಕೊಳ್ಳೋದು, ನಾನು ಥಿಯೇಟ್ರಲ್ಲಿಂದ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಾಗ ನನ್ನನ್ನು ಗುರುತು ಹಿಡಿತಾರಾ ಇಲ್ವಾ ಅಂತ ಟೆಸ್ಟ್ ಮಾಡೋದು. ಗುರುತು ಹಿಡಿಯದೇ ಇಲ್ಲ ಅಂದರೆ ಏನು ಯಾರೂ ರೆಕಗ್ನೈಸ್ ಮಾಡ್ತಿಲ್ವಲ್ಲ ಅಂತ ಫೀಲ್ ಆಗಿ ಗುರುತು ಹಿಡಿಯೋ ಥರದ್ದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದು. ಗುರುತು ಹಿಡಿದ್ಮೇಲೆ ಆಗೆಲ್ಲ ಆಟೋಗ್ರಾಫ್ ಇತ್ತು.
ಆಟೋಗ್ರಾಫ್ ಯಾರು ಕೇಳ್ತಾರಾ ಇಲ್ವಾ ನೋಡೋಣ ಅನ್ನೋದು. ಆಟೋಗ್ರಾಫ್ ತೊಗೊಂಡ್ಮೇಲೆ ನೆಕ್ಸ್ಟ್ ಅಷ್ಟರೊಳಗೆ ಸ್ಮಾರ್ಟ್ಫೋನ್ಗಳು ಬಂದಿತ್ತು, ಫೋಟೋ ತೆಗೊಂಡ್ಮೇಲೆ ಅದನ್ನ ಯಾರು ಪೋಸ್ಟ್ ಮಾಡ್ತಾರೆ. ಈ ಥರ ಚಿಕ್ಕ 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 ಆಸೆಗಳು ಬೆಳೀತಾ ಹೋಗುತ್ತೆ. ಈ ಆಸೆಗಳು ನಿರಂತರ ಆ್ಯಂಡ್ ಇದು ದುರಾಸೆ ಅನಿಸೋ ಮಟ್ಟಕ್ಕೆ ದೊಡ್ಡದಾಗೇ ಬೆಳೀತಾ ಹೋಗುತ್ತೆ. ಯಾಕಂದರೆ ಒಬ್ಬ ಇವತ್ತು ಗುರುತು ಹಿಡ್ದ ನನ್ನ, ನಾಳೆ ದಿವಸ ಒಂದು 4 ಜನ ಅಭಿಮಾನಿಗಳು ಹುಟ್ಟಿದ್ರು. ಅದು ಈ ಥರದ್ದು ಸಂಖ್ಯೆಗಳು ಇನ್ಕ್ರೀಸ್ ಆಗ್ತಾನೆ ಹೋಗಬೇಕು ಅಂತ ಆಸೆ ಪಡ್ತೀವಿ ಹೊರತು ಇವತ್ತು 100 ಇದ್ದರೆ ನಾಳೆ 1000 ಆಗಬೇಕು, 1000 ಲಕ್ಷ ಆಗಬೇಕು, ಲಕ್ಷ ಕೋಟಿ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಕಲಾವಿದನ ಆಸೆ. ಆ ಥರ ಆಸೆ ಪಡೋನು ನಾನು ಒಬ್ಬ. ಹಾಗಾಗಿ ಒಂದಷ್ಟು ಬ್ಯೂಟಿಫುಲ್ ಮೂಮೆಂಟ್ ಸಿಕ್ಕಿದೆ, ತುಂಬ ಪ್ರೀತಿ ಕೊಟ್ಟಿದ್ದಾರೆ. ನನಗೆ ಒಂದೇ ಸಹಿಸ್ಕೊಳಕ್ಕಾಗದೇ ಇರೋದು ಅಂದರೆ ಈ ಟ್ಯಾಟೂ ಹಾಕ್ಸ್ಕೊಳ್ಳೋದು. ಅದು ನನಗೆ ಭಾರಿ ಕಷ್ಟ ಆಗುತ್ತೆ. ಅಂದರೆ ನನ್ನ ಐ ಡೋಂಟ್ ಹ್ಯಾವ್ ಎನಿ ಟ್ಯಾಟೂ. ನನಗೆ ಐ ಫೀಲ್ ಗೆಟಿಂಗ್ ಇಂಕ್ಡ್ ಅನ್ನೋದು ದಟ್ ಈಸ್ ಫಾರ್ ಲೈಫ್ ಅಲ್ವಾ, ನಮ್ಮ ಜೊತೆ ಉಳಿದು ಬಿಡುತ್ತೆ. ನಮ್ಗೆ ಯಾವುದೇ ಒಂದು ಭಾವೋದ್ವೇಗಕ್ಕೆ ಒಳಗಾಗಿ ಅಥವಾ ಮೊಮೆಂಟ್ರಿ ಟೆಂಡೆನ್ಸಿಯಲ್ಲಿ ಅಥವಾ ಮೊಮೆಂಟ್ರಿ ಎಕ್ಸೈಟ್ಮೆಂಟಲ್ಲಿ ಯು ಗೆಟ್ ಇಂಕ್ಡ್ ಆ್ಯಂಡ್ ಯು ರಿಗ್ರೆಟ್ ಲೇಟರ್ ಅನ್ನಂಗೆ ಆಗಬಾರ್ದು. ಇವತ್ತು ನಾನು ಯಾವುದೋ ಒಂದು ಸಿನಿಮಾ ನೋಡಿ ಇಷ್ಟಪಟ್ಟು ಆ ಡ್ರೈವಲ್ಲಿ ಟ್ಯಾಟೂ ಹಾಕ್ಸ್ಕೊಂಬಿಟ್ರೆ ನಾಳೆ ದಿವಸ ಇನ್ನೊಬ್ಬ ಹೀರೋ ಇಷ್ಟ ಆಗ್ಬೋದು, ಅಥವಾ ನಂದು ಯಾವುದೋ ಒಂದು ಸಿನಿಮಾ ಇಷ್ಟ ಆಗದೆ ಹೋಗೋದು. ಆಗ ರಿಗ್ರೆಟ್ ಮಾಡೋಂಥ ಆಗಬಾರ್ದು. ನೆವರ್ ರಿಗ್ರೆಟ್ ಇನ್ ಲೈಫ್. ಸೊ ಬಾಕಿ ಏನು ಮಾಡಿದ್ರು ಓಕೆ, ಟ್ಯಾಟೂ ಹಾಕ್ಸ್ಕೊಳ್ಳೋದು ಅದು ನಿಮಗೆ ಸ್ವಲ್ಪ ಕಷ್ಟ ನೋಡಿದಾಗ. ಅಂದರೆ ಅಫ್ಕೋರ್ಸ್ ನೋವಲ್ವ ಅದು, ಲೈಕ್ ಮತ್ತು ಅಷ್ಟು ದೊಡ್ಡ ಜಾಗ ಅವರ ಒಂದು ಮೈ ಮೇಲೆ ನಿಮಗೋಸ್ಕರ ಜೀವನ ಪರ್ಯಂತ ಕೊಡೋದು. ಸೊ ಇಂಟ್ರೋಸ್ಪೆಕ್ಷನ್, ಬೇರೆಯವ್ರ ಜಾಗದಲ್ಲಿ ಲೈಫನ್ನ ಯಾವ್ಯಾವ ಜಾಗಗಳಲ್ಲಿ ನಿಂತು ನೋಡಿದ್ದೀರಾ ನೀವು? ದಿನ ನೋಡ್ತಿರ್ತೀರಾ ಐಮ್ ಶೋರ್. ಆದರೂ ಅದನ್ನು ಕಲಿಯೋದು ಒಂದು ಕಲೆ ಅನಿಸುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಯಾವಾಗಲೂ ನಾವು ನಮ್ಮದೇ ನೋಡ್ತಾ ಯೋಚನೆ ಮಾಡ್ತೀವಿ, ನಮ್ಮೂಗಿನಿರೋಕ್ಕೆ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು ಒಂದು ಕೆಲವು ಭಾಗಕ್ಕೆ ಬರುತ್ತೆ ಹೋಗುತ್ತೆ. ನಿಮ್ದು ಹೆಂಗೆ ಈ ಸದ್ಯದ ಭಾಗ? ಇದಕ್ಕೆ ಮುಂಚೆ ಆಗಲೇ ಹೇಳಿದೆ ನಾನು ನಿಮಗೆ, ನನ್ನ ಬೆಡ್ ಟೈಮ್ ಬಿಫೋರ್ ಐ ಕ್ರ್ಯಾಶ್ ಇದೆಯಲ್ಲ, ದಟ್ ಡ್ಯೂರೇಷನ್ ದಟ್ ಇಸ್ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಓನ್ಲಿ. ಅಂದರೆ ರಿವಿಸಿಟಿಂಗ್ ಯುವರ್ ಡೇ ಆಗಲಿ, ರಿವಿಸಿಟಿಂಗ್ ಯುವರ್ ಟೆಂಡೆನ್ಸೀಸ್ ಅದ್ರ ಮೂಲಕ ಬೈ ಪ್ರಾಡಕ್ಟ್ ಆಗಿ ಯು ಆಲ್ಸೋ ಲುಕ್ ಅಟ್ ಹಿಸ್ ಪರ್ಸೆಪ್ಷನ್. ಅವ್ರ ಜಾಗದಲ್ಲಿ ನಿಂತು ನಾನು ಏನೋ ಅಂದ್ಬಿಟ್ಟಿರ್ತೀನಿ ಅಥವಾ ಹೇಳ್ಬಿಟ್ಟಿರ್ತೀನಿ, ಅಥವಾ ಯಾರೋ ಒಂದು ನಂಗೆ ಏನೋ ಹೇಳಿರ್ತಾನೆ, ಒಂದು ಕಿವಿಗೆ ಬಿದ್ದಿರುತ್ತೆ. ಅದನ್ನು ಆ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ನೋಡೋದು, ಅದನ್ನ ಸಾಧ್ಯವಾದರೆ ಅಡಾಪ್ಟ್ ಮಾಡ್ಕೊಳ್ಳೋದು. ಐ ವಾಂಟ್ ಟು ಗೆಟ್ ಇನ್ ಟು ಮುಂದಿನ ಫೇಸ್ ವಿಚ್ ಇಸ್ ಐ ಥಿಂಕ್ ಹಂಸಲೇಖ ಸರ್ ಏನೋ ನಿಮಗೊಂದು ಮಾತು ಹೇಳ್ತಾರಂತೆ, 5 ವರ್ಷದಲ್ಲಿ ನೀನೇನೊಂದು ದೊಡ್ಡ ಸ್ಟಾರ್ ಮಾಡ್ತೀನಿ ಅನ್ನೋದು. ಹಂಸಲೇಖ ಸರ್ ಫಸ್ಟ್ ಟೈಮ್ ನಾನು ನೋಡಿದ್ದು ಹೂವು ಹಣ್ಣು ಕೋರಸ್ ಹಾಡ್ಬೇಕಾದ್ರೆ. ನಾನು ಚಿಕ್ಕ ಹುಡುಗಿ SSVM ಸ್ಕೂಲಿಂದ ನಮ್ಮಮ್ಮ ಕರ್ಕೊಂಡೋಗಿ ಪ್ರಸಾದ್ ಸ್ಟುಡಿಯೋ. ಎಲ್ಲರಿಗೂ ಸಿಂಗರ್ಸ್ಗೆ ಒಂದು ಸ್ಟೋರಿ ಇರುತ್ತೆ. ಅಲ್ಲೆಲ್ಲ ಹೋಗಿ ರಾತ್ರಿ ಎಲ್ಲ ಕಾಯ್ಕೊಂಡು ಕೊನೆಗೆ ಜೈ ಜೈ ರಾಮ ಜೈ 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 ಇಷ್ಟೇ ಕೋರಸ್ಸು. ಆದರೂ ನಮಗೇನು ನಾ ಹಂಸಲೇಖ ಅವ್ರ ಮ್ಯೂಸಿಕ್ಗೆ ನಾನು ಹಾಡ್ಬಿಟ್ಟೆ ಅನ್ನೋ ಒಂದು ಕೋಡು ಕೊಂಬು. ಸೊ ಇದು ನನ್ನ ಸ್ಟೋರಿ. ಆದರೆ ನಿಮ್ಮದೇನು? ನನಗೆ ಮೈಸೂರಲ್ಲಿದ್ದೆ ನಾನು 10th ಇನ್ನೂ ರಿಸಲ್ಟು ಬಂದಿರಲಿಲ್ಲ. ರಜಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ. ಬಸವೇಶ್ವರ ನಗರಲ್ಲಿ ಕಸಿನ್ ಮನೇಲಿದ್ದೆ. ಆಗ ನಮ್ಮಕ್ಕ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಸ್ವಂತ ಅಕ್ಕ. ಸೊ ಅವಳು ಎಲ್ಲೋ ಒಂದು ಕಡೆ ಹೋರ್ಡಿಂಗನ್ನು ನೋಡಿದಾಳೆ, ಹಂಸಲೇಖ ಸಮ್ಮರ್ ಸಿಂಗಿಂಗ್ ಅಂತ. ಸೊ ಅದನ್ನು ನೋಡಿದ್ದೇನೆ. ಶಿ ಕಾಲ್ಡ್ ಮಿ, ಏನೋ ಸಮ್ಮರ್ ಕ್ಯಾಂಪ್ ಏನೋ ಮಾಡ್ತಿರಬೇಕು, ಸೇರ್ಕೋತೀಯ? ನಾನು ಸಮ್ಮರ್ ಕ್ಯಾಂಪು ಲೈಫಲ್ಲಿ ಅಟೆಂಡ್ ಮಾಡಿಲ್ಲ, ಅಷ್ಟೆಲ್ಲ ಸೌಕರ್ಯ ಇರಲಿಲ್ಲ ನಮಗೆ. ಸೊ ಓಕೆ, ಏನು ಹೆಂಗಿರುತ್ತೆ ನೋಡೋಣ. ಸರಿ, ಹಂಸಲೇಖ ಸರ್ ಇರ್ತಾರ ಅವ್ರ ಸ್ಟುಡಿಯೋಲ್ಲೇ ಅಂತ ಕಣ ಅಂತ. ಹೌದಾ, ಹಂಗಾರೆ ಸೇರ್ಕೊಂಬೋಣ ಅಂತ. ಅಲ್ಲೋಗಿ ನೋಡ್ತೀನಿ, 3 ವರ್ಷದ ಮಕ್ಕಳೆಲ್ಲ ಇದರಲ್ಲಿ. ನಾನು ಇಲ್ಲಿ ಬಂದು ಏನೇ ಮಾಡಲಿ, ಎಲ್ಲರದು ಒಂದೇ ಬ್ಯಾಚು ಸಮ್ಮರ್ ಕ್ಯಾಂಪ್ ಅದು. ಸೊ ನಾನು ಇಲ್ಲಿ ಏನು ಮಾಡಲಿ ಅಂತ. ಬಟ್ ಒಂದೇ ಡ್ರೈವಿಂಗ್ ಫ್ಯಾಕ್ಟರ್ ಅಂದರೆ ನಂಗೆ ಹಂಸಲೇಖ ಸರ್ ನೋಡ್ಬೋದು. ಸೊ ಅವ್ರ ಸ್ಟುಡಿಯೋ ಪಕ್ಕದ ಕ್ಯಾಂಪಸ್ಸೆಲ್ಲ ಇದ್ದಿದ್ದು. ಸೊ ಆ ಒಂದು ಸಂತೋಷಕ್ಕೆ ಸೇರ್ಕೊಂಬಿಟ್ಟೆ. ಅಷ್ಟೇ ಕಷ್ಟನೂ ಪಟ್ಟಿದ್ದೀನಿ ಕ್ಯಾಂಪ್ ತುಂಬ. ಹೇಗೆ ಅದೇ ಚಿಲ್ಟಾರಿ ಪಲ್ಟಾರಿ ಮಕ್ಕಳ ಜೊತೆ ನಾನು ಹೆಂಗೆ ಕನೆಕ್ಟ್ ಆಗಲಿ. ನನ್ನ ಸಮಾನ ವಯಸ್ಕರು ಅಂದರೆ ಓಕೆ, ಏನೋ ಅಡ್ಜಸ್ಟ್ ಆಡ್ಬೋದು, ಮಾತಾಡ್ಬೋದು, ಹರಟ್ಬೋದು. ಪಿಳ್ಳೆಗಳ ಜೊತೆ ಏನು ಒಬ್ಬರೇ ದೊಡ್ಡವರಲ್ಲಿ ಮೋರಾರ್ಲೆಸ್ ನಾವು ಒಬ್ಬನೇ. ಅದು ಬಿಟ್ಟರೆ ನನಗಿನ್ನ ಸ್ವಲ್ಪ ಚಿಕ್ಕವರು ಅಂದರೆ 8ನೇ ಕ್ಲಾಸ್ ಹುಡುಗರು, 7ನೇ ಕ್ಲಾಸ್ ಹುಡುಗರು. ನನಗಿನ್ನು ಸ್ವಲ್ಪ ದೊಡ್ಡವರು 2 ಹೆಣ್ಮಕ್ಳು PU ಅವರು. ಸೊ ನಾನು ಆ ಕಡೆ ಅದು ಅಲ್ಲ, ಈ ಕಡೆ ಇದು ಅಲ್ಲ, ಒಂಥರ ಕಸ್ಪ್ ಥರ ಇತ್ತದು. ಸೊ ಕಾಲೇಜ್ ಟೆಂಡೆನ್ಸೀಸ್ ನನಗೆ ಗೊತ್ತಿಲ್ಲ. ಹೈಸ್ಕೂಲ್ಗೆ ಆಗಷ್ಟೇ ಎಂಟ್ರ್ ಆಗಿರೋರಿಗೆ ಒಂದು ಸ್ವಲ್ಪ ಸೀನಿಯರ್ ಫೀಲಿಂಗು. ಸೊ ದಟ್ ವಾಸ್ ಅ ಲಿಟಲ್ ಸ್ಟ್ರೆಸ್ಫುಲ್ ಟೈಮ್, ಇಲ್ಲ ಅಂತಲ್ಲ. ಬಟ್ ಅವ್ರನ್ನ ದಿನ ನೋಡೋಕ್ಕೆ ಸಿಕ್ತಿತ್ತಲ್ಲ, ಅದೇ ಒಂದು ಭಾಗ್ಯ ಅನ್ನೋ ಥರ ಇತ್ತು. ಕ್ಯಾಂಪ್ ಆಯಿತು. ಕ್ಯಾಂಪ್ ಆದಮೇಲೆ ಏನೇನು ಆಗ್ತಿತ್ತು? ನಾಟಕಗಳು ಮಾಡಿಸೋರು, ಭಾವಗೀತೆಗಳು ಹೇಳ್ಕೊಡೋರು, ಲತಾ ಹಂಸಲೇಖ ಮೇಡಮೇ ಒಂದಷ್ಟು ಎಂಗೇಜ್ ಮಾಡೋರು, ಹಾಡುಗಳು ಹೇಳ್ಕೊಡ್ತಾ. ಸೊ ಈ ಥರದ್ದೆಲ್ಲ ಒಂದಷ್ಟು ನಡೆಯೋದು ಆ್ಯಕ್ಟಿವಿಟೀಸ್. ಮಕ್ಕಳನ್ನೆಲ್ಲ ಇದ್ದಾರೆ ಅಂದರೆ ಫನ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಅವ್ರನ್ನ ಆಟ ಆಡಿಸೋ ಗೇಮ್ಸು. ಇಲ್ಲಿ ದೊಡ್ಡವನು ಉದ್ದ ಇದ್ದಾನೆ, ಸೊ ಅದೇ ಅವ್ರನ್ನೆಲ್ಲ ನೋಡ್ಕೊಳ್ಳೋ, ಆ ಥರದ್ದೆಲ್ಲ ಒಂದಷ್ಟು. ಸೊ ಅದೆಲ್ಲದ್ರ ನಡುವೆ ಯಾಕೆ ಗುರು ಬೇಕಿತ್ತು ನನಗಿದು.
ನೋಡಿ ಡೈರೆಕ್ಟಾಗಿ ಮಾತಾಡ್ಸೋ ಒಂದು ದಿವಸ ಸಿಕ್ಬಿಡ್ಬಾರ್ದು ಅವಕಾಶ ಅಂತ. ಕ್ಯಾಂಪ್ ಮುಗೀತು, ಕನ್ಕ್ಲೂಷನ್ ಅದು ಫೇರ್ವೆಲ್ ಡೇ ಥರದ್ದು. ಅವಾಗ ಸರ್ಟಿಫಿಕೇಟ್ಸ್ ಕೊಡ್ತಾಯಿದ್ರು. ಅವಾಗ ಹಾಡಿದ್ದೆ ಅಲ್ಲಿ. ಸೊ ಹಾಡು ಕೇಳಿಬಿಟ್ಟು ಸ್ಟುಡಿಯೋಗೆ ಬಂದು ನೋಡೋದ್ರು. ಹೋದೆ, ಮೀಟ್ ಮಾಡಿದೆ. ನಾನು ನನ್ನ ಕಸಿನ್ ಇಲ್ಲೇ ಇದ್ದಾನೆ. ಸೊ ಅವನು ಇಬ್ಬರು ಹೋಗಿದ್ವಿ. ಸೊ ಹಾಡಿದ್ವಿ. ಫಸ್ಟು ನರ್ವಸ್ನೆಸ್ ನಡೀತಿದ್ರು. ಅಷ್ಟು ಹತ್ರದಲ್ಲಿ ಕೂತು ಅವರು ಹಾರ್ಮೋನಿಯಂ ಹಿಡ್ಕೊಂಡು ಕೂತಿದ್ದಾರೆ. ನೋಡಿದ್ವಿ, ಇಲ್ಲಿ ಓಡಾಡೋದು ನೋಡಿದ್ವಿ, ಏನೋ ಮಾತಾಡೋದು ಅಥವಾ ಸುಮ್ಮನೆ ಸನ್ನೆ ಮಾಡೋದು, ವಿಶ್ ಮಾಡೋದು, ಆ ಥರದ್ದಿತ್ತು. ಸೊ ಹಾರ್ಮೋನಿಯಂ ಹಿಡ್ಕೊಂಡು ಕೂತಿರುವಾಗ ಅವ್ರ ಮುಂದೆನೇ ಕೂತಿದ್ವಿ. ಹಾಡು ಅಂತಿದ್ದಾರೆ, ಹೆಂಗೂರು ಹಾಡೋದು ಅನ್ನೋ ಥರ ಒಂದು ನರ್ವಸ್ನೆಸ್ ಇತ್ತು. ಅಪಶ್ರುತಿಲಿ ಹಾಡಿದೆ. ಅದಾದಮೇಲೆ ಏನು ಶ್ರುತಿ ಅಂದ್ರೆ ಗೊತ್ತಾ ನಿಂಗೆ ಅಂದರು. ಅಂದರೆ ಹೆಂಗಿದ್ದು ಯಾವ ಥರ ಇತ್ತು ಅಂದರೆ ಬಾಯಿಗೆ ಬಂದುಬಿಟ್ಟಿತ್ತು ಅಂದಲ್ಲ ಹಂಗದು. ಸೊ ಅದು ಶ್ರುತಿ ಯಾರೋ ನನಗೆ ಸೊ ಇಲ್ಲ ಸರಿ ಪ್ಲೀಸ್ ಇನ್ನೊಂದ್ಸಲ ಹಾಡ್ತೀನಿ. ಸರಿ ಮತ್ತು ಹಾಡಿದೆ. ಬೇರೆ ಯಾವ್ದಾರು ಹಾಡೋದು. ಸರ್ ಯಾವ್ದು ಹಾಡಬೇಕು ನಿಂಗೆ ಹೇಳಿದ್ರೆ ಗೊತ್ತಾಗಲ್ಲ ಸರ್, ಭಯ ಆಗ್ತಿದೆ. ಮೊನ್ನೆ ಹಾಡಿದಲ್ಲ ಸ್ಟೇಜ್ ಮೇಲೆ ಹಾಡೋದು. ಸರಿ ಮತ್ತು ಹಾಡಿದೆ. ಓಕೆ, ಒಂದು ಕೆಲಸ ಮಾಡು, ವಾಯ್ಸು ತುಂಬ ಚೆನ್ನಾಗಿದೆ, ನನ್ನ ಜೊತೆ ಇರೋ 5 ವರ್ಷ ಸ್ಟಾರ್ಟ್ ಮಾಡ್ತೀನಿ ಅಂದರು. ಸೊ ಅಷ್ಟೇ ಫಿಕ್ಸು ಲೈಫು, ನಾನು ಸ್ಟಾರೇ ನಡೆಯಿಂದ ಇನ್ನೇನು ತಿರುಗಿ ನೋಡೋ ಮಾತೇ ಇಲ್ಲ ಅನ್ನೋ ಥರ ಒಂದು ಫೀಲಿಂಗಲ್ಲಿ ಆಚೆ ಬಂದಿದೆ. ನಮ್ಮ ಅಪ್ಪಂಗೆ ಫೋನ್ ಮಾಡಿ, ಅಪ್ಪ ಸಾರಿ ನಾನು ಮೈಸೂರಿಗೆ ಬರ್ತಾಯಿಲ್ಲ, ಇನ್ನು ಬೆಂಗಳೂರಿಗೆ ಶಿಫ್ಟ್ ಅಂದೆ. ಓಹೋ ನನ್ನ ಮನೆ ಹೊಚ್ಚಿಗೆ ಚಿಡಿತೇನೋ ನಿನಗೆ ಅಂತ ಅವರು. ಶಿಫ್ಟ್ ಆದಾಗ ಏನು ಅದು ಸುಲಭದ ಆಟನ, ಅದು ಸುಲಭದ ಮಾತು. ಫ್ಯಾಮಿಲಿ ಎಲ್ಲ ಅಲ್ಲಿದೆ, ಅಂದರೆ ಜಾಯಿಂಟ್ ಫ್ಯಾಮಿಲಿ ಬೇರೆ ಆಯ್ತು ಅಮ್ಮ ಹೋದ್ಮೇಲೆ. ಇಲ್ಲಿ ನಾವು ಒಬ್ಬನೇ ಇರೋದು ಹೆಂಗೆ, ಅವ್ರಿಗೆ ಪಾಪ ಅವ್ರ ಆತಂಕ, ಅವ್ರ ಜವಾಬ್ದಾರಿ. ಸೊ ಲೇಟರ್ ಬಿಡಲಿಲ್ಲ ಆ ಮಾತಿಗೆ. ನಾನು ತುಂಬ ಗಟ್ಟಿಯಾಗಿ ಫಿಕ್ಸ್ ಆಗ್ಬಿಟ್ಟೆ. ಬಂದೆ, ಬೆಂಗಳೂರು ಶಿಫ್ಟ್ ಆಗ್ಬಿಟ್ಟೆ. ಸರ್ಕಸ್ ಮಾಡ್ಕೊಂಡು ಸೈಕಲ್ ಹೊಡ್ಕೊಂಡು ಹಂಗೂ ಹಿಂಗು. ಆಮೇಲಿಂದ ಒಂದಷ್ಟು ದಿವಸ ಹಂಸಲೇಖ ಸರ್ ಹೇಳ್ಕೊಟ್ರು, ನನಗೆ ಕಲಿಸ್ತಾಯಿದ್ರು. ಬಿಕಾಸ್ ಆಫ್ ಅಟೆಂಡೆನ್ಸ್ ಅದು ಇದು ಡಿಸ್ಕಂಟಿನ್ಯೂ ಮಾಡೋಕ್ಕಾಯ್ತು. ಸೊ ಈ ಫೇಸ್ ಅವರು ಸಿನಿಮಾಗಳಲ್ಲಿದ್ರಾ ಸಕ್ರಿಯವಾಗಿ, ಅಂದರೆ ಮ್ಯೂಸಿಕ್ ಹಾಗೆಲ್ಲ ನಾನು ಸ್ಟುಡಿಯೋಲ್ಲಿ ಅವ್ರ ಹತ್ರ ಕಲಿಯಕ್ಕೆ ಹೋಗುವಾಗ ದುರ್ಗಿ, ನೆನಪಿರಲಿ ಎಲ್ಲ ನಡೀತಾ ಇತ್ತು. ನೀವು ದುರ್ಗಿ ಟೈಮಲ್ಲಿದ್ರಾ? ಅದರಲ್ಲಿ ಕಾವೇರಿ ನೀರು ಬಂತು ನಲ್ಲಿಯಲ್ಲಿ ಹೋದ ಜೀವಹಾನಿ ಬಂತು ಕಾಲೋನಿಯಲ್ಲಿ, ಅದ ಯಾವುದೋ ಇದೆಯಲ್ಲ, ಅದು ಕೊಡಗಿನ ತಾಯಿಗೆ ವೆಲ್ಕಮ್ಮು, ಕೊಳಾಯಿ ಬಾಯಿಂದ ಕಮ್ ಕಮ್ಮು, ಕ್ಯೂ ಪ್ಲೀಸ್ ಕ್ಯೂ ಪ್ಲೀಸ್ ಗೋ. ಅದೇ ಹೆಂಗ್ ಗೊತ್ತಂದ್ರೆ ನಾನು ಅಲ್ಲಿ ಕೋರಸ್ ಆಡಕ್ ಬಂದಿದ್ದೆ. ನೋಡಿರ್ತೀವಿ. ಅನೂಪ್ ಅವರಿದ್ರು, ಅನೂಪ್ ಅವರು, ಚೇತನ್ ಸಾಸ್ಕಾ, ಇವರೆಲ್ಲ. ಸೊ ಚೇತನ್ ನಾವೆಲ್ಲ ಆರ್ಕೆಸ್ಟ್ರಾದಲ್ಲಿ ಜೊತೆಗೆ ಹಾಡ್ತಾ ಇದ್ದಿದ್ದು, ಹಂಗಾಗಿ ಗೊತ್ತು. ಬಟ್ ಅವನಲ್ಲೆಲ್ಲ ಇದ್ದಾಗ ಸೊ ನಮ್ದು ಇಷ್ಟೇ ಕೊಡ್ತಾರೆ. ಅವ್ರು ಕೋರಸ್ ಆಡೋದೇ ದೊಡ್ಡ ವಿಷಯ. ಅದರಲ್ಲಿ ಯಾವತ್ತಾದರೂ ಮಾನಿಟರಲ್ಲಿ ಯಾವ್ದಾದ್ರು ವಾಯ್ಸ್ ಐಡೆಂಟಿಫೈ ಆಗಿ ಅವ್ರ ಕಣ್ಣಿಗೆ ಬಿದ್ದರೆ ನೆಕ್ಸ್ಟ್ ಅಲ್ಲೊಂದು ಟ್ರ್ಯಾಕ್ ಓಪನ್ ಆಗ್ತಾ ಇತ್ತು. ಸೊ ಗೂಡ್ಯ, ಒಂದು ಪ್ರಶ್ನೆ. ಅಂತಹ ದೊಡ್ಡ ಬೆಟ್ಟ ಒಂದು ಕಡೆ, ನಾದ ಬ್ರಹ್ಮರು, ಈ ಥರದ ವ್ಯಕ್ತಿತ್ವಗಳಿಂದ ದೂರದಿಂದ ನೀವೇನೇನು ಹೀರ್ಕೊಂಡ್ರಿ? ನನಗೆ ಅವರ ಜೊತೆ ಇದ್ದಾಗ ಅವರ ದ ವೇ ಹಿ ಲುಕ್ಸ್ ಅಟ್ ಲೈಫ್, ದ ವೇ ಹಿ ದ ಕಂಪೋಸ್ಡ್ ಮ್ಯಾನ್ ಹಂಸಲೇಖ ಸರ್ ಈಸ್, ಇದೆಲ್ಲ ತುಂಬ ಇಂಟ್ರೆಸ್ಟ್ ಕೊಡೋದು ನನಗೆ. ಅಂದ್ರೆ ಇಷ್ಟ ಆಗೋದು ಅಂದರೆ ಹಿಂಗೆ ಈ ಥರ ಹೆಂಗಿರ್ಬೋದು ಇವರು ಅಂತ. ಅಂದರೆ ಅಷ್ಟು ದೊಡ್ಡ ಹೆಸರಿದೆ, ಅಷ್ಟು ದೊಡ್ಡ ಅಗಾಧವಾದ ಜ್ಞಾನ ಇದೆ. ಆ್ಯಂಡ್ ಸವಾಲುಗಳು ಅಷ್ಟೇ ಇದ್ದಾವೆ. ಎಲ್ಲ ಒಂದು ಕಡೆ ಹಂಸಲೇಖ ಫೇಡ್ ಆಗೋದ್ರ ಅನ್ನೋ ಒಂದು ಟಾಕ್ಸ್ ಬರುತ್ತೆ. ಅದನ್ನು ಅವ್ರು ಯಾವ ರೀತಿ ರಿಸೀವ್ ಮಾಡ್ತಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಅಷ್ಟೇ. ಅದನ್ನು ನೋಡಿದಾಗ ಅಂದರೆ ಓಕೆ, ವಾಟ್ ಕುಡ್ ಬಿ ಹಿಸ್ ಇಂಟೆನ್ಷನ್ ಬಿಹೈಂಡ್ ಸಮ್ ಡೈಲಾಗ್ ಆಫ್ ಹಿಸ್, ಆರ್ ವಾಟ್ ಕುಡ್ ಬಿ ಹಿಸ್ ಇಂಟೆನ್ಷನ್ ಬಿಹೈಂಡ್ ಸಮ್ ಆ್ಯಕ್ಟ್ ಆಫ್ ಹಿಸ್, ಈ ಥರ ಇದನ್ನ ಡೈಸೆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಅಫ್ಕೋರ್ಸ್ ಒಂದಷ್ಟು ತೊಗೊಂಡಿದ್ದೀನಿ, ಕಲ್ತಿದ್ದೀನಿ. ಬಟ್ ನಂಗೆ ತುಂಬ ಕಲ್ತಿರೋದು ಅವ್ರ ಸಾಹಿತ್ಯದಿಂದ. ಅಲ್ಲಿಂದಲೇ ನಿಮ್ಮಲ್ಲೊಬ್ಬ ಸಾಹಿತಿ ಹುಟ್ಕೋತಾ ಹೋದ್ನಾ? ನನಗೆ ಸಂಗೀತದ ಪರಿಚಯನೇ ಅವರಿಂದ. ಅಂದರೆ ನನಗೆ ಸಿನಿಮಾ ಅಂತ ಏನಾದ್ರು ಗೊತ್ತಿದ್ರೆ ಅದು ಮ್ಯೂಸಿಕ್ಕಿಂದ. ಆ ಮ್ಯೂಸಿಕ್ಕು ಬಹುತೇಕ ಕೇಳ್ತಿದ್ದ ಅವ್ರದ್ದೇ. ಸೊ ನನ್ನ ಲೈಫ್ಗೂ ಅಷ್ಟೇ. ನೀವು ಯಾವುದಾದ್ರು ಬಹುತೇಕ ಸಾಂಗ್ಗಳು ನನಗೆ ಬಾಯ್ಪಾಟದ ಥರ ಗೊತ್ತು. ಯಾವ್ದಾದ್ರು ಪ್ರಶ್ನೆಗಳು ಕೇಳ್ತಾ ಇದ್ರಾ, ಈ ಸಿಂಗರ್ ಹತ್ರ ಹೆಂಗಿತ್ತು, ಆ ಮ್ಯೂಸಿಕ್ ಸಿನಿಮಾದು ಅದು ಹಿಂಗೆ ಬರೀತಾ ಇದ್ದು, ಈ ಥರದ್ದೆಲ್ಲ ಅವ್ರ ಭಾಷೆನಲ್ಲಿ ಬಹುಶಃ ಇದೇನಿದೆ ತಲಾಟೆ ಪ್ರಶ್ನೆಗಳು ಅಂತ ಅಂದಿರ್ಬೋದೇನೋ, ಆ ಥರ ಏನಾರು ಆಗಿತ್ತಾ? ಸ್ವಲ್ಪ ಭಯ ಜಾಸ್ತಿ ಇದ್ದಾಗ ಅಷ್ಟೊಂದು ಕೇಳೋಕ್ಕಾಗಲಿಲ್ಲ. ಬಟ್ ಈಗ ಯಾವಾಗಲೇ ಸಿಕ್ಕರು ನಾನು ಅವರ ಕಂಪೋಸಿಂಗ್ ಬಗ್ಗೆ ಮಾತಾಡ್ತೀನಿ, ಒಂದಷ್ಟು ಹಾಡ್ತೀನಿ. ಅವೆಲ್ಲ ಗೊತ್ತಿದೆಯೋ ನನಗೆ ಅಂತಾರೆ. ಗೊತ್ತು ಸರ್, ಯಾಕೆ ಗೊತ್ತಿರಲ್ಲ, ಡೌನ್ ನನ್ನ ಮಗನೇ ನಾಟಕ ಮಾಡ್ತಿದ್ದೆ ಅಂತ. ಅವರು ತುಂಬ ಹಾಸ್ಯ ಅಮೇಝಿಂಗ್. ಅದು ಮಾತ್ರ ಹಾಸ್ಯ ಪ್ರಜ್ಞೆ ಅವ್ರಿಗಿರೋ ಮಟ್ಟಕ್ಕೆ ನಾನು ಇನ್ನೊಬ್ರಲ್ಲಿ ನೋಡಿಲ್ಲ. ಅಮೇಝಿಂಗ್. ಯಾವುದೇ ಡಿಫಿಕಲ್ಟ್ ಸಿಚುವೇಷನಲ್ಲಿ ಹಿ ಕ್ಯಾನ್ ಕ್ರ್ಯಾಕ್ ಅ ಜೋಕ್. ಐ ಥಿಂಕ್ ದಟ್ ಆಲ್ಸೋ ಅವ್ರನ್ನ ಸ್ವಲ್ಪ ತಣ್ಣಗೆ ಮಾಡೋದೇನೋ. ಎಷ್ಟೇ ಸ್ಟ್ರೆಸ್ ಇದ್ರೂ ಮೇ ಬಿ ಇನ್ನೊಂದು ಸೈಡಿಂದ ನೋಡಿದ್ರೆ ಅದು ಪ್ರಾಬಬ್ಲಿ ಅದೊಂಥರ ಅವರು
ರಿಸರ್ವರ್ ಥರ ಇಟ್ಕೊಂಡಿರ್ತಾರೆ, ತಕ್ಷಣ ಎಲ್ಲೋ ಒಂಚೂರು ಸ್ಟ್ರೆಸ್ ಆಯಿತು ಅಂದ್ರೆ ಓಡೋಗ್ಬಿಡ್ತಾರೆ ಮೋಸ್ಟ್ಲಿ ಅವರು. ಸೊ ಓಕೆ, ಈಗ ಸಂಗೀತ ಆಯಿತು, ಮುಂದೆ ಕಲೆ ಅಂತ ಬಂದಾಗ ಈಗ ಲವ್ಲಿವರೆಗೂ ಅನೂಪ್ ಅವರ ಜೊತೆಗೆ ನಿಮ್ಮದು ಕಾಂಬಿನೇಷನ್ ಆಗಲೇ ಮರೆತೇ ಹೋದೆನು, ಅಪಾರ್ಟ್ ಫ್ರಮ್ ಆಲ್ ದ ಮೂವೀಸ್ ಇಂಡಿವಿಜುವಲ್ಸ್ ಈ ಥರದ್ದೆಲ್ಲ ಯಾವಾಗಲೂ ಹಿಂಗೆ ಲೆಕ್ಕಾಚಾರಗಳು ಹಾಕ್ತಾ ಇರ್ತೀರ? ಬಿಕಾಸ್ ಯೂಶಲಿ ಸಂಬಡಿ ಲೈಕ್ ಇವಾಗ ಎಲ್ಲರ ಹತ್ರ ಒಂದು ಯಾವುದೋ ರಾಜ ಕಾರ್ಡೋ ರಾಣಿ ಕಾರ್ಡೋ ಇದ್ದರೆ ಒಂದೇ ಇರುತ್ತೆ. ಯೂಶಲಿ 4-5 ಒಳ್ಳೊಳ್ಳೆ ಕಾರ್ಡ್ಗಳಿದ್ದಾಗ ಇವಾಗ ಸ್ವಲ್ಪ ಇದನ್ನು ಬಿಡೋಣ ಅದನ್ನು ಬಿಡೋಣ ಅನ್ನೋ ಲೆಕ್ಕಾಚಾರಗಳು, ಅಂದರೆ ಕೆಲವು ಸತಿ ಸಿಂಗಿಂಗ್ ಏನಾರು ಮಾಡೋಣ ಈ ಥರದ್ದೆಲ್ಲ ಬಂದಿದ್ದು ಉಂಟಾ? ಇಲ್ಲ, ನಾನು ಆದಷ್ಟು ಕಡಿಮೆ ಹಾಡ್ತೀನಿ. ಯಾಕೆ ಅಂದರೆ ನೀವು ಹಾಡಿರೋದು ಕಮ್ಮಿ ಆದರೂ ಅದು ಚೆನ್ನಾಗಿ ನಿಂತಿದೆ. ಇವಾಗ ನೀಚ ನಾಲಿಗೆ ಆಗಿರಲಿ, ಇಲ್ಲ ಬಹುತೇಕ ಸಾಂಗ್ಗಳು ವರ್ಕ್ ಆಗಿದ್ದಾವೆ. ನೀಚ ಸುಳ್ಳು ಸುತ್ತು ನಾಲಿಗೆ, ಮರೆತೆ ಹೋದೆನು, ಅನೂಪ್ಗೆನೆ ಬೈರಾಗಿ ಹಾಡಿದ್ದೆ, ಆಮೇಲೆ ಜೆಂಟಲ್ಮನ್ ಅಜ್ಜುಗೆ ಹಾಡಿದ್ದೆ. ಸೊ ಮೊನ್ನೆ ರಕ್ತಾಕ್ಷ ಅಂತ ಒಂದು ಹಾಡಿದೆ, ಡಾಸ್ ಮೋಡ್ಗೆ ಒಂದು ರೈತರ ಸಾಂಗ್ ಹಾಡಿದ್ದೆ, ಒತ್ತು ಬಿತ್ತೋ ರೈತ ನೀನು ಅಂತ. ಬಹುತೇಕ ಎಲ್ಲ ಸಾಂಗ್ಗಳು ವರ್ಕ್. ಆಮೇಲೆ ಒಂದು ಹ್ಯಾಂಗ್ ಓವರ್ ಅಂತ ಒಂದು ಸಾಂಗ್ ಹಾಡಿದ್ದೆ. ಸೊ ಈ ಎಲ್ಲ ಸಾಂಗ್ ಈಗ ಇದಕ್ಕೂ ಟೈಟಲ್ ಟ್ರ್ಯಾಕ್ ಹಾಡಿದ್ದೀರಾ ಅನ್ಸುತ್ತಲ್ಲ? ಲವ್ಲಿ ಇಲ್ವಾ? ಲವ್ಲಿ ಟೈಟಲ್ ಟ್ರ್ಯಾಕ್ ಇದೆ. ಸೊ ಅಂದರೆ ಅದಕ್ಕೆ ನಾನು ಹಾಡೋದು ಕಡಿಮೆ, ಯಾಕೆಂದರೆ ತುಂಬ ಒಂದಷ್ಟು ಸಿನಿಮಾಗಳಿಗೆ ಹಾಡಿದ್ದೀನಿಲ್ಲ ಅಂತಲ್ಲ, ಪ್ರಾಬ್ಲಿ 15-20+ ಇರ್ಬೋದು ನಂಬರ್ಸು. ಬಂದದ್ನೆಲ್ಲ ಹಾಡಲ್ಲ ಯಾಕಂದರೆ ನಮ್ಮ ಆ ದಿನಗಳು ನಮ್ಗೆ ನೆನಪಾಗುತ್ತೆ. ಎಷ್ಟು ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ, ವರ್ಷಗಟ್ಟಲೆ ಕಲ್ತಿರ್ತಾರೆ ಸಂಗೀತ. ನಾನು ಕಲ್ತವನಲ್ಲ, ಅವ್ರ ಜಾಗ ನಾನು ಯಾಕೆ ತೊಗೊಳ್ಳೋದು ಅಂತ ಕಿತ್ಕೋಬಾರ್ದು. ಅಟ್ಲೀಸ್ಟ್ ಒಂದು ಅವಕಾಶ ಸಿಕ್ಕರೆ ಆಗಲಿ ಅವ್ರಿಗೆ. ನಾನು ಎಲ್ಲಿದ್ದರೂ ಹಾಡ್ತಾ ಇರ್ತೀನಿ, ಸುಮ್ಮನೆ ಕಾರ್ ಹತ್ತು ಕೂತ್ಕೊಂಡ್ರು ಸುಮ್ಮನೆ ಹಾಡ್ಕೊಂಡೇ ಇರ್ತೀನಿ. ನಾನು ಮ್ಯೂಸಿಕ್ ಡ್ರೈವ್ಸ್ ಮೀ. ಸೊ ಹಾಗಾಗಿ ಜಾಸ್ತಿ ಹಾಡೋ ಪ್ರಯತ್ನ ನಾನು ಮಾಡಲ್ಲ. ಅಗತ್ಯ ಇದೆ, ಇಲ್ಲಿ ನಿಮ್ಮ ವಾಯ್ಸ್ ಬೇಕು ಅಂತ ಹೇಳಿದಾಗ ಕೇಳಿ ನನಗೂ ಅದು ಸರಿ ಅಂತ ಅನ್ಸಿದ್ರೆ ಹಾಡ್ತೀನಿ, ಇಲ್ಲ ಸುಮ್ಮನೆ ಇರ್ತೀನಿ. ಏನಂತಾರೆ ಅದಕ್ಕೆ, ಸೆಲೆಕ್ಟಿವ್, ಅವೇರ್, ವಾಟ್ ಇಸ್ ಅ ವರ್ಡ್ ಐ ಆಮ್ ಲುಕಿಂಗ್ ಫಾರ್, ಕಾನ್ಷಿಯಸ್ ಚಾಯ್ಸ್. ಹಾಂ, ಕಾನ್ಷಿಯಸ್ ಇದು. ಓಕೆ, ಸಿ ದಟ್ಸ್ ವಾಟ್. ಆದರೆ ಇನ್ನೊಬ್ಬರು ಹಸ್ಬೆಂಡ್ ನಮ್ಗೆ ಗೊತ್ತಿದ್ದಾಗ ಎಲ್ಲಾನು ನಾನೇ ತಿಂದುಬಿಡ್ತೀನಿ, ಶಕ್ತಿ ಇದೆ ಅಂದ ತಕ್ಷಣ, ಆ್ಯಕ್ಸಸ್ ಇದೆ ಅಂದ ತಕ್ಷಣ ತಗೋಬಾರ್ದು, ಕಸ್ಕೋಬಾರ್ದು. ಡೂಡ್ ಅಂದರೆ ಈಗ ಸಿನಿಮಾ ಲೆಕ್ಕಕ್ಕೆ ತೊಗೊಳಕ್ಕೆ ಹೋದ್ರೂ ನೀವು ಈಗ ಕಂಪ್ಲೇಂಟ್ ಏನು ಹೇಳಿ, ಸಿನಿಮಾಗಳು ಬರ್ತಿಲ್ಲ, ಎಲ್ಲರೂ ಎಲ್ಲ ಅಂದರೆ ಈಗ ಸ್ಟಾರ್ ನಟರು ಸಿನಿಮಾ ಬರ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟು, ದೊಡ್ಡ ಸಿನಿಮಾಗಳು ಬರ್ತಿಲ್ಲ, ಎಲ್ಲರೂ ಅಂದರೆ ಒಬ್ಬ ಸ್ಟಾರ್ ನಟ ಎಲ್ಲ ಸಿನಿಮಾನು ತಾನೇ ಮಾಡೋಕ್ಕೆ ನಿಂತರೆ ಬಾಕಿ ಇರಲ್ಲ ಹೋಗ್ತಾರೆ. ಸೊ ಹೊಸ ಪ್ರತಿಭೆಗಳು ಬರಬೇಕು, ಪ್ರಯೋಗಗಳಾಗಬೇಕು. ಆ ಬಂದಂಥ ಪ್ರಯೋಗಗಳು ಸಕ್ಸಸ್ಫುಲ್ಲಾಗಿ ಎಲ್ಲೊಬ್ಬ ಸ್ಟಾರ್ ಬರಬೇಕು. ಸೊ ಒಂದಷ್ಟು ಸ್ಟಾರ್ಗಳು ಜಾಸ್ತಿ ಜನ ಇದ್ದಷ್ಟು ಒಂದು ಇಂಡಸ್ಟ್ರಿ ಎಂಗೇಜ್ಮೆಂಟ್ ದೊಡ್ಡದಾಗಿರುತ್ತೆ. ಹಾಗೆ ಸಿಂಗರ್ಸ್ಗೂ ಅಷ್ಟೇ. ಸೊ ಒಂದಷ್ಟು ಪ್ರತಿಭೆಗಳು ಸಿಂಗರ್ಸು ಆಸೆ ಬರಬೇಕು, ಅವರೆಲ್ಲರಿಗೂ ಅವಕಾಶಗಳು ಸಿಗಬೇಕು, ಅವ್ರ ಹಾಡುಗಳು ಹಿಟ್ಟಾಗಬೇಕು. ಆಗ ನಾವು ಎಲ್ಲೋ ಬೇರೆಯವ್ರನ್ನ ಕರೆಸಿ ಹಾಡೋದು. ಈಗ ಸುಮ್ಮನೆ ಇದೆ, ಲವ್ಲಿನಲ್ಲೇ ಮಂಗ್ಳಿ ಹಾಡಿದ್ದಾರೆ. ಮಂಗ್ಳಿಗೆ ಕರ್ನಾಟಕದಲ್ಲೂ ಅವರು ಕನ್ನಡದವ್ರು ಅಲ್ಲ ಅಂದರೂ ಅವ್ರಿಗೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ, ಅವ್ರಿಗೊಂದು ಮಾರ್ಕೆಟ್ ಇದೆ, ಒಂದು ಫ್ಯಾನ್ ಬೇಸ್ ಇದೆ. ಸೊ ಅದನ್ನು ನಾವು ಅದೇ ಹೇಳಿದ್ರೆ ಒಂದು ಬಿಸ್ನೆಸ್ ಆಗಿ ಯೋಚನೆ ಮಾಡುವಾಗ ಸಿನಿಮಾನ ಅದನ್ನ ಕ್ಯಾಟರ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ, ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಅದೇ ಥರ ನಮ್ಮ ಪ್ರತಿಭೆಗಳಿಗೂ ಹೆಚ್ಚೆಚ್ಚು ಅವಕಾಶ ಸಿಕ್ಕಿ ಅವರ ಸಾಂಗ್ಗಳು ಆ ರೀತಿ ವರ್ಕ್ ಆಗ್ಬಿಟ್ಟಾಗ ಅವ್ರದ್ದು ಇಟ್ಸ್ ದ ಮಾರ್ಕೆಟ್ ಆಫ್ ದೇರ್ ಓನ್ ಅಲ್ಲ. ಸೊ ಆ ಥರದ್ದು ಪ್ರಯೋಗಗಳು ಜಾಸ್ತಿ ಮಾಡ್ಬೇಕು. ಆ್ಯಂಡ್ ಯೂಶ್ವಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ನೀವು ಇಫ್ ಯು ನೋಟಿಸ್ ಅಟ್ಲೀಸ್ಟ್ ಒಬ್ಬರು ಹೊಸ ಸಿಂಗರ್ ಹಾಡಿರ್ತಾರೆ. ಇಂಟ್ರೆಸ್ಟಿಂಗ್. ಮುಂದೆ ಒಂದು ಮಾತಿದೆ ವಸಿಷ್ಠ ಅವರೇ, ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ 3 ಸ್ನೇಹಿತರು, ಪ್ರಾಣ ಸ್ನೇಹಿತರು ಅಂತ ಸಿಕ್ಬಿಟ್ರೆ ನೀವು ಅತಿ ಶ್ರೀಮಂತ ಅಂತ. ಆ 3 ಸ್ನೇಹಿತರಲ್ಲಿ ಆ ಎಲ್ ಅಂತ ಒಂದು ಬರುತ್ತೆ, ಎ ಫಾರ್ ಅಕ್ಸೆಪ್ಟೆನ್ಸ್. ನೀವು ಹೆಂಗಿದ್ರೋ ನಿಮ್ಮನ್ನು ಹಾಗೆ ಒಪ್ಕೊಳ್ಳೋದು. ಎಲ್ ಅಂದರೆ ನಿಮ್ಮನ್ನು ಪ್ರೀತಿಸೋದು. ನೀವು ಏನೇ ಮಾಡಿದ್ರು ಈ ಈಸ್ ಬೆನ್ ತಟ್ಟೋದು. ಸೊ ಈ ಇದನ್ನು ನೋಡಿದ್ರೆ ವಸಿಷ್ಠ, ಅಂದರೆ ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದೀನಿ, ಆ್ಯಂಡ್ ಅವಾಗ ಇವಾಗ ಮಾತಾಡಿದ್ರೂ ಒಂದು ಪ್ರೀತಿ ವಾತ್ಸಲ್ಯ ಕಾಣುತ್ತೆ ನಿಮ್ಮ ನಡವಳಿಕೆಯಲ್ಲಿ, ನೀವು ಜನಗಳನ್ನು ಟ್ರೀಟ್ ಮಾಡೋ ರೀತಿಯಲ್ಲಿ. ಸ್ನೇಹಜೀವಿನ ಮತ್ತು ಚಿತ್ರರಂಗ ಸ್ನೇಹಗಳನ್ನು ಅಥವಾ ಸ್ನೇಹದ ಹೂವು ಅರಳೋ ಜಾಗನ, ಅಥವಾ ನೀವು ಹೇಗೆ ಅರಳಿಸಿದ್ದೀರಾ ಅದನ್ನು ಉಳಿಸ್ಕೊಂಡಿದ್ದೀರಾ? ಕೇಳಿದ್ನಲ್ಲ, ಫಸ್ಟ್ ಮಾತೇ ನಂದು ಅದಾಗಿತ್ತು. ಸಂಬಂಧಗಳು, ಬಾಂಧವ್ಯಗಳು ಕೆಲಸಕ್ಕೋಸ್ಕರ ಬೆಳೆದರೆ ಅದು ಜೀವನಕ್ಕಾಗಬೇಕು, ಕಾರ್ಯವಾಸಿ ಕತೆ ಕಾಲು ಕಟ್ಟು ಅಂತ ಆಗಬಾರ್ದು. ಆ ಥರ ನನಗೆ ಅಫ್ಕೋರ್ಸ್ ಐ ಹ್ಯಾವ್ ಕ್ವೈಟ್ ಅ ಫ್ಯೂ ವೆರಿ ಗುಡ್ ಫ್ರೆಂಡ್ಸ್. ಹೂ ಆರ್ ದೇ ಇಫ್ ಯು ಆರ್ ಕಂಫರ್ಟಬಲ್ ಶೇರಿಂಗ್? ಅಂದರೆ ಪಾಪ ಅಂದರೆ ಅವರು ನಾಟ್ ದಟ್ ಅದರ್ಸ್ ನಾಟ್ ಗುಡ್ ಫ್ರೆಂಡ್ಸ್ ಅಂತಲ್ಲ, ಬಟ್ ವಾಟ್ ಇಟ್ ಈಸ್ ಈ ಫ್ರೆಂಡ್ಸ್ ಡೂ ಮ್ಯಾಟರ್ ಇನ್ ಲೈಫ್. ಆ್ಯಂಡ್ ಫ್ರೆಂಡ್ಸ್ ರೂಲರ್ಸ್. ನನಗೆ ಒಂದು ಕಾಲಘಟ್ಟದಲ್ಲಿ ಅಂದರೆ ಬಿಫೋರ್ ರಾಜಾ ಹುಲಿ ಒಂದು ಬ್ಯಾಡ್ ಇನ್ಸಿಡೆಂಟಿಂದ ಅವನೊಬ್ಬ ಸ್ಕ್ರಿಪ್ಟ್ ಮುಖದ ಮೇಲೆ ವುಡನ್ ಫೇಸ್ನಿಂದ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ನಿನಗೆ ಆ್ಯಕ್ಟಿಂಗ್ ಬರೋಲ್ಲ ಅಂತ ಹೇಳಿ ನನ್ನನ್ನು ಹೆದರಿಸಿ ಅಂದರೆ ಐ ವಾಸ್ ಡಿಮಾರಲೈಸ್ಡ್.
ಸೊ ಇನ್ನೊಂದು ವಾರಕ್ಕೆ ರಾಜವಲ್ಲಿ ಶೂಟ್ಗೆ ಹೋಗಬೇಕಾಯ್ತು. ಆವಾಗ ನನಗೆ ಇಷ್ಟೇನೇನೋ, ನಂಗೆ ಟ್ಯಾಲೆಂಟ್ ಇಲ್ವೇನೋ, ನಂಗೆ ಆ್ಯಕ್ಟಿಂಗ್ ಬರಲ್ವೇನೋ, ನಾನು ಹೋಗಬಾರ್ದು ಶೂಟಿಂಗ್ಗೆ, ಸಿನಿಮಾಗೆ ಹೋದರೆ ನಾನು ಅಲ್ಲಿ ಮತ್ತೆ ಸೈಕಲ್ ಹೊಡೆದ್ಬಿಟ್ರೆ ಅವ್ರ ಟೈಮ್ ವೇಸ್ಟ್ ಆಗುತ್ತೆ, ತುಂಬ ದೊಡ್ಡ ಬಡ್ಜೆಟ್ ಇರುತ್ತೆ, ಸೊ ಬೇಡ ನಾನು ಹೋಗಲ್ಲ, ಕ್ಯಾನ್ಸಲ್ ಮಾಡ್ಕೊಂಬಿಡ್ತೀನಿ, ಫೋನ್ ಎತ್ತಲ್ಲ, ಸ್ವಿಚ್ ಆಫ್ ಮಾಡ್ಕೊಂಬಿಟ್ರೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಆಗ ನನ್ನ ಪುಷ್ ಮಾಡಿದ್ದು ನನ್ನ ಫ್ರೆಂಡ್ಸೇ, ಇಲ್ಲ ಕಣ ತಲೆ ಕೆಡಿಸ್ಕೊಬೇಡ, ಅವ್ರಿಗೆ ಕಷ್ಟ ಆಗುತ್ತೆ ಅಂದರೆ ಅವರು ನಿನ್ನನ್ನು ಇಟ್ಕೊಳ್ಳಲ್ಲ, ಟ್ರೈ ಮಾಡಿ ಕಳಿಸ್ಬಿಡ್ತಾರೆ, ಹೋಗು ಪ್ರಯತ್ನ ಕೊಡು, ನಿನ್ನ ಕೈಲಿ ಆಗುತ್ತೆ. ಆ್ಯಂಡ್ ಪ್ರಯತ್ನನೇ ಪಡದೆ ನನ್ನ ಕೈಲಿ ಆಗಲ್ಲ ಅಂತ ಡೋಂಟ್ ಸಿಟ್ ಲೈಕ್ ಅ ಲೂಸರ್ ಅಂತ ಅದು ಡ್ರೈವ್ ಮಾಡಿದ್ದು ನನ್ನ ಫ್ರೆಂಡ್ಸೇ. ಆ್ಯಂಡ್ ಆ ಸಿನಿಮಾ ಆಗೋಯ್ತು, ಸಿನಿಮಾ ಗೆದ್ದುಬಿಡ್ತು. ಅವರ ಬೆಂಬಲದಿಂದ, ಅವರ ಉತ್ತೇಜನದಿಂದ ಹೋದೆ, ಆ್ಯಕ್ಟ್ ಮಾಡಿಬಿಟ್ಟೆ, ಅಲ್ಲಿ ಹೊಗಳಿದ್ರು, ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂದರು. ಸಿನಿಮಾ ಆಯಿತು, ಸಿನಿಮಾನೂ ಸಕ್ಸಸ್ ಆಗೋಯ್ತು. ಸಿನಿಮಾ ಸಕ್ಸಸ್ ಆದಮೇಲಿಂದ ಮತ್ತೆ ಬೇರೆ ಹೊಸ ಥರದ ಪಾತ್ರಗಳ ಹುಡುಕಾಟ. ಸೊ ಆ ಜರ್ನಿನಲ್ಲಿ ನಯಾ ಪೈಸಾ ಅರ್ನಿಂಗ್ ಇಲ್ಲ, ಇದ್ದಿದ್ದು ಸೇವಿಂಗ್ಸ್ ಎಲ್ಲ ಬರ್ನ್ ಆಗೋದ್ಮೇಲೆ ಸಾಲನೇ ದಾರಿ. ಸ್ಟಾರ್ಟಿಂಗಲ್ಲಿ ಎಷ್ಟು ದುಡ್ಡು ಮಾಡ್ತಾಯಿದ್ದೆ ಅಂದರೆ ಈ ಥರ ಪ್ರಶ್ನೆಗಳು ಯಾಕೆ ಬರುತ್ತೆ ಅಂದರೆ, ಎಷ್ಟೊಂದು ಜನ ಈಗ ನಿಮ್ಮನ್ನು ನೋಡಿ 4 ಜನ ನಾನು ಕಾಲಿಡ್ಬೋದೇನೋ ಇಂಡಸ್ಟ್ರಿಗೆ ಅಂತ. ಸೊ ಇನಿಷಿಯಲಿ ದುಡ್ಡು ಹೆಂಗಿರುತ್ತೆ, ಹೆಂಗೆ ಓಡಾಡಿಸ್ತೀರಾ? ಖಂಡಿತವಾಗ್ಲೂ ಹೇಳ್ದಲ್ಲ, ಸೇವಿಂಗ್ಸ್ ಬರ್ನ್ ಆಗೋದ್ಮೇಲೆ ಸಾಲನೇ ದಾರಿ. ಸಾಲ ಕೊಟ್ಟವ್ರು ನಮ್ಗೆ ದೇವರು. ಸೊ ನಂಬಿ ಸಾಲ ಕೊಟ್ಟವರು ಬಹುತೇಕ ಫ್ರೆಂಡ್ಸೇ. ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಆಗ್ತಿಲ್ಲ ಅಂದ್ರೆ ಆ ಸಾಲಕ್ಕೊಂದು ಅಳತೆ ಇರುತ್ತಲ್ಲ. ಸೊ ಇದನ್ನು ದಾಟಿ ಇನ್ನು ರಿಸ್ಕ್ ತೊಗೊಳಕ್ಕಾಗಲ್ಲ, ಬೇಡ ಯಾಕೋ ಸಿನಿಮಾ ವರ್ಕ್ ಆಗ್ತಿಲ್ಲ ಅಂತೆಲ್ಲ ಸ್ವಲ್ಪ ಲೋನಲ್ಲಿದ್ದಾಗ ಎಲ್ಲರೂ ಇದನ್ನು ಮಾಡೋಕ್ಕಾಗಲ್ಲ. ನೀನು ಹುಡ್ಕೊಂಡು ಹೋಗ್ದೇನೆ ನಿಂಗೆ ಇದು ಬಂದು ಅವಕಾಶ ಸಿಕ್ಕಿ, ಎಷ್ಟೋ ಜನರ ಕನಸು ಈ ಅವಕಾಶ ಅಂಥದ್ದು, ನಿಂಗೆ ಅವಕಾಶ ಸಿಕ್ಕಿ ಅದಕ್ಕೆ ರೆಕಗ್ನಿಷನ್ ಸಿಕ್ಕಿ ಸಿನಿಮಾಗಳು ಮಾಡ್ತಿದ್ಯಾ, ದುಡ್ಡು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ಬ್ಯಾಕ್ಔಟ್ ಆಗಬೇಡ. ತಪ್ಪು, ಕಲೆ ಯಾರಪ್ಪಂದು ಅಲ್ಲ, ಅದಿದ್ದರೆ ತಾನೇ ನಿಂಗೆ ಅವಕಾಶ ಸಿಗುತ್ತೆ. ಸೊ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಟ್ರೈ ಮಾಡು, ನಾವಿದ್ದೀವಿ ನಿನ್ನ ಜೊತೆ ಅಂತ ಹೇಳಿ ಫ್ರೆಂಡ್ಸ್ ಅವತ್ತು ಪುಷ್ ಮಾಡಿದ್ದು. ಅವರ ಸ್ಯಾಲ್ರಿ ATM ಕಾರ್ಡ್ ಕೂಡ ನನಗೆ ಕೊಟ್ಟಿದ್ದರು. ನನ್ನ ಹತ್ರ ಬಂದು ಅವ್ರ ಪಾಕೆಟ್ ಮನಿ ಇಸ್ಕೊಂಡು ಹೋಗೋರು. ಅವ್ರನ್ನ ನಾನು ನನ್ನ ಲಾಸ್ಟ್ ಬ್ರೆತ್ವರೆಗೂ ಏನು ಮಾಡಿದ್ರು ಅದಕ್ಕೆ ನಾನು ಈಕ್ವೇಟ್ ಮಾಡೋಕ್ಕಾಗಲ್ಲ. ವಾಪಸ್ ದುಡ್ಡು ಕೊಡ್ಬೋದು, ಬಟ್ ಆ ಕ್ಷಣಕ್ಕೆ ಅವರು ತುಂಬಿದಂಥ ಸ್ಫೂರ್ತಿ ಆಗಲಿ, ಅವರು ಕೊಟ್ಟಂಥ ಉತ್ತೇಜನ ಆಗಲಿ, ಅಥವಾ ಆ ಧೈರ್ಯಕ್ಕೆ ನಾನು ಎಲ್ಲಿಂದ ಏನಂತ ಈಕ್ವೇಟ್ ಮಾಡೋಕ್ಕೆ ಸಾಧ್ಯ. ಸೊ ಅಂಥ ಸ್ನೇಹಿತರು ನನಗೆ ಬದುಕಲ್ಲಿರೋದು ನನ್ನ ಪುಣ್ಯದ ಸರಿ. ವೆರಿ ನೈಸ್. ಅವ್ರ ಹೆಸರುಗಳು ಹೇಳ್ತೀರಿ? ಕಾರ್ತಿಕ್ ಅಂತ, ಪಲ್ಲವಿ ಅಂತ, ಆಮೇಲೆ ನನ್ನ ಒಬ್ಬ ಫ್ರೆಂಡು ಅಜಯ್ ಅಂತ. ಅವನು ಗಾಡಿ ಕೊಟ್ಬಿಡೋನು. ಸೊ ನಂಗೆ ಓಡಾಡೋ ಗಾಡಿ ಇರಲಿಲ್ಲ. ಆ್ಯಂಡ್ ಶೂಟಿಂಗ್ ಹೋಗಬೇಕು ಅಂದರೂ ಯೋಚನೆ ಮಾಡಬೇಕಾಯ್ತು. ನಮ್ಮ ಕಾರ್ತಿಕ್ ಅಂತೂ ಎಸ್ಪೆಷಲಿ, ಅವನಿಗೆ ನಾನು ಕೊಟ್ಟಿರೋ ಅಷ್ಟು ಹಾವಳಿ ಯಾರಿಗೂ ಕೊಟ್ಟಿರಲ್ಲ. ಅಂದರೆ ಇರ್ತಿ ಅದೇ ಅವ್ನ ಕಾರ್ಡ್ ನನಗೆ ಕೊಟ್ಬಿಡೋನು, ATM ಕಾರ್ಡು. ಆ್ಯಂಡ್ ಪಾಪ ಅವ್ನು ನನ್ನ ಹತ್ರ ಹೇಳೋದಲ್ಲ, ಲಿಟ್ರಲಿ ಏನೋ ಸಾಲ ಕೇಳ್ತಿರ್ತಾರೆ, ಅವ್ನು ಬಂದು ಮಗ ಇಷ್ಟು ಅಂತ ತೊಗೋಬೋದಾ ಅಂತ ಕೇಳೋನು. ಅಲ್ಲಿಂದ ಹಿಡಿದು ನಾನು ಶೂಟಿಂಗಿಗೆ ಅಂದರೆ ಹೊಸದ್ರಲ್ಲಿ ಅಥವಾ ಶುರುವಿನಲ್ಲಿ ಯಾರು ಏನು ಜೊತೆಗಾರರು ಇರಲ್ವಲ್ಲ. ಸೊ ನನಗೆ ಏನಾದ್ರು ಸ್ವಲ್ಪ ಚೂರು ನರ್ವಸ್ ಅನಿಸ್ತಾ ಇದೆ ಅಥವಾ ಏನಾದ್ರು ನನಗೆ ಎಂಟರ್ಟೈನ್ಮೆಂಟ್ ಬೇಕು, ಬೋರ್ ಆಗ್ತಿದೆ ಅಂದರೂ ಕೂಡ ಅವನೇ ಅಲ್ಲಿ ಬೇಟವನು. ನಂಗೆ ಕರ್ಸ್ಕೋ ಸೆಟ್ಗೆ, ಅವನ ಹತ್ರ ಗಾಡಿ ಕಿತ್ಕೊಂಡು ಹೋಗು, ಅವ್ರ ಅಣ್ಣನ ಗಾಡಿ ಅದು ಅವಂದು ಅಲ್ಲ, ಅವ್ರ ಅಣ್ಣನ ಗಾಡಿ ಕಿತ್ಕೊಂಡು ಹೋಗ್ಬಿಡೋದು. ಈ ಥರದ್ದೆಲ್ಲ ಒಂದು ಅಷ್ಟು ತಲಾಟೆಗಳು ಮಾಡಿಕೊಂಡು ವಿವ್ ಕಮ್ ಎ ಲಾಂಗ್ ವೇ. ಸೊ ವೆನ್ ಯು ಲುಕ್ ಬ್ಯಾಕ್, ದೀಸ್ ಆರ್ ಹಾರ್ಟ್ ಫೆಲ್ಟ್ ಮೂಮೆಂಟ್ಸ್ ಅಂತ ಅಲ್ಲ? ಡೆಫಿನೆಟ್ಲಿ. ನಾವು ಇಲ್ಲಪ್ಪ ನನ್ನ ಕೈಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದಿದ್ರು ನಾನು ಇರ್ತಾ ಇರಲಿಲ್ಲ ಇಲ್ಲಿ. ಅಥವಾ ಅವನು ಯಾರೋ ಮಾತಾಡ್ದ ಅನ್ನೋ ಕಾರಣಕ್ಕೆ ಅವನ ಮಾತು ನಂಬ್ಕೊಂಡು ನಂಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಕೂತ್ಬಿಟ್ಟಿದ್ರೆ ಇಷ್ಟೆಲ್ಲ ಸಿನಿಮಾಗಳು, ಇಷ್ಟೆಲ್ಲ ಪಾತ್ರಗಳು, ಈ ಜರ್ನಿ, ಇವತ್ತಿಗೆ ನನ್ನ ಈ ಮ್ಯಾರಿಟಲ್ ಲೈಫ್ ಎಲ್ಲ ಒಂದಕ್ಕೊಂದು ಯಾವುದೂ ಇರ್ತಾ ಇರಲಿಲ್ಲ. ಯಾರೋ ಒಬ್ಬ ನೀಚ ಸುಳ್ಳು ಸುತ್ತು ಹಾಡಿದಾಗ ವಾಯ್ಸ್ ಹಂಗಿದೆ, ಹಾಡ್ಬಿಟ್ಟ, ಮೆಲೋಡಿ ಹಾಡೋಕ್ಕಾಗಲ್ಲ ಅಂತ ಕಾಲು ಹಿಡಿದಿದ್ದ. ಸೊ ಅದಕ್ಕೆ ನಾನು ಸ್ಪಂದಿಸ್ದು ಹೋಗಿದ್ರೆ ಮೆಲೋಡಿ ನನ್ನ ಕೈಯಲ್ಲಿ ಹಾಡೋಕ್ಕೆ ಆಗ್ತಿರಲಿಲ್ಲ. ವಿಲನ್ನೆಲ್ಲ ನೀನು ಚಾಕ್ಲೇಟ್ ಇರೋ ಅಂದಾಗ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀರ ನನ್ನ ಪ್ರಯತ್ನ. ಒಂದಷ್ಟು ಪಾತ್ರಗಳು ನನಗೆ ನನ್ನ ಪಾಲೇ ಆಗ್ತಿರಲಿಲ್ಲ. ಆ್ಯಂಡ್ ಇಂಥದ್ದೊಂದು ಫಿಕ್ಸ್ ಇವನು ವಿಲನ್ ಅಷ್ಟೇ ಅಂದಾಗ ನಾನು ಲವ್ಲಿ ಅಂತ ಪಾತ್ರಗಳು ಮಾಡೋಕ್ಕೆ ಆಗ್ತಿರಲಿಲ್ಲ. ವಿಲನ್ಗೆ ನಾನು ಫಿಕ್ಸ್ ಆಗ್ಬಿಟ್ಟಿದ್ದರೆ ಕೇರ್ ಚೇಂಜ್ ಮಾಡೋಕ್ಕಾಗ್ತಿರಲಿಲ್ಲ. ಆ್ಯಂಡ್ ಈಗ ನಾನು ಯಾವಾಗಲೂ ವಾಯ್ಸು ಹಿಂಗಿದೆ ಹಾಗಿದೆ, ವಿಲನ್ಗೆ ಪಕ್ಕ ಅಂತಾರಲ್ಲ. ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಇಷ್ಟ ಸುದೀಪ್ ಸರ್ ಅವ್ರದ್ದು ಬೇಸ್ ವಾಯ್ಸೇ. ವಿಲನ್ ಫಿಟ್ಟು ಅನ್ನೋಕ್ಕಾಗತ್ತಾ? ನಮ್ಮ ಹೀರೋ ಅಲ್ವಾ ಅವರು?
ವಾಯ್ಸ್ ಡಸ್ ಯುವರ್ ವಾಯ್ಸ್ ಮೇಕ್ ಯುವರ್ ವಿಲನ್ ಆರ್ ಅ ಹೀರೋ ಸೀರಿಯಸ್ಲಿ ಅದಕ್ಕೆ ಒಂದು ಫ್ಯಾನ್ ಬೇಸು. ವಾಯ್ಸ್ ವಿಲ್ ದ ವಾಯ್ಸ್ ಮೇಕ್ ಯು ಅ ವಿಲನ್ ಆರ್ ಅ ಹೀರೋ? ವಾಯ್ಸ್ ಇಸ್ ವಾಯ್ಸ್. ದಟ್ಸ್ ಇಟ್ ರೈಟ್. ಹಾಂ, ಇಟ್ ಡಸಂಟ್ ಡಿಸೈಡ್ ಹೂ ಯು ಆರ್. ಇಟ್ ಇಸ್ ಯು ಹೂ ಡಿಸೈಡ್ಸ್ ಹೌ ಟು ಇಂಪ್ಲೈ ಇಟ್ ಆರ್ ಅಪ್ಲೈ ಇಟ್. ಹಾಂ, ಕರಡೆ ಪಕ್ಷ ಯಾಕೆ ಸಲಾರಲ್ಲಿ ಪ್ರಭಾಸ್ಗೆ ಡಬ್ ಮಾಡಿದ್ದೀನಿ, ಹಾಗೆ ನನ್ನ ವಾಯ್ಸಿಂದ ಪ್ರಭಾಸ್ ವಿಲನ್ ಆದ್ರ? ನೀವು ಬರೀ ಆ ರೋಲ್ ಅಷ್ಟೇ ಅನ್ನೋದು. ಸೊ ಅದು ಆ ಪಾತ್ರ ಒಪ್ಕೊಂಡಿರೋ ಪಾತ್ರ ಚೆನ್ನಾಗಿ ಮಾಡಿದ್ನ, ಅದು ನನ್ನ ಅಳಿಬೇಕಾಗಿರೋ ಮಾನದಂಡ. ನನ್ನ ಅಂತಲ್ಲ, ಯಾರನ್ನೇ ಆಗಲಿ. ಸೊ ಆ್ಯಾವ್ರೇಜು ಮೀಡಿಯೋಕ್ರಸಿ ಇದ್ರೆ ಸೆಲೆಬ್ರೇಟ್ ಮಾಡಬೇಡಿ, ಹೊಗಳ್ಬೇಡಿ, ಸುಮ್ಮನೆ ನಂಬಿಕೆ ಬೆಂತಟ್ಬೇಡಿ. ಚೆನ್ನಾಗಿರೋದನ್ನ ಹೊಗಳ್ದೇನೂ ಇರಬೇಡಿ. ನಮ್ಮವ್ರನ್ನ ಕೊಂಡಾಡ್ಬೇಕು ನಾವು ಫಸ್ಟು, ಹಿತ್ತಲಲ್ಲಿರೋದು ಬೇಕು ಅಂತ ಆಗಬಾರ್ದು. ನಮ್ಮ ಹಿತ್ತಲು ಗಿಡ ಅಂತ ಹೆಮ್ಮೆಯಿಂದ ಬೇಗಂಗೆ ಆಗಬೇಕು, ನಮ್ಮವ್ರನ್ನ ಸೆಲೆಬ್ರೇಟ್ ಮಾಡಬೇಕು. ಆಗ ಒಂದಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಸಮಾಜದಲ್ಲಾಗಲಿ ನಮ್ಮ ಸುತ್ತಮುತ್ತಲಾಗಲಿ ಬದಲಾಗ್ಬಿಡುತ್ತೆ. ಸೋ ಟ್ರೂ. ಮುಂದೆ ಈಗ ಏನು ಲವ್ಲಿ ಫೇಸಲ್ಲಿದ್ದೀರಾ, ಈಗ ಜೀವನದ ಹಸಿವುಗಳೇನು ಲವ್ಲಿಯಿಂದ ಮುಂದೆ? ಬಿಕಾಸ್ ಎವ್ರಿ ಆಯ್ಕೆ ನಿಮ್ಮದು ಮತ್ತಷ್ಟು ದಾರಿಗಳನ್ನು ತೋರಿಸ್ತಾ ಹೋಗುತ್ತೆ, ಬಾಗಿಲುಗಳನ್ನು ತೆರೆಸ್ತಾ ಹೋಗುತ್ತೆ. ಡೆಫಿನೆಟ್ಲಿ ಕೆಲಸನೇ ಕೆಲಸ ಕೊಡೋದು, ಅದು ನನ್ನ ನಂಬಿಕೆ. ನಂಗೊಂದು ಕೆಲಸ ಸಿಕ್ತು, ಆ ಕೆಲಸ ನಾನು ಚೆನ್ನಾಗಿ ಮಾಡಿದೆ ಅಂದಾಗಲೇ ಅದನ್ನು ನೋಡಿ ಇನ್ನೊಬ್ಬ ಇನ್ನೊಂದು ಕೆಲಸ ಕೊಡ್ತಾನೆ. ಅಥವಾ ಅಲ್ಲಿ ಜೊತೆಲಿ ಕೆಲಸ ಮಾಡಿದ್ರೆ ಇವನು ತಾವು ನೋಡೋ, ಇವನಿದ್ದಾನೆ, ಅವ್ನು ಹಾಕೋ. ಈ ಥಿಯರಿ ಸಖತ್ತಲ್ಲ. ಲೈಕ್ ಹೌ ಮನಿ ಅಟ್ರಾಕ್ಟ್ಸ್ ಮನಿ, ಕೆಲಸ ಅಟ್ರಾಕ್ಟ್ಸ್ ಕೆಲಸ, ಆಟಿಟ್ಯೂಡ್ ಅಟ್ರಾಕ್ಟ್ಸ್ ಆಟಿಟ್ಯೂಡ್, ಗುಡ್ ಬ್ಯಾಡ್ ವಾಟ್ ಎವರ್, ಎಲ್ಲ ಅದರ್ ಅಟ್ರಾಕ್ಟ್ಸ್ ಅನದರ್. ಗುಡ್ ಅಟ್ರಾಕ್ಟ್ಸ್ ಗುಡ್, ಬ್ಯಾಡ್ ಅಟ್ರಾಕ್ಟ್ಸ್ ಬ್ಯಾಡ್. ಸಿಂಪಲ್. ಪಾಸಿಟಿವ್ ಅಟ್ರಾಕ್ಟ್ಸ್ ಪಾಸಿಟಿವ್, ನೆಗೆಟಿವ್ ಅಟ್ರಾಕ್ಟ್ಸ್ ನೆಗೆಟಿವ್. ಸೊ ನನಗೆ ಆ ಒಂದು ಬಿಲೀಫ್ ಸಿಸ್ಟಮಲ್ಲೇ ನಾನು ಬದುಕೊಂಡು ಬಂದಿರೋನಾದ್ರಿಂದ ನನಗೆ ಕೆಲಸ ಯಾವುದೇ ಆಗಲಿ ನಾನು ಒಪ್ಕೊಂಡೆ ಅಂದರೆ ಅದು ನಾನು ಚೆನ್ನಾಗಿ ಮಾಡಬೇಕು. ಏನೇ ಕೆಲಸ ಆಗಲಿ ನಾನು ಒಪ್ಪಬೇಕಷ್ಟೆ. ಅಂದರೆ ನಾನು ಒಪ್ಪಬೇಕಂದ್ರೆ ಏನೇ ತೊಳಂಡಿ ನಾಯಕ ಅಂತಂದರೆ ನನ್ನ ಜೀವನ, ನನ್ನ ಬದುಕು, ನನ್ನ ಹೊಟ್ಟೆಪಾಡು ನಾನು ಒಪ್ಪಬೇಕು. ನಿಮ್ಮದೇ ಲೈಫು, ನೀವೇ ಡೈರೆಕ್ಟ್ರು, ನೀವೇ ಎಲ್ಲನೂ ಅಲ್ಲ. ಅದು ಒಂದು ಮರ್ತೋಗ್ಬಿಡ್ತೀನಿ, ಅದಕ್ಕೆ ಹೇಳ್ತೀನಿ. ಇದು ಒಂದು ಸಾಂಗ್ ಇದೆ ಹಂಸಲೇಖ ಸರ್ದು, ನಾಟ್ ಅ ಪಾಪ್ಯುಲರ್ ಒನ್. ನಿನ್ನ ಕಾರ್ಗೆ ನೀನೆ ಡ್ರೈವರ್ ನಡಿ, ಶಿಕಾರಿಗೂ ಸುಪಾರಿಗೂ ರೆಡಿ, ಲೈಫಿಗೆ ಒಂದು ಕಾರು ಅಣ್ಣ, ನೀನೇ ಓನರು, ಎಂಜಿನಲ್ಲಿ ಕಸ ಬಿದ್ದರೆ ನೀನೆ ಕ್ಲೀನರು, ಕಂಟ್ರೋಲ್ ಇರಲಿ ಕೈಲಿ, ಪೆಟ್ರೋಲ್ ಇಲ್ಲ ಅದು ಒಂದು ಸಣ್ಣ ಸ್ಟಾಪು, ಕ್ಯಾನಲ್ಲಿ ತಂದು ತುಂಬಿಸು ಬಂದರೆ ಧೈರ್ಯ ತುಂಬಿಕು, ವಿಶ್ವಾಸ ತುಂಬಿಕೋ, ಪಂಚರ್ ಅಂದರೆ ಅದು ಒಂದು ಸಣ್ಣ ಶಾಕು, ಸ್ಟೆಪ್ನಿ ಬದಲಾಯಿಸು ಬಂದರೆ ಸ್ಟೆಪ್ಸು ಬದಲಿಸು, ಗೆಟಪ್ಸು ಬದಲಿಸು, ಇಳಿಜಾರು ಏರುಪೇರು ಎಲ್ಲ ಮಾಮೂಲ್ ಮಾಮೂಲ್, ನಡಿ ನಡಿ, ಕಾರಿರೋವರೆಗೂ ತಾನೇ ನಿನ್ನ ಕಾರ್ಬಾರ್ ಎಲ್ಲ ನಡಿ ನಡಿ, ಬ್ರೇಕ್ ಇರಲಿ ಕೈಲಿ. ಸಾಂಗ್ ಹೇಳದಲ್ಲ, ನಂಗೆ ಒಂದೊಂದಕ್ಕೂ ನನ್ನ ಹಂಸಲೇಖ ಅವ್ರ ಸಾಂಗ್ ಇಷ್ಟು ಹೇಳಬಲ್ಲ. ಸಾಕಲ್ಲ, ಇನ್ನೇನು ಬೇಕು ಸಿದ್ಧಾಂತ, ಎಲ್ಲನೂ ಇಲ್ಲೇ ಇದೆ. ಹೆಂಗೆ ನೋಡ್ಬೇಕು ಲೈಫನ್ನು, ಹೇಗೆ ತೊಗೋಬೇಕು ಎಲ್ಲ. ಸೊ ಜಸ್ಟ್ ಗೆಟ್ ಗೋಯಿಂಗ್, ಅಪ್ಲೈ ಯುವರ್ ಸೆಲ್ಫ್ ವೆಲ್. ನನಗೆ ನಾನು ತುಂಬ ಕಡೆ ಹೇಳ್ತೀನಿ ಮಾತನ್ನ, ಏನೋ ಅದು ಹೇಳ್ತೇನೆ ಅಂತ ಅನ್ಸಿದ್ರು ನನಗೆ ಅಭ್ಯಂತರ ಇಲ್ಲ. ಯಾಕೆಂದರೆ ನಾನು ನಿಜವಾಗ್ಲೂ ಅಂದರೆ ಅಫ್ಕೋರ್ಸ್ ನಮ್ಮ ಮನೆ ಕೆಲಸಗಳನ್ನು ನಾವೇ ಮಾಡ್ಕೋತೀವಿ. ಕಸ ಗುಡಿಸಿದ್ರು, ಈಗ ಕೆಲಸದವಳು ಬಂದಿಲ್ಲ ಮನೆಗೆ, ಕಸ ಬಿದ್ದಿರಲಿ ಅಂತ ಬಿಡೋಕ್ಕಾಗಲ್ಲ. ಯಾರೇ ಆಗಲಿ ನಾವು ಮನೆಯವರು, ನಾವು ಕೆಲಸ ತೊಗೊಂಡಾಗ ಅದನ್ನ ಚೆನ್ನಾಗಿ ಮಾಡಬೇಕು. ಕಸ ಗುಡಿಸಿದ್ರು ಅಲ್ಲಿ ಬೆರಳು ಮಾಡಿ ತೋರಿಸೋಷ್ಟಿರಬಾರ್ದು, ಚೆನ್ನಾಗಿ ಮಾಡಿರಬೇಕು. ಸೊ ದ್ಯಾಟ್ ಶೋಸ್ ಹೂ ಯು ಆರ್, ವಾಟ್ ಯು ಆರ್. ಸೊ ಲಿವ್ ಅಪ್ ಟು ಯುವರ್ ರೆಸ್ಪಾನ್ಸಿಬಿಲಿಟೀಸ್. ನಿನ್ನ ಕೆಲಸ, ನಿನ್ನ ಕರ್ತವ್ಯನ ಚಾಚು ತಪ್ಪದೆ ಮಾಡು, ಆವಾಗ ಬಾಕಿದೆಲ್ಲವೂ ರೆಸ್ಟ್ ಆಫ್ ಇಟ್ ಫಾಲೋಸ್ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಯಾವುದೇ ಪಾತ್ರ ಆಗಲಿ, ಅಥವಾ ಹಾಡಬೇಕಾದ್ರೂ ಆಗಲಿ, ಅಥವಾ ಡಬ್ಬಿಂಗ್ ಮಾಡಬೇಕಾದ್ರೂ ಆಗಲಿ, ನನಗೆ ಐ ವಾಂಟ್ ಟು ಲಿವ್ ದ್ಯಾಟ್ ಟು ದ ಫುಲ್ಲೆಸ್ಟ್. ಸೊ ಬದುಕನ್ನು ಬದುಕಬೇಕು, ಸುಮ್ಮನಿರಬಾರ್ದು. ಬದುಕಲ್ಲಿ ಏನೇನೋ ಡಿಸ್ಟ್ರಾಕ್ಷನ್ಸಲ್ಲಿ ಜೊತೆ ಚೇಸಿಂಗ್ ಅಂತ ಬೇಡ ಅಂತ. ಸಿನ್ಸ್ ಈ ಶೋನ ಇವಾಗ ನಿಮ್ಮನ್ನು ನಾವು ಒಂದು ಬುಕ್ ಥರ ಓದ್ತಾ ಇದ್ದೀವಿ, ಇದೆಲ್ಲ ಚಾಪ್ಟರ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಒಂದು ಚಾಪ್ಟರ್ ಹ್ಯಾಸ್ ಟು ಬಿ, ಒಂದು ಟೈಮ್ ಬರುತ್ತೆ ಯಾವಾಗಲೂ ನೀವೇ ಕೆಲಸ ಮಾಡ್ತಾ ಇರೋಕ್ಕಾಗಲ್ಲ, ಎಲ್ಲೋ ರೆಸ್ಟ್ ತೊಗೋಬೇಕಾಗತ್ತೆ. ಬಟ್ ದುಡ್ಡು ನಿಮಗೋಸ್ಕರ ಕೆಲಸ ಮಾಡಬೇಕಾಗತ್ತೆ. ಅಥವಾ ಇವತ್ತು ನೀವು ದುಡಿಬೇಕಾದಾಗ ಮುಂದಿನ ಆಲೋಚನೆಯಲ್ಲಿ ಇನ್ವೆಸ್ಟ್ಮೆಂಟ್ಸು, ಹೌ ಸ್ಮಾರ್ಟ್ ಅಥವಾ ಹೌ ಫೈನಾನ್ಷಿಯಲಿ ಎಜುಕೇಟೆಡ್ ಆಯು, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ. ನಾನು ರೀಸೆಂಟಾಗಿ ನೀವು ಕಾರ್ ಚೇಂಜ್ ಮಾಡಿದಿರಿ, ಅದು ನೋಡಿದೆ. ಅಂದರೆ ಯೂಶ್ವಲಿ ಸ್ಟಾರ್ಸ್ ಅಂದರೆ
ಅವ್ರ ಸಕ್ಸಸ್ಸನ್ನು ಹೆಂಗೆ ಮೆಷರ್ ಮಾಡ್ತಾರೆ? ಸ್ಕ್ರೀನು, ಒಂದು ಕರಿಯರ್ ಗ್ರಾಫು, ಯಾವ ಬಟ್ಟೆ ಹಾಕೋತಾರೆ, ಯಾವ ಕಾರು, ಮನೆ, ಇದು ಒಂದು. ಎರಡನೇದು, ಒಬ್ಬ ವ್ಯಕ್ತಿನ ಮಾತಾಡಿಸಿದಾಗ ಅವನಲ್ಲಿ ಏನೆಲ್ಲ ವಿಚಾರಗಳಿದೆ, ಇದು ಎರಡನೇ ಶ್ರೀಮಂತಿಕೆ. ಮೂರನೇದು, ಇವೆರಡನ್ನೂ ಅನುಭವಿಸಿ ಆಮೇಲೆ ಲೈಫ್ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಎರಡನ್ನೂ ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಅದು ಇನ್ನೊಂದು ಥರ ಜ್ಞಾನದ ಶ್ರೀಮಂತಿಕೆ. ಸೊ ಇಷ್ಟೆಲ್ಲ ನಾನು ಹೇಳಿ ನನ್ನ ಪ್ರಶ್ನೆ, ಸೊ ದುಡ್ಡಿಗೆ ಏನೇನು ಪ್ಲ್ಯಾನ್ಸ್ಗಳು ಮಾಡ್ಕೊಂಡಿದ್ದೀರಾ? ಒಂದೇನಂದರೆ, ನವ್ ಐ ಆಮ್ ಮ್ಯಾರಿಡ್ ಆ್ಯಂಡ್ ಐ ಆಮ್ ಸೇವ್ಡ್. ಏನಿದು ಮ್ಯಾರೇಜೇ ಸೇವಿಂಗ್ಸ್ ಅಂದ್ಬಿಟ್ರಲ್ಲ, ಎಕ್ಸ್ಪ್ಲೈನ್. ನಾನು ಸ್ವಲ್ಪ ಕೈ ಬದರ ಇಲ್ಲ. ಹೌದಾ? ಫಿನಾನ್ಷಿಯಲಿ ನಾಟ್, ಆ್ಯಕ್ಚುಲಿ ನೋಡಿದ್ರು ತೂತ್ ಕೈ ಅನ್ನೋದು. ಸೊ ಐ ಆಮ್ ಬ್ಯಾಡ್ ವಿತ್ ರೆಸ್ಪೆಕ್ಟ್ ಟು ಹ್ಯಾಂಡ್ಲಿಂಗ್ ಮನಿ. ಅದು ಎಲ್ಲೋ ಒಂದು ಕಡೆ ತುಂಬ ಬೇಕಾದಾಗ ನಾನು ಅದ್ರ ಇರಲಿಲ್ಲ. ಇವತ್ತಿದೆ ಅಂದರೂ ನಾನು ಅದು ದೊಡ್ಡ ಅದೇ ಎಲ್ಲ ಅಂತ ಅಂದ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ. ಸೊ ಹಾಗಾಗಿ ನನ್ನ ಹತ್ರ ಇದ್ದಾಗ ನಾನು ಖರ್ಚು ಮಾಡೋಕ್ಕೆ ಹಿಂದೂ ಮುಂದೆ ನೋಡಲ್ಲ, ಇಲ್ಲದೆ ಇದ್ದಾಗ ಅಯ್ಯೋ ಇಲ್ಲ ಅಂತ ಕೊರಗೋದು ಇಲ್ಲ. ಸೊ ಈ ಥರದ್ದು ಒಂದು ಸ್ವಲ್ಪ ಅದೇ ಒಂದು ಗಂಡಗುಂಡಿ ಅಥವಾ ಗುಂಡ್ರಿಗೋಗಿ ಅಂತಾರಲ್ಲ, ಆ ಥರ ಇದ್ದಂಥ ಒಂದು ಲೈಫಲ್ಲಿ ಈಗ ನನ್ನ ಹೆಂಡತಿ, ಶೀ ಹ್ಯಾಸ್ ಟೇಕನ್ ದಟ್ ಬರ್ಡನ್ ಆಫ್ ಮೀ. ಫಿನಾನ್ಷಿಯಲ್ ಹ್ಯಾಂಡ್ಲಿಂಗ್ ಜವಾಬ್ದಾರಿ ನನ್ನ ಶ್ರೀಮತಿದು. ಶಿ ಈಸ್ ವೆರಿ ಗುಡ್ ಅಟ್ ಇಟ್ ಆ್ಯಂಡ್ ಐ ಆಮ್ ಸೇವ್ಡ್ ವಿತ್ ದಟ್ ಬರ್ಡನ್ ಆಫ್ ಹ್ಯಾಂಡ್ಲಿಂಗ್ ಮನಿ. ಅದರ್ವೈಸ್ ಅಂದರೆ ಈಗ ಇದಕ್ಕೆ ಮುಂಚೆ ಒಂದು ಮಾತು ಹೇಳಿರಲ್ಲ, ನನಗೆ ತುಂಬ ನನ್ನ ಪರ್ಸ್ನಲ್ ಸರ್ಕಲ್ಸ್ ಅಥವಾ ಕ್ಲೋಸ್ ಸರ್ಕಲ್ಸ್ ಹತ್ರ ಮಾತಾಡ್ತಿರ್ತೀನಿ. ಈಗ ಒಂದು ಕಾರ್ ಬಂತು, ದೊಡ್ಡ ಕಾರ್ ಬಂತು ಅಂದಾಗ ಸಡನ್ ಅಟೆನ್ಷನ್ ಅದಕ್ಕೆ, ಅಂದರೆ ಅದು ಬ್ರ್ಯಾಂಡ್ ಅಥವಾ ಬ್ರ್ಯಾಂಡ್ ವ್ಯಾಲ್ಯೂ. ಅದರಿಂದ ಇಳಿಯೋನ್ನ ಅದನ್ನ ನೋಡಿ ಅಳಿಯೋದಿದೆಯಲ್ಲ, ಅದು ನನಗೆ ಅದು ಯಾಕೋ ಇರ್ಸ್ಮೂರ್ಸ್ ನನಗೆ ಆಸೆ ಇತ್ತು, ನಾನು ಕಾರ್ ತೊಗೊಂಡೆ. ಈಗ ಒಂದು ಕಡೆ ಪರ್ಸ್ನಲ್ ಹಂಗರ್, ನಾಟ್ ಟು ಮೇಕ್ ಅ ಸ್ಟೇಟ್ಮೆಂಟ್. ನಾಟ್ ಅಟ್ ಆಲ್, ಇಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ಇದನ್ನು ಮುಂಚೆ ಒಂದು ಕಡೆ ಹೇಳಿದ್ದಕ್ಕೆ ಒಂದಷ್ಟು ಕಡೆ ಏನೇನೋ ಬಾಯಿಗೆ ಬಂದಂಗೆ ಬರೆದ್ರಂತೆ. ಅಂದರೆ ಪಾಪ ಬರೀಲಿ ಸರ್, ರೆಸ್ಟ್ ಇನ್ ಪೀಸ್. ಏನಂದರೆ ನನ್ನ ಆಸೆ ಅದು, ನನ್ನ ಕನಸದು, 100 ಕಾರ್ ತೊಗೋಬೇಕು ಅನ್ನೋದು. ಆಸೆ ಪಡತ್ತಪ್ಪ, ಆಗಲೇ ಹೇಳ್ದಲ್ಲ, ವಾಟ್ ಯು ಡಿಸರ್ವ್ ಯು ವಿಲ್ ಗೆಟ್ ಇಟ್. ಯು ಡ್ರೀಮಿಂಗ್ ಆರ್ ಡಿಸೈರಿಂಗ್ ಸಮಥಿಂಗ್, ಡೋಂಟ್ ಹ್ಯಾವ್ ಟು ಕರ್ಟೇಲ್ ದ್ಯಾಟ್. ಟ್ರೈ ಚೇಸಿಂಗ್ ಯೋರ್ ಡ್ರೀಮ್ಸ್. ಆಗುತ್ತಾ, ಅಚೀವ್ ಮಾಡೋಕ್ಕಾಗುತ್ತಾ? ಸಂತೋಷ. ಆಗಲಿಲ್ವಾ, ಇಲ್ಲ ನನಗೆ ಏನು ಇರಬೇಕು ಅದಿದೆ ನನ್ನ ಹತ್ರ. ಅದೇನು ಗಳಿಸ್ಬೇಕು, ಏನು ಬೇಸಿಕ್ಸ್ನ ಫೆಚ್ ಮಾಡ್ಕೋಬೇಕು ಅದು ಮಾಡ್ಕೋತೀವಿ. ಫಸ್ಟ್ ಅದನ್ನೇ ಮಾಡೋದು. ಸುಮ್ಮನೆ ಹೋಗಿ ಕಾರ್ ತೊಗೊಂಡು ನಿಲ್ಸ್ಕೊಂಬಿಡೋಕ್ಕಾಗಲ್ಲ. ಅದು ನಿಲ್ಲಿಸ್ಬೇಕು ಅಂದ್ರೆ ಪಾರ್ಕಿಂಗಿಗೆ ಬಂದರೆ ಎಷ್ಟು ಖರ್ಚಾಗುತ್ತೆ. ಅದೆಲ್ಲ ಗಳಿಸ್ಬೇಕು ಅನ್ನೋ ಆಸೆ, ಒಂದು ಪ್ಯಾಷನ್ ಅನ್ನೋದು ಯಾರಿಗೆ ಯಾಕೆ ಬರುತ್ತೆ ಅಂತ ಗೊತ್ತಿರಲ್ಲ. ನನಗೆ ದೊಡ್ಡ ತೋಟ ಮಾಡಬೇಕು ಅಂತ ಆಸೆ, ಅದರಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಸಾಕಬೇಕು ಅಂತ ಆಸೆ, ಅದ್ರ ಜೊತೆಗೆ ಒಂದಿಷ್ಟು ಕಾರ್ಗಳು ನಿಲ್ಲಿಸ್ಕೋಬೇಕು ಅಂತ ಆಸೆ. ನೀನು ಯಾಕೆ ಗುರು ಆಸೆ ಪಡ್ತೀಯ? ಅದೇನು ಹೋಗೋ ನಿನ್ನ ಕೊಬ್ಬು ಅಂದ್ರೆ ನಾನೇನಲ್ಲಿ. ಸೊ ಅಂದರೆ ಇಲ್ಲಿ ನಾನು ಹೇಳೋದು, ಅದನ್ನು ನೋಡಿ ನಾನು ಅಳಿಬೇಡಿ. ನಾನೇ ಅಂತಲ್ಲ, ಯಾವುದೇ ವ್ಯಕ್ತಿ ಆಗಲಿ, ಸೈಕಲಲ್ಲಿ ಬಂದರು, ಮಾರುತಿ 800 ಬಂದರು, ಮರ್ಸಿಡೀಸ್ ಬೆಂಝಲ್ಲಿ ಬಂದರೂ, ಆ ವ್ಯಕ್ತಿ ನೋಡಿ ನಾವು ಏನೇ ಮಾಡ್ತೀವಿ ಅದು ಮಾಡಬೇಕೇ ಹೊರತು. ಅದಕ್ಕೆ ಆ ಶ್ರೀಮಂತಿಕೆಗಳು ಬೇರೆ ಬೇರೆ ಆಯಾಮದಲ್ಲಿ ನೋಡಬೇಕಾಗಿರೋದು. ಹೌದು. ಸೊ ಅಂದರೆ ಸಿಂಪಲ್ ಸ್ಟೇಟ್ಮೆಂಟ್. ನನಗೆ ತುಂಬ ಖುಷಿಯಾಗಿದ್ದು, ಒಂದ್ಸಲಿ ಯಾವುದು ರೋಬೋ ಮೂವಿಗೋ ಏನೋ ರಜನಿ ಸರ್ ಸ್ವಿಫ್ಟ್ ಡಿಸೈರಲ್ಲಿ ಬರ್ತಾರೆ ಮುಂಬೈಯಲ್ಲಿ. ಒಂದು ದೊಡ್ಡ ಈವೆಂಟ್ ಅದು. ಅಲ್ಲಿ ಎಲ್ಲ ಅಮಿತಾಬ್ ಬಚ್ಚನ್ನು, ಐಶ್ವರ್ಯ ರೈ ಎಲ್ಲರೂ ಇರ್ತಾರೆ. ಸೊ ಸ್ವಿಫ್ಟ್ ಡಿಸೈಲ್ ಬರ್ತಾರೆ. ಅದಕ್ಕೆ ಸಡನ್ನಾಗಿ ಅಂದರೆ ಕ್ಯಾಮ್ರಾಗಳು ಸ್ವಿಫ್ಟ್ ಬಂತು ಅಂದ್ರೆ ಆ ಕಡೆ ಬ್ಯಾನ್ ಆಗೋದೇ ಇಲ್ಲ. ದೊಡ್ಡ ಕಾರ್ ಬಂತಂದ್ರೆ ಬೇರೆ ಬ್ರ್ಯಾಂಡೆಡ್ ಕಾರ್ಸ್ ಬಂತು ಅಂದ್ರೆ ಹಿಂಗೆ ಯಾವ ಕಡೆ ಅಂತ ಹಿಂಗೆ ಹೋಗುತ್ತೆ. ಬಟ್ ಆ ಸ್ವಿಫ್ಟಿಂದ ಇಳಿದಂಥ ವ್ಯಕ್ತಿ ರಜನಿಕಾಂತ್ ಅಂತ ಗೊತ್ತಾದ ತಕ್ಷಣ ಏನು ನೂಕು ನೋಡ್ಬೇಕಲ್ಲಿ, ಜನ ಆಗಲಿ ಕ್ಯಾಮ್ರಾಗಳಾಗಲಿ, ಅದು ಗಳಿಸ್ಬೇಕು ಜೀವನದಲ್ಲಿ. ನೀವು ಬ್ರ್ಯಾಂಡ್ ಆಗಬೇಕೇ ಹೊರತು ಬ್ರ್ಯಾಂಡನ್ನು ಓಡಾಡ್ಸೋದು, ಬ್ರ್ಯಾಂಡಿಂದ ಬ್ರ್ಯಾಂಡ್ ಓಡಾಡ್ಸೋದು. ಅದಕ್ಕೊಂದು ಕಾರಣ ಇದೆ. ಏನು, ಇಂಜಿನ್ ಸ್ಪೆಸಿಫಿಕ್ಸ್ ಗೊತ್ತಿದ್ದರೆ, ಆಟೋಮೊಬೈಲ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದವನಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಇದನ್ನೇ ಯಾಕೆ ತೊಗೊಂಡೆ ಅಂದರೆ, ನನಗೆ ಈಗ 3 ಲೀಟ್ರ್ ಇಂಜಿನ್ ಗಾಡಿನೇ ಬೇಕಿತ್ತು ನನಗೆ ಅಂತೀನಿ ನಾನು. ಅದು ಯಾಕೆ 3 ಲೀಟ್ರು, ಏನು 3 ಲೀಟ್ರು ಅಂದರೆ ನನಗೆ ಅದನ್ನು ಡೀಟೇಲ್ ಆಗಿ ಕೆನಾಟ್ ಡಿಸ್ಕಸ್. ನನಗೆ ರೇರ್ ಸೀಟ್ ಕಂಫರ್ಟ್ ಇಂಪಾರ್ಟೆಂಟ್ ಅಂತೀನಿ. ನಾನು ನನ್ನ ಹೆಂಡತಿ ಓಡಾಡೋಕ್ಕೆ ರೇರ್ ಸೀಟ್ ವಿ ಚೂಸ್. ಹಾಗಾಗಿ ರೇರ್ ಸೀಟ್ ಕಂಫರ್ಟ್ ಇರಬೇಕು ಅಂತ ಅಂದರೆ ಅದು ಯಾವುದ್ರಲ್ಲಿ ಚೆನ್ನಾಗಿರುತ್ತೆ ಅದನ್ನೇ ತಂದು ಹೋಗ್ಬೇಕು ನಾನು. ಹೌದು. ಸೊ ಅದು ದಟ್ ಡಿಪೆಂಡ್ಸ್. ಅಂದರೆ ಅದೇ ಹಲವಾರು ಆಯಾಮಗಳಲ್ಲಿ ಯೋಚನೆ ಮಾಡೋ ಒಂದು ಕಾರ್ ಪಿಕ್ ಮಾಡಿರ್ತೀವಿ. ಸೊ ಅದನ್ನು ನಾನು, ಇಟ್ಸ್ ನಾಟ್ ಅ ಸ್ಟೇಟ್ಮೆಂಟ್ ದಟ್ ಐ ಆಮ್ ಮೇಕಿಂಗ್ ವಿತ್ ದಟ್ ಕಾರ್. ಆ್ಯಂಡ್ ಇನ್ನೊಂದು ಅಂದರೆ, ಯು ಶುಡ್ ನಾಟ್ ಕನ್ಸಿಡರ್ ಇಟ್ ಆಸ್ ಅ ಸ್ಟೇಟ್ಮೆಂಟ್ ಅಟ್ ಆಲ್, ಬಿಕಾಸ್ ಯಾರೂ ಮಾಡದೇ ಇರೋದು ನಾವೇನು ಮಾಡಿಲ್ಲ. ಎಷ್ಟೆಷ್ಟೋ ಏನೇನೋ ತೊಗೊಂಡು ನಾವು ನೋಡಿದ್ದೀವಿ. ಹಲವಾರು ಎಕ್ಸಾಂಪಲ್ಗಳಿದೆ, ಎಷ್ಟೆಷ್ಟು ಕಾರ್ಗಳಿದೆ, ಒಳ್ಳೊಳ್ಳೆ ಕಾರ್ಗಳಿದ್ದಾವೆ. ನನಗೆ ಆ ಥರದ ಆಸೆ, ಅದು ನೋಡಿದಾಗ ಈ ಮಾಡಲ್ ನಾನು ತೊಗೋಬೇಕು ಅಂತ ಆಸೆ ಆಗುತ್ತೆ ನನಗೆ ಅಷ್ಟೇ. ಅದರಿಂದ ನಾನು ಅವ್ರನ್ನ ಮರ್ಯಾದೆ ಕೊಡ್ತೀನಿ ಅಂದರೆ ಸುಳ್ಳು.
ಥಿಂಕ್ ಟಚ್ಡ್ ಸಚ್ ಇದು ಲೋನಲ್ಲಿ ಸಖತ್ತಾಗಿ ಒಂದಷ್ಟು ದರ್ಶನ್ ಸರ್ ಹತ್ರ ಒಂದಷ್ಟು ಸೂಪರ್ ಕಾರ್ಗಳಿದೆ ಅಲ್ವಾ, ಆ ಕಾರ್ ನೋಡ್ಬಿಟ್ಟು ನಂಗೆ ಅವ್ರು ಕಂಡ್ರೆ ಮರ್ಯಾದೆ ಅಂತಂದ್ರೆ ಏನು ಹೀನಾಯ ಅಲ್ವಾ, ಅದು ದರಿದ್ರ. ಅದು ಆ ವ್ಯಕ್ತಿ ಇಷ್ಟ ನಂಗೆ, ಆ ವ್ಯಕ್ತಿತ್ವ ಇಷ್ಟ. ಆರ್ ಇಸ್ ಸೋ ಗುಡ್. ಸೊ ಯು ಡೋಂಟ್ ಥಿಂಕ್ ಆಫ್ ವಾಟ್ ಕಾರ್ he owns or what kind of house he lives in. ಮನುಷ್ಯ ಫಸ್ಟ್, ಬಾಕಿದ್ದು ನೆಕ್ಸ್ಟ್. ಸೊ ಚಾಲೆಂಜಸ್ಸು, ಇಂಟ್ರೆಸ್ಟು, ಕಮ್ಯುನಿಕೇಷನ್ನು, ಬಾಂಡ್ಸು ಎಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ನೋ ಕ್ಯೂರಿಯಾಸಿಟೀಸ್, ಅಂದರೆ ಇನ್ವೆಸ್ಟ್ಮೆಂಟ್ ಯಾವ ರೆಕಮೆಂಡೇಶನ್ ನಿಮ್ಮದು? ಲೈಕ್ ಇದೇನಾದ್ರು ಮಾಡ್ರಪ್ಪ ಮಾಡಿ. ನಾನು ಆಗಲೇ ಹೇಳ್ದಂಗೆ ನನ್ನ ಹೆಂಡತಿಯಿಂದಲೇ ಕಲ್ತಿರೋದು, ಕೇಳಿರೋದು. ಶಿ ಸೇವ್ಡ್ ಮೈ ಲೈಫ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಆಸ್ಪೆಕ್ಟ್ ಆಫ್ ಸೇವಿಂಗ್ ಆಗಲಿ ಅಥವಾ ಫಿನಾನ್ಷಿಯಲ್ ಹ್ಯಾಂಡ್ಲಿಂಗ್. ಬೇಸಿಕಲಿ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಅದೇ ಹಲವಾರು ವಿಷಯದಲ್ಲಿ ಪುಣ್ಯವಂತ. ಆಗಲೇ ಹೇಳ್ದಂಥ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಆ ಥರ ಫ್ರೆಂಡ್ಸ್ ಸಿಗೋಕ್ಕೂ ನಾನು ಪುಣ್ಯವಂತ. ಯಾರ ಹತ್ರನೂ ಹೋಗಿ ಬಡ್ಡಿಗೆ ಸಾಲ ಮಾಡಿ ಕೈ ಹೊಡ್ಕೊಂಡು ಬಡ್ಡಿ ಕಟ್ಟೋಕ್ಕಾಗದೆ ಅದಕ್ಕೆ ಇನ್ನೊಂದಷ್ಟು ಬಡ್ಡಿ ಹಾಕ್ಸ್ಕೊಂಡು ಕಷ್ಟಪಡೋವಂಥ ಅನಿವಾರ್ಯತೆ ನನಗೆ ಬರಲಿಲ್ಲ. ಪಾಪ ಅವರು ಕಷ್ಟಪಟ್ಟರು ಕೂಡ ನನ್ನ ಜೊತೆಗಿದ್ರು. ಅಂಥ ಫ್ರೆಂಡ್ಸ್ ಪಡೆದಕ್ಕೆ ನಾ ಪುಣ್ಯವಂತ. ಆ ಥರದವರು ಎಲ್ಲರ ಲೈಫಲ್ಲೂ ಆಗದೆ ಹೋಗ್ಬೋದು. ಸೊ ಪ್ಲ್ಯಾನ್ ಯುವರ್ ಬಡ್ಜೆಟ್, ಫಿನಾನ್ಸಸ್. ಏನಕ್ಕೆ ಅಂದರೆ ಇಲ್ಲ ಅಂದರೆ ಯಾವನು ಕೊಡಲ್ಲ. ಕೊಡೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೊಡ್ತಾರೆ ಅಂತ ಅಂದ್ಕೊಂಡು ಎದುರು ನೋಡೋದೇ ಫಸ್ಟ್ ಆಫ್ ಆಲ್ ತಪ್ಪು. ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ನಂಗೆ ಇವತ್ತಿಗೂ ಅಂದರೆ ಕೇಳೋದು. ಅದು ನನ್ನದೇ ಪೇಮೆಂಟೇ ಆಗಿರಲಿ, ನಂಗೆ ಪೇಮೆಂಟ್ ಕೇಳಬೇಕು ಅಂದರೆ ತುಂಬ ಕಷ್ಟ ನನಗೆ. ಸೊ ಯಾರ ಕಡೆಯಿಂದಾರು ಕೇಳಿಸ್ತೀನಿ ನಾನು. ಯಾಕೆಂದರೆ ಒಂಥರ ಏನೋ ನಾನು ಬೇಡ್ತಿದ್ದೀನಿ ಅನ್ನೋ ಫೀಲಿಂಗ್. ಅದು ತಪ್ಪು ಅಥವಾ ಈಗೋ ಅಂತಲ್ಲ, ಆ ವ್ಯಕ್ತಿಯ ಸಿಚುವೇಶನ್ ನಮ್ಗೆ ಗೊತ್ತಿಲ್ಲ. ನಾವು ತುಂಬ ಡೆಲಿಬರೇಟಾಗಿ ಪ್ರೆಷರೈಸ್ ಮಾಡೋಕ್ಕೆ ಹೋದಾಗ ಇನ್ ಕೇಸ್ ಆ ವ್ಯಕ್ತಿ ಕಷ್ಟದಲ್ಲರೂ ನೊಂದ್ಕೊಂಡ್ಬಿಡ್ತಾನಲ್ಲ ಅನ್ನೋದು ಒಂದು ಯೋಚನೆ. ಸೊ ಪ್ಲ್ಯಾನ್ ಯುವರ್ ಬಡ್ಜೆಟ್, ಪ್ಲ್ಯಾನ್ ಯುವರ್ ಫಿನಾನ್ಸಸ್, ಬ್ಯಾಲೆನ್ಸ್ ಇಟ್. ಎಷ್ಟಾಗುತ್ತೋ ಅಷ್ಟೇ ಖರ್ಚು ಮಾಡಿ, ಎಷ್ಟಾಗುತ್ತೋ ಅಷ್ಟು ಉಳಿಸಿ. ಇವತ್ತು ಉಳಿಸಿದಂಥ ಒಂದು ₹100 ನಮಗೆ ಗೊತ್ತಿಲ್ಲದೆ ಯಾವತ್ತೋ ನಮ್ಗೆ ಆಸರೆ ಆಗುತ್ತೆ, ಕೆಲಸಕ್ಕೆ ಬರುತ್ತೆ. ಡಿಪೆಂಡೆನ್ಸಿ ಬೇಸಿಕಲಿ ಇರಬಾರ್ದು. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು ಅಂದರೆ ಅದು ಒಂದು ಭಾಗ ಅಲ್ವಾ? ಖಂಡಿತ. ಆ್ಯಂಡ್ ಯಾವಾಗ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಲ್ತೀವಿ, ನಮ್ಮ ದುಡಿಮೆ ನಾವು ದುಡ್ಕೋತೀವಿ, ಆಗ ಇನ್ನೊಬ್ಬರಿಂದ ಮಾತು ಕೇಳೋದು ಫಸ್ಟ್ ತಪ್ಪುತ್ತೆ. ಫಸ್ಟ್ ಅಡ್ವಾಂಟೇಜು. ನಿಮ್ಮ ಫಸ್ಟ್ ಪೇಮೆಂಟ್ ಎಷ್ಟು? ₹50 ನನ್ನ ಮೊದಲ ಸಂಬಳ. ಎಲ್ಲಿ ಅಂದರೆ ಐ ಮೀನ್ ವಿಚ್ ಪಾರ್ಟ್ ಆಫ್ ಯುವರ್ ಲೈಫ್? ಬೆಂಗಳೂರು ಸಿಟಿನಲ್ಲೇ ಪಾಂಪ್ಲೆಟ್ ಹಾಕ್ತಿದ್ದೆ. ₹50 ನನ್ನ ಮೊದಲ ಸಂಬಳ. ದ ಹೈಯೆಸ್ಟ್ that you have seen till date, whatever you're comfortable, and it is only to inspire people. Lakhs together. Yeah. So that is what ನಿಮ್ಮ ಪ್ರಯತ್ನ, ನಿಮ್ಮ ಜರ್ನಿ, ನಿಮ್ಮ ಆಯ್ಕೆಗಳು, ನಿಮ್ಮ ಪಾಠಗಳು ಎಲ್ಲದನ್ನು ನಿಮಗೆ ತೋರಿಸಿರೋದು, ಸಾಧ್ಯತೆಗಳು. ಬೇರೆ ಭಾಷೆಯ ಸಿನಿಮಾನು ಸೇರಿ ಒಂದು 40ಕ್ಕೂ ಹೆಚ್ಚು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಬೇರೆ ಬೇರೆ ಅದಕ್ಕೆ ಸಿನಿಮಾ ಇದೆಲ್ಲ ಆಗೋಕ್ಕೂ ಮುಂಚೆ ನಾನು ಹೇಳೋದಲ್ಲ, ಪಾಂಪ್ಲೆಟ್ ಹಾಕೋಕ್ಕೆ ಶುರು ಮಾಡಿ, ಪೇಪರ್ ಹಾಕಿ, ಹಾಲು ಹಾಕಿ, ಅಲ್ಲಿಂದ ಪ್ರಮೋಷನ್ಸ್ ಅಂತ ಮಾಡ್ತಾ ಪರ್ ಡೇ ಇಷ್ಟು ಪೇಮೆಂಟು ಅಂತ ಇಸ್ಕೊಳ್ತಾ ನಂತರ ಐ ವಾಸ್ ಅ ಪ್ರಮೋಟರ್ ಒನ್ಸ್ ಅಪಾನ್ ಅ ಟೈಮ್. ಅದಾದಮೇಲೆ ಐ ಬಿಕಮ್ ಈ ಪ್ರಮೋಟರ್ಸ್ನ ಕಳಿಸೋ ಈ ಹ್ಯೂಮನ್ ರಿಸೋರ್ಸ್ನ ಕೊಡ್ತಾಯಿದ್ದೆ ನಾನು. ನನ್ನ ಕೆಳಗೆ ಒಂದಷ್ಟು ಜನ ಹುಡುಗರಿದ್ರು. ಸೊ ಅಲ್ಲೊಂದಷ್ಟು ದುಡಿದೆ. ಅಲ್ಲಿಂದ ಇವೆಂಟ್ ಮ್ಯಾನೇಜ್ಮೆಂಟ್ ಫರ್ಮ್ ಇತ್ತು ನಂದು. ಸೊ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡಿ ನಾನು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಮಾರಿದ್ದೀನಿ, ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಿದ್ದೀನಿ, ಬೈಕ್ ಮಾರಿದ್ದೀನಿ ಲೈಫಲ್ಲಿ ಬದುಕೋಕ್ಕೋಸ್ಕರ, ನನ್ನ ಕಾಲೇಜ್ ಫೀಸ್ ಕಟ್ಟೋಕ್ಕೋಸ್ಕರ. ಸೊ ನನ್ನ ದುಡ್ಡು ನಾನು ದುಡ್ದಿದ್ದೀನಿ. ಸೊ ಎಲ್ಲ ಆ ಟೈಮಣ್ಣಗೆ ಏನು ಅಗತ್ಯಕ್ಕೆ ತಕ್ಕಂಗೆ ಇಲ್ಲ, ನಾನು ಇನ್ನೊಬ್ರ ಹತ್ರ ಕೇಳಬಾರ್ದು, ನನ್ನ ಲೈಫ್ ನಾನು ಕಟ್ಕೋಬೇಕು. ಆ್ಯಂಡ್ ನಾನು ಕಷ್ಟಪಡ್ತೀನಿ ಅಷ್ಟೇ. ಯಾರಿಗೂ ಗೊತ್ತಾಗಲ್ಲ ನಾನು ಎಷ್ಟು ಕಷ್ಟಪಟ್ಟೆ ಅಂತ, ಯಾರೂ ಕೇಳೋಕ್ಕೂ ಬರಲ್ಲ. ನಾನು ಏನು ಮಾಡಿದೆ, ನನ್ನ ಹತ್ರ ಏನಿದೆ ಅಷ್ಟೇ ನೋಡ್ತಾರೆ. ಸೊ ಬಿದ್ದರೆ ಆಳ್ಗೊಂದು ಕಲ್ಲು, ಸೊ ಬೀಳಬಾರ್ದು ಫಸ್ಟು. ನನಗೆ ನಮ್ಮಪ್ಪ ನನ್ನ ನಂಬಿಕೆ ಇಟ್ಟು ಬೆಂಗಳೂರು ಕಳಿಸಿ, ನಾನು ಸಿಂಗರ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದು, ಸಿಂಗರು ಆಗಲಿಲ್ಲ, ಇನ್ನೊಂದು ಆಗಲಿಲ್ಲ. ಬಟ್ ಸ್ಟೂಡೆಂಟ್ಶಿಪ್ಪಲ್ಲಿ ಓದೋದು ನನಗೆ ಕರ್ತವ್ಯ. ನನಗೆ ಸ್ವಲ್ಪ ಆವತ್ತಿನ ಪರಿಸ್ಥಿತಿಯಲ್ಲಿ ಅದೇ ಮನೇಲೂ ಬಡತನೇ. ಅಪ್ಪ ಜಾಯಿಂಟ್ ಫ್ಯಾಮಿಲಿ ಇತ್ತು, ಅವ್ರ ಬರ್ಡನ್ಸ್ ಅವ್ರಿಗಿತ್ತು, ಅವ್ರು ತುಂಬ ಜನನನ್ನು ನೋಡ್ಕೋಬೇಕಾಗಿತ್ತು. ಆಗ ನನ್ನ ಬರ್ಡನ್ ಎಕ್ಸ್ಟ್ರಾ ಆಗಬಾರ್ದು. ಬೆಂಗಳೂರು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಮೈಸೂರಿಗೆ ಹೋಲಿಸಿದ್ರೆ. ಹೌದು. ಸೊ ನನ್ನ ಏನೇ ಆಟ್ರಿಬ್ಯೂಟ್ಸ್ ಇದ್ದರೂ ವೈ ಶುಡ್ ಹೀ ಫೆಚ್, ಐ ವಿಲ್ ಟ್ರೈ ಆ್ಯಂಡ್ ಡೂ ಸಮಥಿಂಗ್ ಆನ್ ಮೈ ಓನ್ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದವನು. ಸೊ ಇದು ಹೇಳೋದಲ್ಲ, ನಾನು ಹಲವಾರು ರೀತಿ ಕೆಲಸ ಮಾಡಿದ್ದೀನಿ. BPOಗಳಲ್ಲಿ ಕೆಲಸ ಮಾಡಿದ್ದೀನಿ. ಬೆಳಗ್ಗೆ ಕಾಲೇಜ್ಗೆ ಹೋಗಿರೋ ನೈಟ್ ಶಿಫ್ಟಲ್ಲಿ BPO ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ದೀನಿ. ಈ ಥರದ್ದೆಲ್ಲ
ನನಗೆ ಅಲಾರ್ಮ್ ಕೊಟ್ಕೊಂಡು ಇಲ್ಲಮ್ಮ ನೀನು ಇದು ಮಾಡಬೇಕು, ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು ಅಂತ ಹೇಳ್ಕೊಂಡು ಅವತ್ತಿನ ಪರಿಸ್ಥಿತಿಯನ್ನು, ಅವತ್ತಿನ ಹಸುವನ್ನು ಎದುರಿಸೋಕ್ಕೆ ಇವೆಲ್ಲ ಮಾಡ್ಕೊಂಬಂದವನು. ಆ್ಯಂಡ್ ಎಲ್ಲೋ ಒಂದು ಕಡೆ ಹೇಳ್ದಲ್ಲ, ಸಿನಿಮಾ ಅಂದರೆ ಕೆಲಸ ಬಿಟ್ಬಿಟ್ಟು IT ಜಾಬ್ ಬಿಟ್ಬಿಟ್ಟು ಸಿನಿಮಾ ಅಂತ ಕೂತಾಗ 1.5 ವರ್ಷ ಮನೇಲೂ ಹೇಳ್ದೇನೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ನಾಟಕ ಮಾಡಿಕೊಂಡು ಈ ಸಿನಿಮಾ ಪ್ರಯಾಸ ಪಟ್ಕೊಂಡಿದ್ದಾಗ ನನ್ನನ್ನು ಕಾದಿದ್ದು ಅವತ್ತಿನ ಸೇವಿಂಗ್ಸ್, ಆನಂತರ ಕಾದಿದ್ದು ನನ್ನ ಫ್ರೆಂಡ್ಸ್. ಸೊ ಆನಂತರ ಇದೆಲ್ಲವನ್ನು ನಿಮ್ಮ ಕೆಲಸ, ಇದೆಲ್ಲವನ್ನು ವಾಪಸ್ ಮಾಡಿದ ಸಾಲ ಎಲ್ಲ ತೀರಿಸಿದ್ದು, ನಂಗೆ ಸಹಾಯ ಮಾಡಿದವ್ರಿಗೆಲ್ಲ ರಿಟರ್ನ್ ಮಾಡೋಕ್ಕಾಗಿದ್ದು ನನ್ನ ಕೆಲಸದಿಂದ. ಸೊ ಇಷ್ಟು ಈಸಿಯಾಗಿ ಹೇಳಿದ್ರಿ, ಬಟ್ ಅಮೇಝಿಂಗ್. ಕಂಟಿನ್ಯೂ ನಿಮ್ಮ ಈ ಜೀವನದ ಹಸಿವು, ಎಲ್ಲ ಏರಿಳಿತಗಳನ್ನು ನಿಭಾಯಿಸುವಂಥ ಒಂದು ಮಾನಸಿಕ ಸ್ಥೈರ್ಯ, ಕ್ಲಾರಿಟಿ, ಜೊತೆಗೆ ನಿಮ್ಮ ಪ್ರೀತಿಯ ಹರಿಪ್ರಿಯ ಆ್ಯಂಡ್ ಮುಂದಿನ ಕನಸುಗಳು ಹೆಂಗೆ ಯಾವ್ಯಾವ ಥರ ಕನಸುಗಳನ್ನು ಕಟ್ಕೊಂಡಿದ್ದೀರಾ. ಯಾಕೆ ಇದನ್ನು ಕೇಳ್ತೀವಿ ಅಂದರೆ ಪ್ರತಿಯೊಬ್ಬರು ಕನಸು ಯುನೀಕು. ಸೊ ಎನಿಥಿಂಗ್ ದಟ್ ಯು ವಾಂಟ್ ಟು ಸೇ? ಲವ್ವಲ್ಲಿ ಮದುವೆ ಆಯಿತು ರಿಲೀಸ್ ಟೈಮಲ್ಲಿ, ಆದರೆ ಈ ಸಿನಿಮಾಗಳು ವರ್ಷಕ್ಕೆ ರಿಲೀಸ್ ಆಗ್ತಾ ಇರುತ್ತೆ, ಹಾಗೆ ನಿಮ್ಮ ಸಂಸಾರದಲ್ಲೂ ವರ್ಷಕ್ಕೆ ಒಂದೊಂದು ಕನಸೇನೋ ರಿಲೀಸ್ ಆಗ್ತಾ ಇರ್ಬೋದು. ಇನ್ವೆಸ್ಟ್ಮೆಂಟ್ಸು, ಮಕ್ಕಳು, ಮರಿ, ಟ್ರಾವೆಲ್. ವಿ ಬೋತ್ ಲವ್ ಟ್ರಾವೆಲಿಂಗ್, ತುಂಬ ಇಷ್ಟ ಇಬ್ಬರಿಗೂ. ಕುಟುಂಬ ಅಫ್ಕೋರ್ಸ್ ಅದ್ರ ಕಡೆ ಇನ್ನು ಸದ್ಯಕ್ಕೆ ಯೋಚನೆ ಮಾಡ್ತಿಲ್ಲ, ಯಾಕಂದರೆ ನನ್ನ ಒಂದು ಈ ಕೆಲಸದ ಗೋಜಲ ನಡುವೆ ಅದು ಏನೋ ಒಂದು ಸುಮ್ಮನೆ ಹಂಗೆ ಆಗೋಯ್ತು ಅನ್ನೋದು ಇಷ್ಟ ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್ ಅನ್ನೋದು. ಆ್ಯಂಡ್ ಶಿ ಈಸ್ ಮೋರ್ ಪ್ರಿನ್ಸಿಪಲ್ಡ್ ಆ್ಯಂಡ್ ವೆರಿ ಮಚ್ ಒಂಥರ ವೆರಿ ಸೊಫಿಸ್ಟಿಕೇಟೆಡ್ ಪ್ಲ್ಯಾನರ್. ಸೊ ನನಗದು ಆ ಒಂದು ಆಯಾಮ ಖುಷಿ. ನಾನು ಸ್ವಲ್ಪ ಗಂಡ ಗುಂಡಿ ಜಾಸ್ತಿ, ನಾನು ಗುಂಡ್ರಿಗೆ ಹೋಗ್ತಾರೆ ಹೆಂಗಂದ್ರೆ ನನಗೆ. ಸೊ ನನಗೆ ಯಾಕೆ ಸಿಕ್ಕಿರೋದ್ರಿಂದ ನನಗೆ ಒಂದು ಲೈಫಲ್ಲಿ ಒಂದು ದಿಕ್ಕಿದೆ, ಓರಿಯೆಂಟೇಷನ್ ಇದೆ. ಸೊ ನಮಗೆ ಇನ್ನೊಂದು ಮೇಜರ್ ಆಸ್ಪೆಕ್ಟ್ ಏನಂದರೆ, ಮುಂಚೆ ಓಡಾಡೋಕ್ಕೆಲ್ಲ ಆಗಲಿಲ್ಲ ಲವಲ್ಲಿದ್ದ ದಿನಗಳಲ್ಲಿ. ಸೊ ಆ ಒಂದು ವಾಯ್ಡ್ನ ಈಗ ನಾವು ಯು ಕ್ಯಾನ್ ರೋಮ್ ಅರೌಂಡ್, ಗೋ ಎನಿವೇರ್, ಕೈ ಹಿಡ್ಕೊಂಡು ಆಡ್ಬೋದು. ಮದುವೆ ಆಗಿದೆ. ಸೊ ಆ ಒಂದು ವ್ಯಾಂಡರ್ಲಸ್ಟ್ ಇಬ್ಬರಿಗೂ ಇದೆ. ಹೋಪ್ಫುಲಿ ವಿಲ್ ಬಿ ಟ್ರಾವೆಲಿಂಗ್ ಮೋರ್ ಶಾರ್ಟ್ಲಿ. ಅದು ಇಯರ್ಲಿ ಅನ್ನೋದು ಒಂದು ಪ್ಲ್ಯಾನಿಂಗು ಅಫ್ಕೋರ್ಸ್ ಇದ್ದೇ ಇದೆ. ಜೊತೆಗೆ ಏನಂದರೆ ಅದೇ ಶಿ ಈಸ್ ಅ ವೆರಿ ಗುಡ್ ಫಿನಾನ್ಷಿಯಲ್ ಪ್ಲ್ಯಾನರ್. ಅದನ್ನು ಆ ಪಾಡು ಅವ್ರು ನೋಡ್ಕೋತಾ ಇದ್ದಾರೆ. ಲೈಫ್ಗೊಂದು ಯಾವುದೇ ಆಗಲಿ, ನಾನೊಂದು ದಿನಕ್ಕೆ ಒಂದು ಸ್ಕೆಡ್ಯೂಲಿಂಗ್ ಇದ್ರೆ ಒಳ್ಳೆಯದು. ಇವತ್ತಿಗೂ ನಾನು ಹೆಂಡ್ತಿದ್ರೆ ಬೈಸ್ಕೋತೀನಿಲ್ಲ ಅಂತಲ್ಲ, ಏನೋ ಕೊಚ್ಕೊಳ್ಳೋದಂತಲ್ಲ, ಬಟ್ ಆ ಸ್ಕೆಡ್ಯೂಲಿಂಗ್ ಅನ್ನೋದನ್ನು, ಆ ಒಂದು ಆಯಾಮ ನನ್ನಲ್ಲಿ ಆಕೆ ತಂದಾಗಿಂದ ಐ ಹ್ಯಾವ್ ಬಿನ್ ಸೀಯಿಂಗ್ ಲಾಟ್ ಆಫ್ ಡಿಫ್ರೆನ್ಸ್ ಆ್ಯಂಡ್ ಚೇಂಜಸ್ ಫಾರ್ ಗುಡ್. ಸೊ ಕಲಿತಾ ಇದ್ದೀನಿ ಅವರಿಂದನೂ. ಎಲ್ಲರೂ ಅದನ್ನು ಪಾಲಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಒನ್ ಮೋರ್ ಚೇಂಜ್ ದಟ್ ವಿ ಕ್ಯಾನ್ ಆ್ಯಡ್ ಟು ಯುವರ್ ಲೈಫ್. ಕೋಶ ಓದು ಇಲ್ಲ ದೇಶ ಸುತ್ತು, ಒಂದು ಮಾಡ್ತಿದ್ದೀರಾ, ಎರಡನೇದು ಮಾಡ್ತಿರಬಹುದು. ಪುಸ್ತಕಗಳು ಓದೋ ಅಭ್ಯಾಸ ಇದೆ. ಹ್ಯಾವ್ ಯು ರೆಡ್ ದಿಸ್ ಬುಕ್, ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್? ಇಟ್ಸ್ ಅ ವೆರಿ ಫೇಮಸ್ ಬುಕ್, ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಓದಿಲ್ಲ. ಸೊ ಹಾಗಾಗಿ ನಿಮ್ಮ ಜೀವನನ ಪುಸ್ತಕದ ಥರ ಬೇರೆ ಬೇರೆ ಚಾಪ್ಟರ್ಸ್ಗಳನ್ನು ನಮ್ಮ ಮುಂದೆ ಇಟ್ರಿ ವಸಿಷ್ಠ ಅವರೇ. ಸೊ ದಿಸ್ ಬುಕ್ ಈಸ್ ಫಾರ್ ಯು. ದ ಮೈಂಡ್, ದ ಬಿಗ್ಗೆಸ್ಟ್ ವೆಪನ್ ದಟ್ ಯು ಹ್ಯಾವ್. ಸೊ ಬಿಫೋರ್ ಐ ಗಿವ್ ದಿಸ್ ಟು ಯು, ಲಾಸ್ಟ್ಲಿ 3 ಜನನ ನಾಮಿನೇಟ್ ಮಾಡಿ, ಯಾರನ್ನು ಜಸ್ಟ್ ಕ್ಯೂರಿಯಸಲ್ಲಿ ಕರೆಸಿ ಅವರ ಜೀವನ, ಅವರ ಆಲೋಚನೆ, ಪರಿಸ್ಥಿತಿ ಎಲ್ಲವನ್ನು ನನಗೆ ನೋಡೋ ಒಂದು ಈ ಒಂದು ಶೋಗೆ ಐ ವುಡ್ ಲವ್ ಟು ನಾಮಿನೇಟ್ ಫಸ್ಟ್ಲಿ ಮೈ ವೈಫ್. ಅಮೇಝಿಂಗ್. ನೆಕ್ಸ್ಟ್ ಕಮ್ಸ್ ಉಪ್ಪಿ ಸರ್. ಆಗಿದೆಯಾ ಆಲ್ರೆಡಿ? ಇಲ್ಲ, ಐ ಥಿಂಕ್ ಯು ಶುಡ್. ಧನಂಜಯ, ಅವನು ತುಂಬ ಮಲ್ಟಿಫೆಸೆಟೆಡ್ ಫೆಲೋ. ಅವನು ಕೂಡ ತುಂಬ ಯೋಚನೆ ಮಾಡ್ತಾನೆ, ತುಂಬ ಸ್ಕೆಪ್ಟಿಕಲ್ ಲೈಫಲ್ಲಿ, ವೆರಿ ಡಿಸಿಸಿವ್. ಆ್ಯಂಡ್ ಯಾ, ಹ್ಯಾವಿಂಗ್ ಆನ್ ದ ಶೋ ಯುಲ್ ನೋ. ಕರೆಸಿ ಬಾಕಿದೆಲ್ಲ ನೀವೇ ರುಚಿ ನೋಡಿ ಅಂತ. ಸೊ ಥ್ಯಾಂಕ್ ಯು. ಐವ್ ಜಸ್ಟ್ ರಿಟನ್ ದಿಯರ್ ವಸಿಷ್ಠ ಅವರೇ, ಮೇ ಯು ಗೋ ಪ್ಲೇಸಸ್. ಇನ್ನೂ ಬರಿತಾ ಇದೆ, ಬಟ್ ಅದಕ್ಕೆ ಯು ಆರ್ ಟಾಕಿಂಗ್ ಸಮಥಿಂಗ್. ಹಾಗಾಗಿ ಸೊ ಐವ್ ರಿಟನ್, ಮೇ ಯು ಗೋ ಪ್ಲೇಸಸ್ ವಿತ್ ದ ವಿಲ್, ಕ್ಲಾರಿಟಿ ಆ್ಯಂಡ್ ನಾಲೆಜ್ ವಿಚ್ ವಿಲ್ ಆಲ್ವೇಸ್ ಪ್ರೊಟೆಕ್ಟ್ ಯು. ಡೆಫಿನೆಟ್ಲಿ. ಬಾಕಿದೆಲ್ಲ ನಿಮ್ಮ ಹತ್ರ ಆಗಲೇ ಇದೆ. ಒಂದು ಸುಮ್ಮನೆ ಒಂದು ಮಾತು ಇದೆ, ಮೈಂಡ್ ಯೋರ್ ಮೈಂಡ್ ಅಂತ. ಅಬ್ಬಾ, So that is the biggest statement ever I've heard.
ಮೀನ್ಸ್ ಸೋ ಮಚ್, ಸೌಂಡ್ ಸೋ ಸಿಂಪಲ್. ಇಟ್ ಈಸ್. ಥ್ಯಾಂಕ್ ಯು. ಸೊ ದ್ಯಾಟ್ ವಾಸ್ ಇವತ್ತಿನ ಜಸ್ಟ್ ಕ್ಯೂರಿಯಸ್. ಹೇಗಿತ್ತು ನಮ್ಮ ಈ ಒಂದು ಸಂಭಾಷಣೆಯ ಯಾವ ಭಾಗ ಇಷ್ಟ ಆಯಿತು? ಯಾವ ವಿಚಾರ ಲಹರಿಗಳು ಜೀವನನ ಹೀಗೂ ನೋಡ್ಬೋದಾ, ಯಾವುದನ್ನು ನಾವು ಅಳವಡಿಸ್ಕೋಬಹುದಾ ಪ್ರಶ್ನೆಗಳನ್ನು ಹಾಕ್ತು. ಸಿಟ್, ರಿಫ್ಲೆಕ್ಟ್ ಆ್ಯಂಡ್ ಆಲ್ಸೋ ಅಂಟಿಲ್ ನೆಕ್ಸ್ಟ್ ಟೈಮ್ ಈ ಒಂದು ಜಾಗದಲ್ಲಿ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ, ಡೂ ಕಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವೆಲ್ಲ ಮಾಡ್ತೀರಾ. ಸುಮ್ಮನೆ ಒಂದು ರಿಮೈಂಡರು. ಆ್ಯಂಡ್ ಅಫ್ಕೋರ್ಸ್ ಇದು ನಿಮ್ಮದೇ ಲೈಫು, ಅದು ನೆಕ್ಸ್ಟ್ ರಿಮೈಂಡರು. ಚೆನ್ನಾಗಿ ಆ ಲೈಫ್ನ ಡೈರೆಕ್ಟ್ರಾಗಿ ನೀವು ನಿಮ್ಮ ಲೈಫನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಮುಗಿಸ್ತಾ ಇದ್ದೀನಿ. ಬಿಫೋರ್ ಐ ಡೂ ದಿಸ್, ಮಾತಿನ ಬರದಲ್ಲಿ ನಿಮಗೆ ಮ್ಯೂಸಿಕ್ ಪಿಲ್ಲೋ ಕೊಡೋದೇ ಮರ್ತೆ ವಸಿಷ್ಠ ಅವರೇ, ದಿಸ್ ಇಸ್ ಫಾರ್ ಯು. ಆ್ಯಂಡ್ ಅಷ್ಟೇ. ಸೊ ಗೈಸ್, ದ ಲಾಸ್ಟ್ ಲೈನ್ ಇಸ್ ಅಫ್ಕೋರ್ಸ್ ಸ್ಟಾಪ್ ಇಗ್ನೋರಿಂಗ್ ಯುವರ್ ಸೆಲ್ಫ್. ಯಾವ್ಯಾವ ವಿಚಾರದಲ್ಲಿ ನಿಮ್ಮನ್ನೇ ನೀವು ಟೇಕನ್ ಫಾರ್ ಗ್ರಾಂಟೆಡ್, ಆರೋಗ್ಯ, ಮಾನಸಿಕ ವಿಚಾರಗಳಾಗಿರಲಿ, ಸಿಂಪ್ಲೆಸ್ಟ್ ಆಫ್ ಟೇಕಿಂಗ್ ಅ ಹೇರ್ ಕಟ್, ವೇರಿಂಗ್ ಗುಡ್ ಕ್ಲೋತ್ಸ್, ಸ್ಮೆಲ್ಲಿಂಗ್ ನೈಸ್, ಮೆಡಿಟೇಟಿಂಗ್. ಸೊ ಈ ಥರ ಒಂದಷ್ಟು ವಿಚಾರಗಳ ಮೇಲೆ ಗಮನ ಹರಿಸಿ. ಮಾನಸಿಕ ಆರೋಗ್ಯದ ಮೇಲೆ ಗಮನ ಹೆಚ್ಚಿರಲಿ. ಇವತ್ತಿನ ಪ್ರಪಂಚದಲ್ಲಿ ಈ ಸ್ಟ್ರೆಸ್ಫುಲ್ ಜರ್ನಿ ಆಫ್ ಲೈಫಲ್ಲಿ ಮನೋಆರೋಗ್ಯದ ಬಗ್ಗೆ ತುಂಬ ಜನಕ್ಕೆ ಅರಿವೇ ಇರಲ್ಲ. ಸೊ ಅದರ ಬಾಧೆ ಅಥವಾ ಅದು ನಮ್ಮನ್ನು ಮುಂದೆ ಯಾವ ಥರ ಸಮಸ್ಯೆ ಆದಾಗ ಅದು ಬಾಚೋ ಮಟ್ಟ ತುಂಬ ದೊಡ್ಡದಿರುತ್ತೆ. ಸೊ ಬಿ ಅವೇರ್ ಆಫ್ ಮೆಂಟಲ್ ಹೆಲ್ತ್. ಆಗಾಗ ಮನಸ್ಸು ಏನು ಹೇಳುತ್ತೆ ಅದಕ್ಕೊಂದು ಪಾಸ್ ಕೊಟ್ಟು ನೋಡ್ತಾ ಇರಿ. ಲೈಕ್ ಅವ್ರೇನು ಮಾಡ್ತಾರೆ ಮಾನಸಿಕ ಆರೋಗ್ಯಕ್ಕೆ ಕೇಳಿದ್ರಿ, ನಾನೇನು ಮಾಡ್ತೀನಿ ಇನ್ನೂ ಕೇಳಿದ್ರಿ. ಈ ಶೋನಲ್ಲಿ ಎಲ್ಲ ಕೇಳೋದಲ್ಲ, ಇಲ್ಲಿ ಕೇಳಿ ಇಲ್ಲಿ ಬಿಟ್ಟರೆ ಇದೊಂದು ಯಾರೋ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ದಂಗೆ, ಇಲ್ಲಿ ಕೇಳಿ ಇಲ್ಲಿ ತೊಗೊಂಡು ಆಚೆಗೆ ಬಿಟ್ಟರೆ ಪ್ರಪಂಚನ ನೀವು ಬೇರೆ ಥರನೇ ನೋಡಿರ್ತೀರ. ನೋಡಿ ಹೋಗಿ ಬರ್ತೀವಿ. ಥ್ಯಾಂಕ್ ಯು.